ಎಲ್ಲರಿಗೂ ನಮಸ್ಕಾರಗಳು, ಮಧ್ಯಾಹ್ನದ ಶುಭ ವಂದನೆಗಳು. ನಾನು ನವಿಲೇಶಾನು. 6 ಕಾಲದಲ್ಲೂ ಮನೋಚಿತ್ತ ವೃತ್ತಿ ಸಂಚಲನ ಗಾನ ಈ ಋತುಗಾನ. 6 ಕಾಲದಲ್ಲೂ ಮನೋವೃತ್ತಿಯ ಚಿತ್ತ ಸಂಚಲನದ ಗಾನ ಈ ಋತುಗಾನ. ಋತುಮಾನ ಸವೆದರು, ಋತುಮಾನ ನಿಲ್ಲಿಸಿದರು, ಋತುಮಾನ ಆಳಿದರು, ನಿಲ್ಲದಿರಲಿ ಈ ಗಾನ ಋತುಗಾನ. ಈ ಋತುಗಾನ ಸಂಭ್ರಮದ ಉದ್ಘಾಟನೆಗೆ ಸಾಕ್ಷಿಯಾಗ ಬಂದಿಹ ಎಲ್ಲ ಆತ್ಮೀಯ ಮನಗಳಿಗೆ ಸ್ವಾಗತ. ಈ ಸಂಭ್ರಮಕ್ಕೆ ಪ್ರಮುಖ ಕಾರಣ ಮಾತಿನ ಮನೆ ಎಂದರೆ ತಪ್ಪಾಗಲಾರದು. ಈ ಮನೆಗೆ ಮತ್ತೊಮ್ಮೆ ಎಲ್ಲರನ್ನ ಬರಮಾಡಿಕೊಳ್ಳುತ್ತಾ ವೇದಿಕೆಗೆ ಅತಿಥಿಗಳೆಲ್ಲರೂ ಆಗಮಿಸಬೇಕಾಗಿ ಕೇಳಿಕೊಳ್ತೇನೆ. ಈ ಋತುಗಾನ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿರುವಂತಹ ಹಾಗೂ ಮುಖ್ಯ ಅತಿಥಿಗಳು ಆಗಿ ಬಂದಿರುವಂತಹ MV ತ್ಯಾಗರಾಜ ಸರ್ ಅವರು ಇನ್ನೂ ಆಗಮಿಸಿಲ್ಲ, ಆದರೂ ಅವರಿಗೆ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತೇನೆ. ಈ ವೇದಿಕೆಯ ಉದ್ಘಾಟಕರಾಗಿ ಬಂದಿರುವಂತಹ M ಪ್ರಕಾಶಮೂರ್ತಿ, ಅಧ್ಯಕ್ಷರು, ಬೆಂಗಳೂರು ನಗರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು, ಇವರು ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ತೇನೆ. ಋತುಗಾನ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ವೇದಿಕೆಯ ಸಂಸ್ಥಾಪಕಿಯಾದಂತಹ ಕವಯತ್ರಿ, ಲೇಖಕಿ ವಿಜಯಲಕ್ಷ್ಮಿ ಸತ್ಯಮೂರ್ತಿಯವರು ಸಹ ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ತೇನೆ. ಮತ್ತೊಬ್ಬ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಡಾಕ್ಟರ್ ಬೆಮೆಲ್ ಸೆಲ್ವಕುಮಾರ್, ಸಾಹಿತಿ ಹಾಗೂ ಪತ್ರಕರ್ತರು, ಇವರು ಸಹ ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ತೇನೆ. ಮಾತಿನ ಮನೆಯೊಡೆಯರಾದಂತಹ ರಾಸು ವೆಂಕಟೇಶ್ ಅವರು ಸಹ ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ತೇನೆ. ಕ್ಷಮೆ ಇರಲಿ. ಇದೀಗ ಎಲ್ಲ ಅತಿಥಿಗಳನ್ನ ಸ್ವಾಗತಿಸೋಕೆ ಶೈಲಜಾ ಶರ್ಮಾ ಅವರು ಬರಬೇಕಾಗಿ ಕೇಳ್ಕೊಳ್ತೇನೆ. ಆತ್ಮೀಯರೆಲ್ಲರಿಗೂ ನಮಸ್ಕಾರ. ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು. ಯುಗಾದಿಯ ಸಂಭ್ರಮಕ್ಕೆ ವಸಂತಗಾನ, ಸಾಹಿತ್ಯ ಸಾಂಸ್ಕೃತಿಕ ಬಳಗಕ್ಕೆ ಈ ಋತುಗಾನ. ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಈ ಸುಂದರ ಸಮಯದಲ್ಲಿ ಮಾತಿನ ಮನೆಯ ಸಾಹಿತ್ಯದ ಅರಮನೆಗೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ನೂತನ ವೇದಿಕೆ ಋತುಗಾನ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ವೇದಿಕೆಯನ್ನು ಉದ್ಘಾಟನೆ ಮಾಡಲು ಶ್ರೀಯುತರಾದ ಪ್ರಕಾಶ್ ಮೂರ್ತಿಯವರು ಆಗಮಿಸಿದ್ದಾರೆ. ಇವರು ಕನ್ನಡದ ಕೆಲಸ ಕಾರ್ಯಗಳು ಎಂದರೆ ಸದಾ ಮುಂದಿರ್ತಾರೆ. ಇವರ ಆ ಕನ್ನಡದ ಮೇಲಿನ ಪ್ರೀತಿ, ಅಭಿಮಾನ ಅವರನ್ನು ಇಂದು 100 ವರ್ಷಗಳ ಇತಿಹಾಸವನ್ನು ಹೊಂದಿರುವ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ನಗರ ಜಿಲ್ಲೆಯ ಅಧ್ಯಕ್ಷರಾಗಿಯೂ ಸಹ ತಮ್ಮ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಇವರಿಗೆ ಹೃತ್ಪೂರ್ವಕ ಸ್ವಾಗತಗಳು ಸರ್. ಮುಖ್ಯ ಅತಿಥಿಗಳಾದ ಶ್ರೀ MV ತ್ಯಾಗರಾಜ್ ಸರ್, ಅಧ್ಯಕ್ಷರು, ಕರ್ನಾಟಕ ವಚನ ಸಾಹಿತ್ಯ ಪರಿಷತ್ತು, ಇವರು ಸ್ವಲ್ಪ ಸಮಯದಲ್ಲೇ ಬರ್ತಾರೆ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ. ಇದಕ್ಕೆ ಮತ್ತೊಬ್ಬರು ಮುಖ್ಯ ಅತಿಥಿಗಳಾದ ಸ್ನೇಹಜೀವಿ, ಹಿರಿಯ ಸಾಹಿತಿಗಳು, ಕಿರಿಯ ಕವಿಗಳ ಪ್ರೋತ್ಸಾಹಿಗಳು, ಸಾಹಿತ್ಯ ಕ್ಷೇತ್ರದಲ್ಲಿಯೇ ಮನೆಮಾತಾಗಿರುವ ಅಕ್ಷರ ಐಸಿರಿ ಪತ್ರಿಕೆಯ ಸಂಪಾದಕರಾದ ಬೆಮೆಲ್ ಸೆಲ್ವಕುಮಾರ್ ಸರ್ ಅವರಿಗೂ ಸುಸ್ವಾಗತ. ಕಾರ್ಯಕ್ರಮದ ಅಧ್ಯಕ್ಷರಾದ ಕನ್ನಡ ಪರ ಚಿಂತಕರು, ಸಾಹಿತಿಗಳು, ಈ ಮಾತಿನ ಮನೆಯ ಒಡೆಯರೂ ಆದ ಶ್ರೀ ರಾಸು ವೆಂಕಟೇಶ ಅವರಿಗೆ ಹೃತ್ಪೂರ್ವಕ ಸ್ವಾಗತ. ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಪ್ರೇಮ ಕವಯತ್ರಿ, ನೂತನ ಸಂಸ್ಥೆಯ ಸಂಸ್ಥಾಪಕಿ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ ಮಹಿಳಾ ಸಂಚಾಲಕಿಯೂ ಆಗಿರುವ ಶ್ರೀಮತಿ ವಿಜಯಲಕ್ಷ್ಮಿ ಸತ್ಯಮೂರ್ತಿ ಅವರಿಗೆ ಹೃತ್ಪೂರ್ವಕ ಸ್ವಾಗತ.
ಇಂದಿನ ಈ ವಸಂತೋತ್ಸವ ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿರುವ ನಮ್ಮ ಆತ್ಮೀಯರಾದ ಸಾಹಿತಿಗಳು ಶ್ರೀಕಾಂತ್ ಪತ್ರೆಮರ ಅವರಿಗೂ ಸ್ವಾಗತ. ಹಾಗೂ ಇಂದಿನ ಈ ಕಾರ್ಯಕ್ರಮದಲ್ಲಿ ಕವಿಗೋಷ್ಠಿಗೆ ಭಾಗವಹಿಸಿರುವಂಥ ಕವಯತ್ರಿ ಹಾಗೂ ಕವಿ ಮಿತ್ರರಿಗೂ ಹಾಗೂ ಆಗಮಿಸಿರುವ ಎಲ್ಲ ಸಹೃದಯರಿಗೂ ಕವಿ ಮಿತ್ರರಿಗೂ ಸ್ವಾಗತ. ಧನ್ಯವಾದಗಳು. ಸ್ವಾಗತ ಭಾಷಣವನ್ನು ನೆರವೇರಿಸಿಕೊಟ್ಟಂತಹ ಡಾಕ್ಟರ್ ಶೈಲಜಾ ಶರ್ಮಾ ಅವರಿಗೆ ಧನ್ಯವಾದಗಳು. ಇದೀಗ ಉದ್ಘಾಟನೆ ನಾಡಗೀತೆಯನ್ನು ಹಾಡುವುದರ ಮೂಲಕ ಗೌರಮ್ಮ ಅವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತೇನೆ. जय भारत जननीय तनुजाते, जय हे कर्नाटक माते, जय सुंदर नदिवनಗಳ ನಾಡೆ, जय हे ರಸಋಷಿಗಳ ಬೀಡೆ. ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಮುಂದಿನ ಗಣಿಯೇ, ರಾಘವ ಮಧುಸೂದನರ ಅವತರಿಸಿದ ಭಾರತ ಜನನಿಯ ತನುಜಾತೆ. ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ. ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ. ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ. जय हे कर्नाटक माते, शंकर रमनुज विद्यारण्य बसवेश्वर मध्वर दिव्यारण्य. रन्न षडक्षरि पन्ना, पंपल भूमिपति जन्ना. कुमार व्यासर कुंभोदाम, कवि कोकिलಗಳ ಪುಣ್ಯಾರಾಮ. ನಾನಕ ರಾಮಾನಂದ ಕಬೀರರು ಭಾರತ ಜನನಿಯ ತನುಜಾತೆ. ಜಯ ಹೇ ಕರ್ನಾಟಕ ಮಾತೆ. ತೈಲವ ಹೊಯ್ಸಳರಾಡಿದ ನಾಡೆ, ಡಂಕಣ ಜಗಣರ ನೆಚ್ಚಿನ ಬೀಡೆ. ಕೃಷ್ಣ ಶರಾವತಿ ತುಂಗ, ಕಾವೇರಿಯವರ ರಂಗ. ಚೈತನ್ಯ ಪರಮಹಂಸ ವಿವೇಕರು ಭಾರತ ಜನನಿಯ ತನುಜಾತೆ. ಜಯ ಹೇ ಕರ್ನಾಟಕ ಮಾತೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ. ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನರುದ್ಯಾನ. ಜನಕನ ಹೋಲುವ ದೊರೆಗಳ ಧಾಮ, ಗಾಯಕ ವೈಣಿಕರ ರಾಮ. ಕನ್ನಡ ನುಡಿ ಕುಣಿದಾಡುವ ದೇಹ, ಕನ್ನಡ ತಾಯಿಯ ಮಕ್ಕಳ ದೇಹ. ಭಾರತ ಜನನಿಯ ತನುಜಾತೆ. ಜಯ ಹೇ ಕರ್ನಾಟಕ ಮಾತೆ. ಜಯ ಸುಂದರ ನದಿವನಗಳ ನಾಡೆ, ಜಯ ಹೇ ರಸಋಷಿಗಳ ಬೀಡೆ. ಜಯ ಭಾರತ ಜನನಿಯ ತನುಜಾತೆ. ಜಯ ಹೇ ಕರ್ನಾಟಕ ಮಾತೆ. ಜಯ ಹೇ ಕರ್ನಾಟಕ ಮಾತೆ. ಜಯ ಹೇ ಕರ್ನಾಟಕ ಮಾತೆ. ಭಾರತ ಮಾತೆಗೆ ವಂದಿಸಿದ ಶ್ರೀಮತಿ ಗೌರಮ್ಮ ಅವರಿಗೆ ಧನ್ಯವಾದಗಳು. ಇದೀಗ ಪ್ರಾರ್ಥನೆ. ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ಬೇಕಾಗಿರುವುದೇ ಒಂದು ಆತ್ಮೀಯದಾಯಕವಾದಂತಹ ಒಂದು ವಾತಾವರಣ. ಅದನ್ನು ಸೃಷ್ಟಿಸೋಕೆ ಬರ್ತಾ ಇದ್ದಾರೆ ಕುಮಾರಿ ಮಯೂನ ಗೌಡ ಅವರು. ಶರಣು 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 ಸಿದ್ಧಿ ವಿನಾಯಕ, ಶರಣು ವಿದ್ಯ ಪ್ರದಾಯಕ. ಶರಣು ಪಾರ್ವತಿ ತನಯ ಮೂರುತಿ, ಶರಣು ಪಾರ್ವತಿ ತನಯ ಮೂರುತಿ. ಶರಣು ಮೂಷಿಕವಾನ, ಶರಣು 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 ಶರಣು
ಶರಣು ಸಿದ್ಧಿವಿನಾಯಕ ಶರಣು ವಿದ್ಯಾಪ್ರದಾಯಕ ನಿಟಿಲ ನೇತ್ರನೆ ದೇವಿ ಸುತನೆ ನಾಗಭೂಷಣ ಪ್ರಿಯನೇ ನಿಟಿಲ ನೇತ್ರನೆ ದೇವಿ ಸುತನೆ ನಾಗಭೂಷಣ ಪ್ರಿಯನೇ ತಕಿಟ ತಾಕಿಟ ಕೋಮಲಾಂಗನೆ ತಕಿಟ ತಾಕಿಟ ಕೋಮಲಾಂಗನೆ ಕರ್ಣ ಕುಂಡಲಧಾರನೇ ಶರಣು 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 ಸಿದ್ಧಿವಿನಾಯಕ ಶರಣು ವಿದ್ಯಾಪ್ರದಾಯಕ ಬಟ್ಟು ಮೂರ್ತಿನ ಪದಕಹಾರಣೆ ಬಾವು ಹಸ್ತ ಚತುಷ್ಟನೆ ಬಟ್ಟು ಮೂರ್ತಿನ ಪದಕಹಾರಣೆ ಬಾವು ಹಸ್ತ ಚತುಷ್ಟನೆ ಇಟ್ಟ ತೊಡುಗೆಯ ಹೇಮ ಕಂಕಣ ಇಟ್ಟ ತೊಡುಗೆಯ ಹೇಮ ಕಂಕಣ ಪಾಶಾಂಕುಶಧಾರಣೆ ಶರಣು 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 ಸಿದ್ಧಿವಿನಾಯಕ ಶರಣು ವಿದ್ಯಾಪ್ರದಾಯಕ ಕುಕ್ಷಿ ಮಹಾಲಂಬೋದರನೆ ಇಕ್ಷು ಚಾಪನ ಗೆಲಿದನೆ ಕುಕ್ಷಿ ಮಹಾಲಂಬೋದರನೆ ಇಕ್ಷು ಚಾಪನ ಗೆಲಿದನೆ ಪಕ್ಷಿವಾಹನ ಸಿರಿ ಪುರಂದರ ಪಕ್ಷಿವಾಹನ ಸಿರಿ ಪುರಂದರ ವಿಠಲನ ನಿಜ ದಾಸನೇ ಶರಣು 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 ಸಿದ್ಧಿವಿನಾಯಕ ಶರಣು ವಿದ್ಯಾಪ್ರದಾಯಕ ಶರಣು ಪಾರ್ವತಿ ತನಯ ಮೂರುತಿ ಶರಣು ಪಾರ್ವತಿ ತನಯ ಮೂರುತಿ ಶರಣು ಮೂಷಿಕ ವಾಹನ ಶರಣು 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 ಸಿದ್ಧಿವಿನಾಯಕ ಶರಣು ವಿದ್ಯಾಪ್ರದಾಯಕ ತನ್ನ ಮುದ್ದಾದ ಕಂಠದ ಮೂಲಕ ವಿನಾಯಕನಿಗೆ ಶರಣು ಅರ್ಪಿಸಿದ ಕುಮಾರಿ ಮಯೂನ ಗೌಡರವರಿಗೆ ಧನ್ಯವಾದಗಳು. ಇದೀಗ ದೀಪ ಬೆಳಗಿಸುವ ಮೂಲಕ ವೇದಿಕೆಯ ಉದ್ಘಾಟನೆ. ಎಲ್ಲರೂ ಎದ್ದು ನಿಂತು ಚಪ್ಪಾಳೆಯನ್ನು ಕೊಡಬೇಕು. ಈ ಬೆಳಕಿನ ಹಾಗೆ ಋತುಗಾನ ವೇದಿಕೆ ಸದಾ ಕಾಲ ಋತುವಿನ 6 ಋತುಗಳ ಕಾಲದಲ್ಲೂ ಸಹ ಏಳಿಗೆಯನ್ನು ಸಾಧಿಸಲಿ, ಸಮೃದ್ಧಿಯಿಂದ ತುಂಬಿರಲಿ, ಒಳ್ಳೆ ಒಳ್ಳೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೆರವೇರಲಿ ಅಂತ ಆಶಿಸ್ತೇವೆ. ಎಲ್ಲ ಉದ್ಘಾಟನೆ ಮಾಡಿ ನೆರವೇರಿಸಿದಂತಹ ಎಲ್ಲ ಅತಿಥಿ ಮಹಾಶಯಗಳಿಗೂ ಧನ್ಯವಾದಗಳು. ಇದೀಗ ಋತುಗಾನ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ವೇದಿಕೆ ಇದರ ಅಧ್ಯಕ್ಷರಾದಂತಹ ವಿಜಯಲಕ್ಷ್ಮಿ ಸತ್ಯಮೂರ್ತಿಯವರು ಅವರ ಪ್ರಾಸ್ತಾವಿಕ ನುಡಿಗಳನ್ನು ಆಡಬೇಕಾಗಿ ಕೇಳಿಕೊಳ್ತೇವೆ. ಆತ್ಮೀಯ ಕನ್ನಡ ಬಂಧುಗಳಿಗೆಲ್ಲ ಶುಭ ನಾಮ ಸಂವತ್ಸರ ಹಾಗೂ ಶ್ರೀರಾಮನವಮಿಯ ಹಾರ್ದಿಕ ಶುಭಾಶಯಗಳು. ವೇದಿಕೆಯ ಗಣ್ಯರೆಲ್ಲರನ್ನು ಹಾಗೂ ವೇದಿಕೆಯ ಮುಂದಿರುವ ನನ್ನ ಎಲ್ಲ ಆತ್ಮೀಯರನ್ನು ನಮ್ಮ ಈ ಋತುಗಾನ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ವೇದಿಕೆಯ ಕಾರ್ಯಕ್ರಮಗಳಿಗೆ ವಂದನಾಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತೇನೆ. ಕಳೆದ 2 ವರ್ಷಗಳಿಂದ ಕೊರೋನಾ ಮಾರಿಯ ಕಾರಣದಿಂದಾಗಿ ಯಾವುದೇ ಕನ್ನಡ ಪರ ಚಟುವಟಿಕೆಗಳು ನಡೆಯಲಿಲ್ಲ. ಆದರೆ ನಮ್ಮ ಕನ್ನಡದ ಪ್ರತಿಭೆಗಳಿಗೇನು ಕೊರತೆ ಇಲ್ಲ. ಎಲ್ಲ ಪ್ರತಿಭಾವಂತರಿಗೂ ಸರಿಯಾದ ವೇದಿಕೆ ಸಿಗಲಿಲ್ಲ ಅನ್ನೋದಂತೂ ನಿಜ. ಇರುವ ಕೆಲವು ವೇದಿಕೆಗಳಲ್ಲಿ ಇಂತಹ ಪ್ರತಿಭಾವಂತರಿಗೆ ಅವಮಾನವಾದದ್ದು ಉಂಟು. ಈ ವೇದಿಕೆಯ ಮುಖ್ಯ ಉದ್ದೇಶಕ್ಕೆ ಬರುವ ಮೊದಲು
ಕಳೆದ 5-6 ವರ್ಷಗಳಿಂದ ಕೌಟುಂಬಿಕ ವಲಯ ಹಾಗೂ ಸ್ನೇಹ ವಲಯದ ಸಹಕಾರದೊಂದಿಗೆ ಬರವಣಿಗೆಯನ್ನು ರೂಢಿಸಿಕೊಂಡಿರುವೆ. ಇದರೊಂದಿಗೆ ನನ್ನ ಪುಸ್ತಕಗಳನ್ನು ಪ್ರಕಟಿಸುವ ಸಾಹಸವನ್ನು ಕೈಗೊಂಡೆ. ಇದಕ್ಕೆ ಪೂರಕವಾಗಿ ಸಪ್ನಾ ಸಂಸ್ಥೆ ನನ್ನ ಕೈ ಹಿಡಿದು ನಡೆಸಿದೆ ಎಂದು ತಿಳಿಸಲು ಹರ್ಷಿಸುತ್ತೇನೆ. ಇಷ್ಟೇ ಅಲ್ಲದೆ ಸ್ವಂತ ಪ್ರಕಾಶನವನ್ನು ಕೂಡ ಆರಂಭಿಸುವ ಸಾಹಸವನ್ನು ಮಾಡಿದೆ. ಇದರಲ್ಲಿ ಯಶಸ್ವಿಯೂ ಆದೆ. ನಿಮ್ಮೆಲ್ಲರ ಪ್ರೀತಿಯ ಹಾರೈಕೆಯೊಂದಿಗೆ ನಿಮ್ಮ ಮುಂದೆ ನಿಂತಿರುವುದು ನನ್ನ ಪೂರ್ವಜನ್ಮದ ಪುಣ್ಯ. ಸನ್ಮಾನ್ಯರೇ, ಇಂದು ಈ ಸಮಾರಂಭದಲ್ಲಿ ನನ್ನ ಒಂದು ಪುಟ್ಟ ಅಳಿಲು ಸೇವೆಯನ್ನು ಸಾಹಿತ್ಯ ಕೃಷಿಗೆ ನೀರೆರೆಯುವ ದೃಷ್ಟಿಯಿಂದ ಋತುಗಾನ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ವೇದಿಕೆಯನ್ನು ನಿಮ್ಮ ಕೈಗೆ ಇಡುತ್ತಿದ್ದೇನೆ. ನಿಮ್ಮೆಲ್ಲರ ಪ್ರೀತಿ ಹಾಗೂ ಹಾರೈಕೆಯೊಂದಿಗೆ ಇದನ್ನು ನಿಮ್ಮ ಸಹಕಾರದ ಜೊತೆಯಲ್ಲಿ ಮುಂದುವರೆಸಿಕೊಂಡು ಹೋಗುವ ಶಕ್ತಿಯನ್ನು ಭಗವಂತ ನನಗೆ ಕರುಣಿಸಲಿ ಎಂದು ಪ್ರಾರ್ಥಿಸುತ್ತೇನೆ. ಈ ವೇದಿಕೆಯ ಪ್ರಾರಂಭದ ಮುಖ್ಯ ಉದ್ದೇಶ ಹೊಸದಾಗಿ ಬರವಣಿಗೆಯನ್ನು ಪ್ರಾರಂಭಿಸುವವರಿಗೆ, ಉದಯೋನ್ಮುಖ ಲೇಖಕರಿಗೆ ಹಾಗೂ ಕಥೆಗಳನ್ನು ಕಟ್ಟಿಕೊಡುವವರಿಗೆ ಮಾರ್ಗದರ್ಶನ ನೀಡುವುದು ನಮ್ಮ ಆದ್ಯ ಕೆಲಸ. ಮುಂದಿನ ದಿನಗಳಲ್ಲಿ ಹಲವು ಯೋಜನೆಗಳೊಂದಿಗೆ ಇದನ್ನು ಎತ್ತರಕ್ಕೆ ಕೊಂಡೊಯ್ಯುವುದು ನನ್ನ ಉದ್ದೇಶವಾಗಿದೆ. ನನ್ನ ಸಾಹಿತ್ಯ ಚಟುವಟಿಕೆಗಳಿಗೆ ಅಂದಿನಿಂದ ಇಂದಿನವರೆಗೂ ಪ್ರೋತ್ಸಾಹ ನೀಡುತ್ತಿರುವವರು ಹಲವು ಆತ್ಮೀಯ ಜೀವಗಳು. ಅದರಲ್ಲಿ ಪ್ರಮುಖವಾಗಿ ಮಾತಿನ ಮನೆಯ ರಾಸು ವೆಂಕಟೇಶ್, ಬೆಮೆಲ್ ಸೆಲ್ವಕುಮಾರ್ ಸರ್, ಸುಬ್ರಹ್ಮಣ್ಯ ಸರ್, ಗೌರೀಶ್ ಅವರುಗಳಿಗೆ ನನ್ನ ಮನದಾಳದ ಧನ್ಯವಾದಗಳು. ನನ್ನ ಸಪ್ನಾ ಸಂಸ್ಥೆಯ ಶ್ರೀ ದೊಡ್ಡೇಗೌಡರಿಗೆ ನನ್ನ ವಿಶೇಷ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಮತ್ತೊಮ್ಮೆ ನಿಮ್ಮ ಸಹಕಾರವನ್ನು ಬಯಸುತ್ತಾ ನನ್ನ ಮಾತಿಗೆ ವಿರಾಮವನ್ನು ನೀಡುತ್ತೇನೆ. ಧನ್ಯವಾದಗಳು. ತಮ್ಮ ಮುದ್ದಾದ ಮಾತಿನ ಮೂಲಕ ಎಲ್ಲರ ಮನ ಗೆದ್ದ ವಿಜಯಲಕ್ಷ್ಮಿ ಸತ್ಯಮೂರ್ತಿ ಅವರಿಗೆ ಧನ್ಯವಾದಗಳು. ಇದೀಗ ಉದ್ಘಾಟಕರ ಮಾತು. ಎಲ್ರಿಗೂ ನಮಸ್ಕಾರ. ಆತ್ಮೀಯ ಕನ್ನಡ ಬಂಧುಗಳೇ, ಈ ದಿನ ಅತ್ಯಂತ ಅರ್ಥಪೂರ್ಣ ಹಾಗೂ ಸುದಿನ, ಅರ್ಥಪೂರ್ಣವಾದಂತಹ ಒಂದು ಸುದಿನ ಅಂತ ನಾನಾದರೂ ಭಾವಿಸ್ಕೊಳ್ತೇನೆ. ಋತುಗಾನ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ವೇದಿಕೆ ನಂದಿನಿ ಬಡಾವಣೆಯ ವಿಳಾಸದಲ್ಲಿ ಪ್ರಾರಂಭ ಆಗಿರ್ತಕ್ಕಂಥ ಈ ಸಂಸ್ಥೆ ಶ್ರೀಮತಿ ವಿಜಯಲಕ್ಷ್ಮಿ ಸತ್ಯಮೂರ್ತಿಯವರ ಆಶಯಗಳನ್ನು ಒಳಗೊಂಡಂತೆ ಸಾಹಿತ್ಯಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಉದ್ದೇಶಗಳನ್ನು ಒಳಗೊಂಡಂತಹ ಅನೇಕ ಯೋಜನೆಗಳನ್ನು ಇಟ್ಕೊಂಡಂತೆ ಪ್ರಾರಂಭ ಆಗಿರ್ತಕ್ಕಂಥ ಈ ಸಂಸ್ಥೆಯನ್ನು ಈ ದಿನ ದೀಪ ಬೆಳಗಿಸುವುದರ ಮೂಲಕ ಅತ್ಯಂತ ಸಂತೋಷದಿಂದ, ಪ್ರೀತಿಯಿಂದ, ಗೌರವದಿಂದ ನಾನು ಇದನ್ನು ಉದ್ಘಾಟಿಸಿದ್ದೇನೆ. ಉದ್ಘಾಟನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಶ್ರೀಮತಿ ವಿಜಯಲಕ್ಷ್ಮಿ ಸತ್ಯಮೂರ್ತಿಯವರಿಗೂ ಮತ್ತು ಋತುಗಾನ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ವೇದಿಕೆಯ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ಬಳಗದವರಿಗೆ ನಾನು ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಇಂಥ ಒಂದು ಸತ್ಕಾರ್ಯಕ್ಕೆ ಸ್ಥಳಾವಕಾಶ ಮಾಡಿಕೊಟ್ಟಿರ್ತಕ್ಕಂತಹ ಹಿರಿಯರು ಮತ್ತು ಹಿತೈಷಿಗಳು ಆಗಿರ್ತಕ್ಕಂತಹ ಮಾತಿನ ಮನೆಯ ರಾಸು ವೆಂಕಟೇಶ್ ಅವರಿಗೆ, ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಅವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆಯೇ ಮುಖ್ಯ ಅತಿಥಿಗಳಾಗಿ ಇರ್ತಕ್ಕಂಥ ಡಾಕ್ಟರ್ ಬೆಮೆಲ್ ಸೆಲ್ವಕುಮಾರ್ ಅವರಿಗೆ, ಮುಂದೆ ಇವತ್ತಿನ ಈ ವೇದಿಕೆಯ ಮೂಲಕ ಪ್ರಪ್ರಥಮ ಕಾರ್ಯಕ್ರಮವಾಗಿ ನಡೆಯಲಿರ್ತಕ್ಕಂತಹ ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂತಹ ಶ್ರೀಕಾಂತ್ ಪತ್ರೆಮರ ಅವರಿಗೂ ಕೂಡ ನಾನು ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಬಂಧುಗಳೇ, ಒಂದು ಸಂಸ್ಥೆಯನ್ನು ಕಟ್ಟುವುದು ಬಹಳ ಸುಲಭ. ಆ ಸಂಸ್ಥೆಗೆ ಹೆಸರಿಟ್ಕೋಬಹುದು, ಅದಕ್ಕೊಬ್ಬರು ಅಧ್ಯಕ್ಷರಾಗ್ಬೋದು, ಅದಕ್ಕೊಬ್ಬರು ಉಪಾಧ್ಯಕ್ಷರು, ಒಬ್ಬರು ಪ್ರಧಾನ ಕಾರ್ಯದರ್ಶಿಗಳು, ಕೋಶಾಧ್ಯಕ್ಷರು, ಒಂದಷ್ಟು ಸದಸ್ಯರು, ಇದನ್ನು ಖಂಡಿತವಾಗಲೂ ಬಹಳ ಸುಲಭವಾಗಿ ಮಾಡ್ಕೋಬಹುದು. ಯಾಕೆಂದರೆ ಒಂದು ಸಂಸ್ಥೆಯನ್ನು ಕಟ್ಟುವ ಸಂದರ್ಭಕ್ಕೆ ಅಷ್ಟಂತೂ ನಮಗೆ ಸಂಪರ್ಕ ಜಾಲ ಇದ್ದೇ ಇರುತ್ತೆ.
ಆದರೆ ಮುಂದಿನ ಸವಾಲುಗಳು ಏನು ಅನ್ನೋದನ್ನ ನಾವೆಲ್ಲರೂ ಆಲೋಚನೆ ಮಾಡ್ಬೋದು. ಶ್ರೀಮತಿ ವಿಜಯಲಕ್ಷ್ಮಿ ಸತ್ಯಮೂರ್ತಿ ಅವರನ್ನು ನಾನು ಕಳೆದ ಒಂದು 3-4 ವರ್ಷ ಅಥವಾ 4-5 ವರ್ಷದಿಂದ ಬಲ್ಲೆ ಅಷ್ಟೇ, ಪರಿಚಯನೂ ಕೂಡ ಇರಲಿಲ್ಲ. ನಾನು ಚುನಾವಣೆಯಲ್ಲಿ ಆಯ್ಕೆಯಾದ ನಂತರ, ನವೆಂಬರ್ ತಿಂಗಳಿನಲ್ಲಿ ಚುನಾವಣೆಯಲ್ಲಿ ಆಯ್ಕೆಯಾದ ನಂತರ ಮಲ್ಲೇಶ್ವರದ ಒಂದು ಕಾರ್ಯಕ್ರಮದಲ್ಲಿ ಭೇಟಿಯಾದಾಗ ನಮ್ಮಲ್ಲಿ ಬೆಂಗಳೂರು ನಗರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಕಾರ್ಯಕಾರಿ ಸಮಿತಿಯನ್ನು ರಚನೆ ಮಾಡಿಕೊಳ್ಳುವ ಸಂದರ್ಭಕ್ಕೆ ಓರ್ವ ಮಹಿಳಾ ಸಾಹಿತಿ ಪ್ರತಿನಿಧಿಯನ್ನಾಗಿ ನೇಮಕ ಮಾಡ್ಕೋಬೇಕಾಗಿದೆ. 2 ಮಹಿಳಾ ಸಾಹಿತಿ ಪ್ರತಿನಿಧಿಗಳನ್ನ ನೇಮಕ ಮಾಡಬೇಕು. ನಾನು ಆಲೋಚನೆ ಮಾಡ್ತಾ ಇದ್ದೆ, ಯಾರನ್ನ ತೊಡಗಿಸ್ಕೊಳ್ಬೇಕು, ಯಾರನ್ನ ಇದಕ್ಕೆ ನಾನು ನೇಮಕ ಮಾಡ್ಕೋಬೇಕು ಅಂತೇಳಿ. ಮಹಿಳಾ ಸಾಹಿತಿಗಳನ್ನ ಪ್ರತಿನಿಧಿಗಳನ್ನಾಗಿ ನೇಮಕ ಮಾಡ್ಕೊಳ್ಳುವ ಸಂದರ್ಭಕ್ಕೆ ಅನೇಕ ಹೆಸರುಗಳನ್ನ ಪಟ್ಟಿ ಮಾಡ್ಕೊಂಡೆ. ನನಗೆ ಸಿಕ್ಕವರೆಲ್ಲರೂ ಕೂಡ ಬಹಳ ದೊಡ್ಡ ಸಾಹಿತಿಗಳೇ, ಮಹಿಳಾ ಸಾಹಿತಿಗಳು. ನನಗೆ ಅಗತ್ಯ ಇದ್ದದ್ದು, ನಮ್ಮ ಬೆಂಗಳೂರು ನಗರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ವೇದಿಕೆಗೆ ಅಗತ್ಯ ಇದ್ದದ್ದು, ಅವರು ಸಾಹಿತಿಯೂ ಆಗಿರಬೇಕು, ಸಂಘಟಕಿಯೂ ಆಗಿರಬೇಕು, ಪರಿಚಾರಿಕೆಯೂ ಆಗಿರಬೇಕು. ಅಲ್ಲಿ ಕಸ ಗುಡಿಸ್ಬೇಕಾಗತ್ತೆ, ತೋರಣ ಕಟ್ಟಬೇಕಾಗತ್ತೆ, ರಂಗೋಲಿ ಬಿಡಬೇಕಾಗತ್ತೆ, ಸಾಧ್ಯ ಆದರೆ ವೇದಿಕೆಯಲ್ಲಿ ಅತಿಥಿಯಾಗಿಯೂ ಕೂತ್ಕೋಬೇಕಾಗತ್ತೆ. ಇಂತಹ ಎಲ್ಲ ಗುಣಗಳನ್ನು ಮತ್ತು ಎಲ್ಲ ರೀತಿಯ ಸಾಧ್ಯತೆಗಳನ್ನು ಒಳಗೊಂಡಿರ್ತಕ್ಕಂಥ ಯಾರಾದರೂ ಇದ್ದಾರಾ ಅಂತ ಹುಡುಕಬೇಕಾದಾಗ ನನಗೆ ಮೊದಲಿಗೆ ಕಂಡದ್ದು, ನನಗೆ ನಿರಂತರ ಪರಿಚಯದಲ್ಲಿದ್ದಂತಹ ಶ್ರೀಮತಿ ಇಂದಿರಾ ಶರಣ್ ಜಮರದಿನಿಯವರು. ಅದಾದಮೇಲೆ ಇನ್ನೊಬ್ಬರನ್ನ ನಾನು ಹುಡುಕ್ತಾ ಇದ್ದೆ. ಕೆಲವ್ರನ್ನ ಕೇಳಿದೆ, ಅವರು ಇಲ್ಲ ಸರ್, ನಮಗೆ ಜವಾಬ್ದಾರಿಗಳು ಬೇಡ, ಏನಾದರೂ ನೀವು ಕವಿಗೋಷ್ಠಿಯಲ್ಲಿ ಕರೆದ್ರೆ ಅಥವಾ ನಾಡಗೀತೆ ಹಾಡಕ್ಕೆ ಕರೆದ್ರೆ ಅಥವಾ ನೀವೇನಾದರೂ ಒಂದು ಅತಿಥಿಯಾಗಿ ಕರೆದ್ರೆ ಬರಲಿಕ್ಕೆ ನಾವು ತಯಾರಿದ್ದೀವಿ, ಆದರೆ ನಮಗೆ ಜವಾಬ್ದಾರಿಗಳು ಬೇಡ ಅಂತ ಹೇಳಿ. ಆ ಸಂದರ್ಭಕ್ಕೆ ಶ್ರೀಮತಿ ವಿಜಯಲಕ್ಷ್ಮಿ ಸತ್ಯಮೂರ್ತಿ ಅವ್ರನ್ನ ನಾನು ಕೇಳಿದೆ, ನಿಮಗೆ ಆ ರೀತಿಯ ಆಸಕ್ತಿ ಇದೆಯಾ ಅಂತ ಹೇಳಿ. ನನಗೊಂದಿನ ಸಮಯ ಕೊಡಿ, ಹೇಳ್ತೀನಿ ಪ್ರಕಾಶ್ ಮೂರ್ತಿ ಅವರೇ ಅಂತ ಹೇಳಿದ್ರು. ಬೆಳಗ್ಗೆಗೆ ಅವರೇ ಕರೆ ಮಾಡಿ, ಆಗಲಿ ನಾನು ತೊಡಗಿಸ್ಕೊಳ್ತೀನಿ ನಿಮ್ಮ ಜೊತೆ, ಕನ್ನಡ ಸಾಹಿತ್ಯ ಪರಿಷತ್ತಿನ ಚಟುವಟಿಕೆಗಳಲ್ಲಿ ನನ್ನದೇ ಆದಂಥ ಒಂದಷ್ಟು ಸೇವೆಯನ್ನು, ನನ್ನದೇ ಒಂದಷ್ಟು ಕೆಲಸವನ್ನು ಮಾಡಲಿಕ್ಕೆ ನಾನು ತಯಾರಿದ್ದೇನೆ ಅಂತ ಅವರು ಹೇಳಿದಾಗ ಭಾಳ ಸಂತೋಷದಿಂದ ನಾನು ಕೂಡ ಅವರನ್ನು ಬೆಂಗಳೂರು ನಗರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಹಿಳಾ ಸಾಹಿತಿ ಪ್ರತಿನಿಧಿಯನ್ನಾಗಿ ನೇಮಕ ಮಾಡಿಕೊಂಡಿದ್ದೇನೆ. ಅವತ್ತಿಗೆ ಅವರು ನನ್ನ ಕಣ್ಣಿಗೆ ಕಂಡದ್ದು ಒಂದು 17-18 ಕೃತಿಗಳನ್ನು ಬರೆದಿದ್ದಂಥ ಒಬ್ಬ ಸಾಹಿತಿ. ಜೊತೆಗೆ ಎಲ್ಲೇ ಕಾರ್ಯಕ್ರಮಗಳಾಗಿದ್ರೂ ಕೂಡ ಅಲ್ಲಿಗೆ ಹೋಗಿ ಆ ವೇದಿಕೆಯ ಅಲಂಕಾರ ಇರ್ಬೋದು ಅಥವಾ ಅಲ್ಲಿಯ ಸಭಾ ನಿರ್ವಹಣೆ ಇರ್ಬೋದು, ಇಂಥದ್ದನ್ನು ಮಾಡ್ತಾ ಇದ್ದಂಥ ಒಬ್ಬ ಸಂಘಟಕಿಯೂ ಕೂಡ ಅವರಾಗಿದ್ದರಿಂದ ನನಗೆ ಇವರು ಒಳ್ಳೆ ನಮ್ಮ ಪರಿಷತ್ತಿಗೆ ಆಸ್ತಿ ಆಗ್ತಾರೆ ಅಂತೇಳಿ ನೇಮಕ ಮಾಡ್ಕೊಂಡಿದ್ದಾಯಿತು. ಅದಾದ ಕೆಲವೇ ದಿನಗಳಿಗೆ ನೀವೊಂದು ಕಾರ್ಯಕ್ರಮಕ್ಕೆ ಬರಬೇಕು ಸರ್ ಅಂತ ಕೇಳಿದ್ರು. ಏನು ಮೇಡಮ್ ಅವರೇ ಅಂತಂದೆ, ಈ ರೀತಿ ಒಂದು ಕವಿಗೋಷ್ಠಿಯನ್ನು ಮಾಡ್ತೇವೆ, ನಾವೆಲ್ಲರೂ ಸೇರಿ ನೀವು ಬರಬೇಕು ಅಂತ ಹೇಳಿದ್ರು. ಆದರೆ ಆಹ್ವಾನ ಪತ್ರಿಕೆ ಬಂದ ಮೇಲೆ ನನಗೆ ಗೊತ್ತಾಗಿದ್ದು ಋತುಗಾನ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ವೇದಿಕೆಯ ಉದ್ಘಾಟನೆಯೂ ಕೂಡ ಅವತ್ತಾಗ್ತಾ ಇದೆ ಅಂತೇಳಿ. ನಾನು ಅತ್ಯಂತ ಪ್ರೀತಿಯಿಂದ ಸಂತೋಷದಿಂದ ದೀಪವನ್ನು ಬೆಳಗಿಸಿ ಇದನ್ನು ಉದ್ಘಾಟನೆ ಮಾಡಿದ್ದೇನೆ. ಕೇಳಿ ನಾನು ಒಬ್ಬ ಕನ್ನಡದ ಪರಿಚಾರಕ, ಸದ್ಭಾವನಾ ಪ್ರತಿಷ್ಠಾನ ಅಂತಕ್ಕಂಥ ಒಂದು ಸಂಸ್ಥೆಯನ್ನು ಕಟ್ಟಿಕೊಂಡು ಕಳೆದ ಹಲವಾರು ವರ್ಷಗಳಿಂದ ಕನ್ನಡದ ಕಾರ್ಯಕ್ರಮಗಳನ್ನ ಮಾಡ್ತಾ ಬಂದಿರತಕ್ಕಂಥವನು. ಸಂಘಟನೆಯ ಕಷ್ಟ ನಷ್ಟಗಳೇನು, ನೋವು ನಲಿವುಗಳೇನು ಅಂತಕ್ಕಂಥದ್ದು ನನಗೆ ಚೆನ್ನಾಗಿ ಪರಿಚಯ ಇರುವಂಥದ್ದೇ. ಇದೊಂದು ಥ್ಯಾಂಕ್ಲೆಸ್ ಜಾಬ್, ಕೃತಜ್ಞಹೀನ ಕೆಲಸ ಇದೆ. ಸಂಘಟಕರನ್ನು ಯಾರೂ ಕೂಡ, ಸಂಘಟಕನ ಸಂಕಟಗಳನ್ನು ಯಾರೂ ಕೂಡ ಅರ್ಥ ಮಾಡ್ಕೊಳ್ಳಿಕ್ಕೆ ಮುಂದೆ ಬರೋದಿಲ್ಲ. ಆದರೆ ಸಂಘಟಕನಿಗೆ ಒಂದು ಉದ್ದೇಶ ಇರುತ್ತೆ, ಒಂದು ಗುರಿ ಇರುತ್ತೆ. ಅದಿಷ್ಟೇ, ನಾನೊಂದಷ್ಟು ಕನ್ನಡಕ್ಕಾಗಿ, ನಾನೊಂದಷ್ಟು ಸಾಹಿತ್ಯಕ್ಕಾಗಿ, ನಾನೊಂದಷ್ಟು ಸಾಂಸ್ಕೃತಿಕವಾಗಿ ಏನಾದರೂ ಕೆಲಸ ಮಾಡಬೇಕು ಅನ್ನುವ ಒಂದು ಗುರಿಯನ್ನು ಇಟ್ಕೊಂಡಿರ್ತಾರೆ. ಧ್ಯೇಯ ಇಷ್ಟೇ. ಎಲ್ಲರನ್ನ ಕಟ್ಕೊಂಡಂತೆ ನಾನು ಕೂಡ ಒಂದಷ್ಟು ಸಮಾಜದಲ್ಲಿ ಸಮಾಜಮುಖಿಯಾಗಿ, ಸಾಂಸ್ಕೃತಿಕವಾಗಿ ಮುಂಚೂಣಿಯಲ್ಲಿ ಮುಂದಾಳುವಾಗಿ ನಿಲ್ಲಬಹುದು, ಅದಕ್ಕೊಂದು ಸಾಧ್ಯತೆ ಇದೆ ಅಂತಕ್ಕಂಥದ್ದನ್ನ ಸಂಘಟನೆಯ ಶಕ್ತಿ ಅದು ಅಂತ ಹೇಳಿ ಅರ್ಥ ಮಾಡ್ಕೊಂಡಿರ್ತಾರೆ. ಅದಷ್ಟೇ ಅವರಿಗೆ ಸಿಗುವ ಲಾಭ. ಆ ಹಿನ್ನೆಲೆ ಒಳಗಡೆ ವಿಜಯಲಕ್ಷ್ಮಿ ಸತ್ಯಮೂರ್ತಿಯವರು ಬಹಳ ಧೈರ್ಯ ಮಾಡಿ ಈ ಸಂಸ್ಥೆಯನ್ನು ಕಟ್ಕೊಂಡಿದ್ದಾರೆ. ಅವರಿಗೆ ಶುಭವಾಗಲಿ ಅಂತ ನಾನು ಅತ್ಯಂತ ತುಂಬು ಮನಸ್ಸಿನಿಂದ, ಪ್ರಾಂಜಲ ಮನಸ್ಸಿನಿಂದ ಹಾರೈಸ್ತೇನೆ. ಇವತ್ತು ಬಹಳ ಒಂದು ಶುಭ ದಿನ, ಶ್ರೀರಾಮನವಮಿ. ನಮಗೆ ಇವತ್ತು ಸಂಸಾರಿಯಾಗಿರ್ತಕ್ಕಂತಹ ರಾಮನು ಬೇಕಾ, ಸಂಹಾರಿಯಾಗಿರ್ತಕ್ಕಂಥ ರಾಮನು ಬೇಕಾ ಅನ್ನುವ ಪ್ರಶ್ನೆಯನ್ನು ನಾವು ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವಿದ್ದೇವೆ. ರಾಮನ ಹೆಸರಿನಲ್ಲಿ ಏನೇನೋ ನಡೀತಾ ಇರುವ ಈ ಕಾಲಘಟ್ಟದಲ್ಲಿ
ರಾಮನ ಹೆಸರಿನಲ್ಲಿ ಏನೇನೋ ಆಗದೆ ಇದಾಗಬೇಕು ಅಂತಕ್ಕಂಥ ಒಂದು ಸಂಕಲ್ಪ ತಂದುಕೊಂಡಂತೆ ಇಂಥದ್ದೊಂದು ಸಂಸ್ಥೆ ಇವತ್ತು ಪ್ರಾರಂಭ ಆಗಿದೆ ಅಂದರೆ ಖಂಡಿತವಾಗ್ಲೂ ಕೂಡ ಸಾಹಿತ್ಯದ ಕರ್ತವ್ಯ ಏನು? ಸಾಹಿತ್ಯ ಸತ್ಯವನ್ನ ದರ್ಶನ ಮಾಡಿಸ್ಬೇಕು. ಸಾಹಿತ್ಯ ಸಾಮಾಜಿಕವಾಗಿ ತೊಡಗಿಸ್ಕೊಳ್ಬೇಕು. ಪಂಪನಿಂದ ನುಡಿಗಟ್ಟು ಇರುವ ಹಾಗೆ ಪಂಪನಿಂದ ಚಂಪನವರೆಗೆ ಕನ್ನಡದ ಸಾಹಿತ್ಯಕ್ಕೆ ಅಂಥದ್ದೊಂದು ಧೀರತೆ ಇದೆ. ಸಮಾಜದ ಅನುಕುಟುಂಬಗಳನ್ನು, ಸಮಾಜದ ಓರೆಕೋರೆಗಳನ್ನು ಸಾಹಿತ್ಯದ ಮೂಲಕ, ಅದು ಕವಿತೆ ಆಗಿರ್ಬೋದು, ಕಥೆ ಆಗಿರ್ಬೋದು, ಕಾದಂಬರಿ ಆಗಿರ್ಬೋದು, ನಾಟಕ ಆಗಿರ್ಬೋದು, ವಿಮರ್ಶೆ ಆಗಿರ್ಬೋದು, ಯಾವೆಲ್ಲ ಪ್ರಕಾರಗಳಲ್ಲೂ ಕೂಡ ಸಮಾಜಮುಖಿಯಾಗಿ ಆಲೋಚಿಸುವಂತಹ ಕ್ರಮವನ್ನು ಇಟ್ಕೊಂಡಂತೆ ಸಾಹಿತಿಗಳು ಸಮಾಜಕ್ಕಾಗಿ ಅಕ್ಷರಗಳ ಮೂಲಕ ಸಮಾಜವನ್ನು ಕಟ್ಟತಕ್ಕಂಥ ಕೆಲಸವನ್ನ ಮಾಡಬೇಕಾಗಿದೆ. ಆ ಹಿನ್ನೆಲೆಯೊಳಗಡೆ ಋತುಗಾನ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ವೇದಿಕೆಯವರು ಇನ್ನು ಮುಂದಿನ ದಿನಗಳಲ್ಲಿ ಜೊತೆಯಲ್ಲಿ ಇರತಕ್ಕಂಥ ಎಲ್ಲ ಹೇಳ್ತಾ ಇದ್ದಾರೆ, ಅನೇಕ ಅವಮಾನಗಳಾಗಿದ್ದಾವೆ ಸಾಹಿತ್ಯಗಳಿಗೆ, ಕವಿಗಳಿಗೆ ಅಂತೆಲ್ಲ. ಖಂಡಿತ ಮೇಡಮರೇ, ಮೊದಲು ಅವಮಾನ, ಆಮೇಲೆ ನೀವು ಸ್ವಲ್ಪ ಗಟ್ಟಿಯಾಗಿ ನಿಂತಾದ್ರೆ ಅನುಮಾನಿಸ್ತಾರೆ. ಏನು ಇವರು ಇಂದಿನ ಉದ್ದೇಶ ಅಂತೇಳಿ ಅವಮಾನ ಮತ್ತೆ ಅನುಮಾನಗಳನ್ನ ಸ್ವೀಕಾರ ಮಾಡಿದ ಮೇಲೆ ಒಂದಷ್ಟು ನಮಗೇನಾದರೂ ಸನ್ಮಾನ ಅಲ್ಲ, ಅದು ಸ್ಥಾನಮಾನವೋ ಅಥವಾ ನಮ್ಮನ್ನು ಗುರುತಿಸುವ ಕೆಲಸವೋ ಆಗ್ಬೋದು. ಸನ್ಮಾನಗಳ ಇಲ್ಲದೆ ನಾವು ಯಾರೂ ಓಡೋದು ಬೇಡ. ಸನ್ಮಾನಗಳು ಇವತ್ತು ಬಹಳ ಒಂದು ರೀತಿ ಅವುಗಳ ಗೌರವವನ್ನೇ ಕಳ್ಕೊಂಡ್ಬಿಟ್ಟಿದ್ದಾರೆ. ಇವತ್ತು ನಾಡೋಜ ಪ್ರಶಸ್ತಿಯೇ ತನ್ನ ಗೌರವವನ್ನು ಕಳ್ಕೊಳ್ತಕ್ಕಂಥ ಒಂದು ಸಂದರ್ಭದಲ್ಲಿ ಬಂದಿರುವಾಗ ನಾವು ಆಲೋಚನೆ ಮಾಡಬೇಕಾಗಿದೆ, ನಮಗೆ ಸನ್ಮಾನಗಳು ಬೇಕಾ, ಪ್ರಶಸ್ತಿಗಳು ಬೇಕಾ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಆಲೋಚನೆ ಮಾಡಬೇಕಾಗಿದೆ. ನನಗಂತೂ ಮನಸ್ಸಾಕ್ಷಿ ಪೂರ್ವಕವಾಗಿ ಹೇಳ್ತಾ ಇದ್ದೇನೆ, ಒಂದು ಕಾರ್ಯಕ್ರಮವನ್ನು ಸಂಘಟಿಸುವ ಕೆಲಸ ಮಾಡುವ ಸಂದರ್ಭಕ್ಕೆ ಬಹಳ ಉತ್ಸಾಹ ಇರುತ್ತೆ. ಕಾರ್ಯಕ್ರಮ ಪ್ರಾರಂಭ ಆಗುವ ವೇದಿಕೆ ಕಾರ್ಯಕ್ರಮ ಪ್ರಾರಂಭ ಆಗುವ ಮುನ್ನ ಬಹಳ ಆತಂಕ ಜಾಸ್ತಿ ಆಗ್ತಾ ಇರ್ತದೆ. ಕಾರಣ ಇಷ್ಟೇ, ಆಸನಗಳು ಖಾಲಿ ಇರ್ತವೆ. ಬರ್ತಾ 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 ಕಾರ್ಯಕ್ರಮದ ವೇದಿಕೆಯಲ್ಲಿ ಅತಿಥಿಗಳೆಲ್ಲರೂ ಬಂದು ಕೂತಿರ್ತಾರೆ, ಬಹುತೇಕ ಆಸನಗಳು ಖಾಲಿ ಇರ್ತವೆ. ಆದರೆ ಒಬ್ಬ ಸಂಘಟಕನಿಗೆ ಅದು ಆಗ್ಬಾರ್ದು. ಮೊದಲು ಆಸನಗಳು ಭರ್ತಿ ಆಗಬೇಕು. ನಮಗೆ ಅತಿಥಿಗಳು ತಡವಾಗಿ ಬಂದರೂ ಚಿಂತೆ ಇಲ್ಲ, 5-10 ನಿಮಿಷ. ಆದರೆ ನಾವು ಪ್ರೇಕ್ಷಕರು, ಆಸಕ್ತರು, ಮತ್ತೆ ಆ ಕ್ಷೇತ್ರವನ್ನ ಸಮೃದ್ಧಗೊಳಿಸಬೇಕು ಅಂತಕ್ಕಂಥ, ಸಾಹಿತ್ಯ ಕ್ಷೇತ್ರವನ್ನ, ಸಾಂಸ್ಕೃತಿಕ ಕ್ಷೇತ್ರವನ್ನ ಸಮೃದ್ಧಗೊಳಿಸಬೇಕು ಅಂತಕ್ಕಂಥ ಆಶೆಯನ್ನು ಇಟ್ಕೊಂಡಿರ್ತಕ್ಕಂಥ ನಾವೆಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಸರಿಯಾಗಿ ಬಂದು ಆ ಕಾರ್ಯಕ್ರಮದ ಮುಂದಾಳತ್ವವನ್ನು ವಹಿಸಿಕೊಂಡಿರ್ತಕ್ಕಂಥ, ಕಾರ್ಯಕ್ರಮವನ್ನು ಸಂಘಟಿಸಿರ್ತಕ್ಕಂಥವರಿಗೆ ನಾವೊಂದಷ್ಟು ಬೆನ್ನೆಲುಬಾಗಿ ನಿಂತ್ಕೊಂಡ್ರೆ ಬಹುಶಃ ಇಂಥ ಕಾರ್ಯಕ್ರಮಗಳು ಇನ್ನೂ ಹೆಚ್ಚಿಗೆ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಬಹುಶಃ ವಿಜಯಲಕ್ಷ್ಮಿ ಸತ್ಯಮೂರ್ತಿಯವರು ಒಳಗೊಂಡಂತೆ ಇರತಕ್ಕಂಥ ಅನೇಕ ಕವಿಗಳು ನನಗೆ ಮೊದಲಿನಿಂದಲೂ ಪರಿಚಯ. ನಾನು ಗಮನಿಸಿದ್ದೇನೆ, ನಿಮ್ಮೆಲ್ಲರ ಕವನ ಸಂಕಲನಗಳ ಬಗ್ಗೆ ನಾನು ಕಣ್ಣಾಡಿಸಿದ್ದೇನೆ. ನೀವು ಅಲ್ಲಲ್ಲೇ ಮಾಹಿತಿ ಜಾಲತಾಣಗಳಲ್ಲಿ ಬರ್ತಾ ಇರತಕ್ಕಂಥ ಕವಿತೆಗಳನ್ನು ನಾನು ಓದಿದ್ದೇನೆ. ಜೊತೆಗೆ ನಿಮಗಿರ್ತಕ್ಕಂಥ ಸಾಮಾಜಿಕ ಕಳಕಳಿಯನ್ನು ನಾನು ಮನಗಂಡಿದ್ದೇನೆ. ಹಾಗಾಗಿ ನಿಮ್ಮೆಲ್ಲರ ಸಾಹಿತ್ಯಿಕ ಶಕ್ತಿ, ಸಾಹಿತ್ಯದ ಊರಣ, ಕನ್ನಡದ ಒಂದು ಪರಂಪರೆಯನ್ನು, ಕನ್ನಡದ ಸಾಹಿತ್ಯಿಕ ಪರಂಪರೆಯನ್ನು ಸಮೃದ್ಧಗೊಳಿಸಲಿಕ್ಕೆ ಅದು ಹೆಚ್ಚು ಸಹಕಾರಿಯಾಗಲಿ ಅಂತ ನಾನು ವಿನಂತಿ ಮಾಡ್ಕೊಳ್ತೇನೆ. ಅದರ ಜೊತೆಗೆ ತಾವೆಲ್ಲರೂ ಕೂಡ ನಿಮ್ಮ ಓದಿನ, ನಾನು ಒಬ್ಬ ಗಂಭೀರ ಓದುಗನೂ ಅಲ್ಲ, ಬರಹಗಾರನೂ ಅಲ್ಲ, ಆದರೆ ಗಂಭೀರ ಕೇಳುಗ. ನಾನು ಓದಡೆಯಲ್ಲೆಲ್ಲ ಅನೇಕರು ಮಾತನಾಡೋದನ್ನು ಕೇಳಿದ್ದೀನಿ. ನಾನು ಯಾವುದೇ ಕಾರ್ಯಕ್ರಮಕ್ಕೆ ಹೋದರೆ ಅಲ್ಲಿ ಮಾತನಾಡುವವರ ವಿಷಯಗಳನ್ನು ಸುಮಾರು 10 ಪುಸ್ತಕಗಳನ್ನು ಓದಿ ಟಿಪ್ಪಣಿ ಮಾಡ್ಕೊಂಡು ಬಂದು ಸಂಗ್ರಹಿಸಿ ಮಾತನಾಡುವವರ ಒಬ್ಬ ಸಂಪನ್ಮೂಲ ವ್ಯಕ್ತಿಗಳ ಮಾತುಗಳನ್ನು ಕೇಳಿದಾಗ ನನಗೆ ಜ್ಞಾನೋದಯ ಆಗ್ತದೆ ಅಥವಾ ವಿಷಯ ಗ್ರಹಿಕೆ ಆಗುತ್ತೆ. ಆ ಹಿನ್ನೆಲೆ ಒಳಗಡೆ ತಾವೆಲ್ಲರೂ ಕೂಡ ಬರವಣಿಗೆ ಮಾಡುವಂಥವ್ರು ದಯಮಾಡಿ ಹೆಚ್ಚು ಓದುವುದನ್ನು ಅಭ್ಯಾಸ ಮಾಡ್ಕೊಳ್ಬೇಕು ಅಂತ ನಾನು ವಿನಂತಿಸ್ಕೊಳ್ತೇನೆ. ಅದು ಬೇಂದ್ರೆಯವರನ್ನು ಓದುವುದಿರ್ಬೋದು. ಇವತ್ತು ಕವಿಗೋಷ್ಠಿ ಇದೆ. ಕಾವ್ಯ ಲೋಕಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದ್ರೆ GS ಶಿವರುದ್ರಪ್ಪನವ್ರನ್ನ ಓದದ, ಬೇಂದ್ರೆಯವರನ್ನ ಓದದ, KS ನರಸಿಂಹಸ್ವಾಮಿಯವರನ್ನ ಓದದ ಸಾಹಿತಿಗಳು ಅಥವಾ ಬರಹಗಾರರು ಖಂಡಿತ ಒಂದು ವಸ್ತುನಿಷ್ಠವಾದಂತಹ ಮತ್ತೆ ಸಾಮಾಜಿಕ ಕಳಕಳಿ ಒಳಗೊಂಡಿರ್ತಕ್ಕಂತಹ ಒಂದು ಸತ್ವಪೂರ್ಣವಾದಂತಹ ಕವಿತೆಗಳನ್ನು ಬರೀಲಿಕ್ಕೆ ಸಾಧ್ಯ ಆಗಲ್ಲ ಅಂತಕ್ಕಂಥದ್ದು ನನ್ನ ತಿಳುವಳಿಕೆ. ಒಬ್ಬ KS ನರಸಿಂಹಸ್ವಾಮಿಯವರನ್ನ ಓದ್ಕೊಂಡ್ರೆ ಯಾವ ಗಂಡ ಹೆಂಡತಿಯೂ ಕೂಡ ಜಗಳ ಆಡಲಿಕ್ಕೆ ಸಾಧ್ಯವೇ ಇಲ್ಲ. ಒಬ್ಬ ಕುವೆಂಪು ಅವರನ್ನ ಓದಿದ್ರೆ ಬಹುಶಃ ಮೌಢ್ಯಗಳನ್ನು ನಂಬಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ಬೇಂದ್ರೆಯವರನ್ನ ಓದಲಿಕ್ಕೆ ಬಡತನವನ್ನ ಎದುರಿಸಲಿಕ್ಕೆ ಹೆದರ್ಕೊಳ್ಳುವ ಅಗತ್ಯವೇ ಇರೋದಿಲ್ಲ. ಇಂತಹ ಸನ್ನಿವೇಶದಲ್ಲಿ ಒಬ್ಬ GS ಶಿವರುದ್ರಪ್ಪನವರ ಕಾವ್ಯ ಮೀಮಾಂಸೆಯನ್ನು ಓದ್ಕೊಳ್ಳೋದ್ರ ಮೂಲಕ ಕವಿತೆಗಳನ್ನ ವಿಮರ್ಶೆ ಮಾಡುವ ಸಂದರ್ಭಕ್ಕೆ ನಮ್ಮದು ಯಾವುದೋ ಒಂದು ಕವಿತೆಯನ್ನ ಯಾರೋ ಒಬ್ಬ ಸಂಪನ್ಮೂಲ ವ್ಯಕ್ತಿ ಟೀಕೆ ಮಾಡಿಬಿಟ್ರು, ಕಾಲೆಳೆದುಬಿಟ್ರು, ಅಥವಾ ನಮಗೆ ಬೆನ್ನು ತಟ್ಟಿಲ್ಲ ಅನ್ನುವ ಹತಾಶೆಗೆ ಒಳಗಾಗುತ್ತೆ. ನಮ್ಮನ್ನು ನಾವು ಹೇಗೆ ಹೊರಗೆ ಹಚ್ಕೋಬೇಕು, ನಮ್ಮನ್ನು ನಾವು ಹೇಗೆ ಸರಿಪಡಿಸ್ಕೊಳ್ಬೇಕು ಅನ್ನುವುದನ್ನು ತಿಳ್ಕೊಳ್ಬೇಕು ಅಂದರೆ ನಾವು ಹೆಚ್ಚು ಓದುವ ಅಗತ್ಯ ಇದೆ ಅಂತ ನಾನಾದರೂ ತಿಳ್ಕೊಂಡಿದ್ದೇನೆ. ಆ ಹಿನ್ನೆಲೆ ಒಳಗಡೆ ಇಲ್ಲಿಗೆ ಬಂದಿರತಕ್ಕಂಥ ಎಲ್ಲ ಕವಿಗಳು ಕೂಡ
ಹೆಚ್ಚಿನ ಓದನ್ನು ಒಳಗೊಂಡಂತೆ ಬರವಣಿಗೆಗೆ ಮುಂದಾಗಲಿ ಅಂತ ಹೇಳಿ ನಾನು ಆಶಿಸ್ತೇನೆ. ಜೊತೆಗೆ ಇವತ್ತಿನ ಈ ಕಾರ್ಯಕ್ರಮವನ್ನು ಉದ್ಘಾಟಿಸುವ ಸಂದರ್ಭಕ್ಕೆ ನನಗಾದರೂ ಅನಿಸಿದ್ದಷ್ಟೇ, ಒಂದು ಸಂಸ್ಥೆಯನ್ನು ಕಟ್ಟುವುದು ಬಹಳ ಸುಲಭ, ಆದರೆ ಅದನ್ನು ಮುನ್ನಡೆಸ್ಕೊಂಡು ಹೋಗ್ತಕ್ಕಂಥದ್ದು ಬಹಳ ಸಾಹಸದ ಕೆಲಸ. ಅದಕ್ಕೆ ನೀವೆಲ್ಲರೂ ಕೂಡ ವಿಜಯಲಕ್ಷ್ಮಿ ಸತ್ಯಮೂರ್ತಿ ಅವರಿಗೆ ಬೆನ್ನೆಲುಬಾಗಿ ಅವರ ಭುಜಕ್ಕೆ ಭುಜ ಕೊಟ್ಟಂತೆ ನಾವೆಲ್ಲರೂ ಕೂಡ ಈ ಸಂಸ್ಥೆಯನ್ನು ಮುನ್ನಡೆಸೋಣ. ಇದು ಕೇವಲ ಅವರ ಸಂಸ್ಥೆ ಅಲ್ಲ, ನಮ್ಮೆಲ್ಲರ ಸಂಸ್ಥೆ ಅಂತ ನಾವೆಲ್ಲರೂ ಭಾವಿಸ್ಕೊಳ್ತಾ, ಋತುಗಾನ ಬಹಳ ಒಳ್ಳೆಯ ಹೆಸರು. ಋತುಗಾನ ಸಾಹಿತ್ಯಿಕವಾಗಿಯೂ ಸತ್ಯ, ಒಂದು ರೀತಿಯ ಸಾಹಿತ್ಯಾತ್ಮಕವಾಗಿರ್ತಕ್ಕಂಥ ಹೆಸರಾದರೂ ಕೂಡ ಅಲ್ಲಿ ನಮಗೆ ಈ ಕಾಲಘಟ್ಟದಲ್ಲಿ ಈ ನಮ್ಮ ಏನು ಋತುಗಳನ್ನು ಯಾವ ಬದಲಾವಣೆಗಳಲ್ಲಿ ಕಾಣ್ತಾ ಇದ್ದೇವೋ ಅದೇ ರೀತಿಯ ಬದಲಾವಣೆಗಳಲ್ಲಿ ಸಾಹಿತ್ಯವನ್ನು ಕಾಣೋಣ, ನಮ್ಮ ಬದುಕಿನಲ್ಲೂ ಕೂಡ ಅದನ್ನು ನಾವು ಕಾಣೋಣ. ಆ ಮೂಲಕ ನಾವು ಮನುಷ್ಯನ ಉನ್ನತಿಗೆ ಸಾಹಿತ್ಯವನ್ನು ಪೂರಕವಾಗುವಂತೆ ಮಾಡ್ಕೊಳ್ಳೋಣ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ, ಇವತ್ತಿನ ಈ ವೇದಿಕೆಗೆ ನನ್ನನ್ನು ಬರಮಾಡಿಕೊಂಡಂತೆ ದೀಪವನ್ನು ಬೆಳಗಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟು ಇವತ್ತಿನ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಶ್ರೀಮತಿ ವಿಜಯಲಕ್ಷ್ಮಿ ಸತ್ಯಮೂರ್ತಿ ಅವರಿಗೆ, ಹಾಗೆಯೇ ಇಲ್ಲಿಯ ಈ ಸ್ಥಳಾವಕಾಶವನ್ನು ಮಾಡಿಕೊಟ್ಟಂತಹ ರಾಸು ವೆಂಕಟೇಶ್ ಅವರಿಗೆ, ಬೆಮೆಲ್ ಸೆಲ್ವಕುಮಾರ್ ಅವರ ಕನ್ನಡ ಐಸಿರಿ ಪತ್ರಿಕೆಯ ಮೂಲಕ ನಾನು ಮನಗಂಡಿದ್ದೇನೆ ಅವರ ಕನ್ನಡದ ಕಳಕಳಿ ಎಂಥದ್ದು ಅಂತೇಳಿ. ಅವರು ಬೆಮೆಲ್ ಕಾರ್ಖಾನೆಯಲ್ಲಿ ಇದ್ದಾಗಿಂದನೂ ಕೂಡ ಇಲ್ಲಿಯವರೆಗೂ ಕೂಡ ಬಹುಶಃ ಅವರ ಇಡೀ ಜೀವನದ ಉದ್ದಕ್ಕೂ ಕೂಡ ಇಂಥದ ಕನ್ನಡದ ಕೆಲಸವನ್ನು ಮಾಡ್ತಾ ಬರ್ತಕ್ಕಂಥವ್ರು. ಶ್ರೀಕಾಂತ್ ಪತ್ರೇಮರವರು ನನಗೆ ಮುಖ ಪರಿಚಯ ಅಷ್ಟು ಹೆಚ್ಚಿನ ಪರಿಚಯ ಇಲ್ಲದಿದ್ರು ಕೂಡ ಅವರು ಇವತ್ತಿನ ಈ ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥದ್ದು ಬಹಳ ಸಂತೋಷ. ಆಗಮಿಸಿರ್ತಕ್ಕಂಥ ಎಲ್ಲ ಕವಿಗಳಿಗೂ ಕೂಡ ನಾನು ಮತ್ತೊಮ್ಮೆ ಶುಭವನ್ನು ಹಾರೈಸ್ತಾ, ನಮ್ಮ ಮೋಹನ್ ಸರ್ ಬಂದಿದ್ದಾರೆ, ಅವರು ಸಾಹಿತ್ಯದ ಕಾರ್ಯಕ್ರಮಗಳನ್ನು ಮಾಹಿತಿ ಜಾಲತಾಣಗಳಲ್ಲಿ ಇವತ್ತು ಸ್ಪರ್ಧಾ ಪ್ರಪಂಚ ನಮ್ಮದು, ಕನ್ನಡವನ್ನು ಕಟ್ಟುವ ಕೆಲಸಕ್ಕೆ ನಾವು ಮೊದಲು ಸ್ಪರ್ಧೆಯನ್ನು ಹೇಗೆ ಸ್ವೀಕಾರ ಮಾಡಬೇಕು ಅನ್ನೋದನ್ನು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಆ ಹಿನ್ನೆಲೆ ಒಳಗಡೆ ಅವರು ಬಹಳ ಗಟ್ಟಿಯಾದ ಕೆಲಸಗಳನ್ನ ಮಾಡ್ತಾ ಬಂದಿರತಕ್ಕಂಥವ್ರು. ಪತಂಗಿ ಎಸ್ ಮುರಳಿಯವರು ಆಗಿರ್ಬೋದು, ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ನರಸಿಂಹಮೂರ್ತಿ ಆಗಿರ್ಬೋದು, ಎಲ್ಲ ಮಾನಸ ಅವರು, ರಂಜನಿ ಅವರು ಎಲ್ಲರೂ ಕೂಡ ಇವತ್ತಿನ ಈ ಸಂಸ್ಥೆಯನ್ನು ಕಟ್ಟಿ ಬೆಳೆಸಲಿಕ್ಕೆ ಗಟ್ಟಿಯಾದಂತಹ ಶಕ್ತಿಗಳು ಅಂತ ನಾನಾದರೂ ಭಾವಿಸ್ಕೊಂಡಿದ್ದೇನೆ. ನಾವು ಇವತ್ತಿನ ಈ ಮಾಹಿತಿ ಜಾಲತಾಣಗಳಲ್ಲಿ ನಮ್ಮ ಕವಿತೆಗಳನ್ನು ಹಾಕುವುದರ ಮೂಲಕ ಅಥವಾ ಮಾಹಿತಿ ಜಾಲತಾಣಗಳಲ್ಲಿ ಅಂತರ್ಜಾಲಗಳಲ್ಲಿ ನಾವು ಅಭಿಪ್ರಾಯಗಳನ್ನು ಸಂಗ್ರಹ ಮಾಡೋದರ ಮೂಲಕ ನಾವೊಂದಷ್ಟು ಪಕ್ವವಾಗಬಹುದು ಅನ್ನುವ ಭಾವನೆಯೊಟ್ಟಿಗೆ ನಾವೊಂದಷ್ಟು ತಿಳುವಳಿಕೆಯನ್ನು ಹೇಗೆ ಮಾಡ್ಕೋಬೇಕಾಗ್ತದಂದರೆ, ಪುಸ್ತಕವನ್ನು ಪ್ರಕಟಿಸುವ ಮುನ್ನ, ಕವನ ಸಂಕಲನವನ್ನು ಪ್ರಕಟಿಸುವ ಮುನ್ನ ನಾವೊಂದಷ್ಟು ಈ ನಾಡಿನ ಎತ್ತರದ ಕವಿಗಳನ್ನು, ಅಂದರೆ ಎತ್ತರದ ಅಂದರೆ ಕೇವಲ ಪುಸ್ತಕಗಳ ಸಂಖ್ಯೆ ಅಲ್ಲಲ್ಲ, ಶೈಕ್ಷಣಿಕವಾಗಿ ಒಂದಷ್ಟು ಕಾವ್ಯದ ಮೀಮಾಂಸೆಯನ್ನು ತಿಳ್ಕೊಂಡಂತೆ ಯಾರೆಲ್ಲ ಇವತ್ತು ನಮಗೆ ಪ್ರಸಿದ್ಧರು, ಜನಪ್ರಿಯರು ಅಂತ ಅಂದ್ಕೊಂಡಿದ್ದೇವೋ ಅವರುಗಳನ್ನು ಸಂಪರ್ಕ ಮಾಡಿ ನಮ್ಮ ಕವಿತೆಗಳನ್ನು ಒಂದಷ್ಟು ಸಾಣೆ ಇಡಿಸಿಕೊಳ್ಳುವಂತಹ ಕೆಲಸವನ್ನು ಮಾಡೋದ್ರ ಜೊತೆಗೆ ನಾವೆಲ್ಲರೂ ಕೂಡ ಉತ್ತಮ ಕವಿತೆಗಳನ್ನು ರಚಿಸಲಿಕ್ಕೆ, ಆ ಮೂಲಕ ಸಮಾಜವನ್ನು ಕಟ್ಟಲಿಕ್ಕೆ, ಕವಿತೆಗಳನ್ನು ಬರೆಯುವ ಸಂದರ್ಭಕ್ಕೆ ಅನೇಕ ಪ್ರಕಾರಗಳಲ್ಲಿ ಕವಿತೆಗಳನ್ನ ಬರೀಬಹುದು. ಆದರೆ ಸಮಾಜಕ್ಕೆ ಇವತ್ತಿನ ವಾಸ್ತವಕ್ಕೆ ಕೈಗನ್ನಡಿಯಾಗಿ ನಾವು ಮುಖಾಮುಖಿಯಾಗಿ ನಿಂತುಕೊಂಡಂತೆ ಕವಿತೆಗಳನ್ನು ಬರೆದ್ರೆ ಮುಂದಿನ ಸಮಾಜವನ್ನು ಅತ್ಯಂತ ಸುಸಂಸ್ಕೃತವಾಗಿಯೂ ಆರೋಗ್ಯಕರವಾಗಿಯೂ ಕಟ್ಟಲಿಕ್ಕೆ ಸಾಧ್ಯ ಇದೆ ಅಂತ ನನ್ನ ತಿಳುವಳಿಕೆ. ಆ ಹಿನ್ನೆಲೆ ಒಳಗಡೆ ತಾವೆಲ್ಲರೂ ಹೆಜ್ಜೆಯನ್ನು ಇಡ್ತೀರಿ ಅಂತ ನಂಬಿ ಭರವಸೆಯನ್ನು ಇಟ್ಟು ಇವತ್ತಿನ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲಿಕ್ಕೆ ನಾನು ಬಂದಿದ್ದೇನೆ. ತಾವು ಈ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ವಂದಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಒಂದು ಸಂಘಟನೆಯನ್ನು ಕಟ್ಟಲು ಬೇಕಾಗಿರುವಂತಹ ಶ್ರಮ, ಪ್ರತಿಭೆ ಮತ್ತು ಸಾಹಿತ್ಯಿಕವಾಗಿ ಇರುವಂತಹ ಓದು ಸಹ ಅಗತ್ಯ ಅಂತ ಹೇಳಿದ ಹಾಗೆ ಈ ಎಲ್ಲವನ್ನು ಮೆಟ್ಟು ನಿಲ್ಲುವಂತಹ ಮಾದರಿ ವೇದಿಕೆ ಆಗಲಿ ಎಂದು ಆಶಾದಾಯಕವಾದ ನುಡಿಗಳನ್ನು ಆಡಿದಂತಹ ಪ್ರಕಾಶ್ ಮೂರ್ತಿ ಸರ್ ಅವರಿಗೆ ಧನ್ಯವಾದಗಳು. ಅವರಿಗೆ ಒಂದು ಗೌರವ ಸಮರ್ಪಣೆ. ನಿಮ್ಮೆಲ್ಲರ ಆತ್ಮೀಯ ಪೂರ್ವಕವಾದ ಚಪ್ಪಾಳೆ ಬರಲಿ. ಗೌಡ ಅಂತ ಬೇಡ, ಗೌಡ ಅಂತ ಬೇಡ, ಸಾಧನೆ ಮೂಲಕ ಸಿಗುವಂತಾಗಿ ಚಪ್ಪಾಳೆ ಖುಷಿ ಆಗುತ್ತೆ. ಹೌದು, ಧನ್ಯವಾದಗಳು. ಮತ್ತೊಬ್ಬ ಅತಿಥಿಯಾಗಿ ಆಗಮಿಸಿರುವಂತಹ ಡಾಕ್ಟರ್ ಬೆಮೆಲ್ ಸೆಲ್ವಕುಮಾರ್ ಸರ್ ಅವರು ತಮ್ಮ ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ತೇನೆ. ಎಲ್ಲರಿಗೂ ಒಂದ್ಸಲ ಹಾಯ್. ಈ ಹಾಯ್ ಯಾಕಂದ್ರೆ ಸುಮಾರು 21 ತಿಂಗಳಾಯ್ತು ನಾವೆಲ್ಲ ಸೇರಿ ಹೀಗೆ
ಒಬ್ರಿಗೊಬ್ರು ಭೇಟಿಯಾಗಿ ಒಬ್ರಿಗೊಬ್ರು ಜಗಳ ಆಡಿ ಸಾಹಿತ್ಯಾತ್ಮಕವಾದ ಜಗಳ ಈ ಥರ ಜಗಳಗಳನ್ನೆಲ್ಲ ಆಡಿ ಸುಮಾರು 20 ತಿಂಗಳು ಮೇಲಾಯಿತು. ಆದರೆ ಕಳೆದ ಅಕ್ಟೋಬರ್ ತಿಂಗಳಲ್ಲಿ ಒಂದ್ಸಲ ಇಲ್ಲಿ ವಿಜಯಲಕ್ಷ್ಮಿ ಅವರ ಯಾವ ಕೃತಿ ಹಳೆಯಲ್ಲಿ ಬಂದ ಅಪ್ಸರೆ ಮತ್ತು ಇನ್ನೊಂದು ಕೃತಿ, ಎರಡರ ಕೃತಿನ ಬಿಡುಗಡೆ ಇಲ್ಲೇ ಮಾಡಿದ್ವಿ. ಆ ಸಂತೋಷ ಒಂದು ಬಿಟ್ಟರೆ ಮತ್ತೆ ನಾವು ಇಲ್ಲಿ ಎಲ್ಲೂ ಸೇರೋಕ್ಕಾಗಲಿಲ್ಲ. ಮತ್ತೆ ಇಲ್ಲಿ ಸೇರ್ತಾ ಇದೆ, ಇದೊಂದು ಸಂತೋಷದ ಗೇರುಸೊಪ್ಪೆ ಧಬಧಬೆ ಅಂತೆ ಗಂಭೀರವಾದ ಚಿಂತನೆಗಳಿಂದ ನಮ್ಮನ್ನು ಇದುವರೆಗೆ ರಂಜಿಸಿದವರು ಶ್ರೀ ಪ್ರಕಾಶ್ ಮೂರ್ತಿ ಇವತ್ತಿಂದಲ್ಲ, ನನಗೆ ಗೊತ್ತಿರೋಂಗೆ ಸುಮಾರು 8-10 ವರ್ಷದಿಂದ, ಅಂದರೆ ನಾನು ಸರ್ವಿಸಲ್ಲಿ ಇರಬೇಕಾದ್ರೂ ಸಹ ಅವರ ಪ್ರತಿಭೆ, ಅವರ ಮಾತುಗಳು ಅಷ್ಟು ಶುಭವಾಗಿ ನಮ್ಮನ್ನು ಸ್ಫೂರ್ತಿಸ್ತಾ ಇತ್ತು. ಆಗ ಕನ್ನಡ ಎಲ್ಲೋ ಇತ್ತು. ಆಗ ಆ ಒಂದು ಕನ್ನಡವನ್ನು ಮೇಲೆತ್ತಿದ ಕೆಲವೇ ವ್ಯಕ್ತಿಗಳೆಲ್ಲ ಅವರು. ಆದರೆ ಅವರ ರೀತಿ, ಅವರ ಮಾತು ಸ್ವಲ್ಪ ಮೊನಚು ಮತ್ತು ಸ್ವಲ್ಪ ಹಾರ್ಸ್ ಅಂತಿದ್ರೆ, ಆ ಒಂದು ದೆಸೆಯಿಂದ ಅವರು ಎಲ್ಲೂ ವಿಜೃಂಭಿಸಲಿಲ್ಲ ಅಂತ ನನಗನ್ನಿಸಿತ್ತು. ಆ ವಿಜೃಂಭಣೆ ಈಗ ಸಾಧ್ಯವಾಯಿತು. ಕನ್ನಡದ ಅತ್ಯಂತ ಹೆಮ್ಮೆಯ ಒಂದು ಸಂಸ್ಥೆಯ ಬೆಂಗಳೂರು ನಗರ ಘಟಕದ ಅಧ್ಯಕ್ಷರಾಗಿ ಇವರು ಆಯ್ಕೆಯಾಗಿದ್ದಾರೆ. ಇವರಿಗೆ ನಮ್ಮ ಈ ಎಲ್ಲ ಸಂಸ್ಥೆಗಳಿಂದ ಅವರಿಗೆ ನಾವು ನಮ್ಮ ಬೆಂಬಲವನ್ನು ಕೊಡ್ತಾ ಇದ್ದೀವಿ. ಅವರ ಕನ್ನಡದ ಕೆಲಸಗಳು ಇನ್ನೂ ಹೆಚ್ಚಾಗಿ ಸಾಗಲಿ ಅಂತೇಳಿ ನಾನಾದರೂ ಭಾವಿಸ್ತಾ ಇದ್ದೀನಿ. ಈ ರಾಮನವಮಿ ಹಬ್ಬದ ಈ ಶುಭ ದಿನ ಶ್ರೀಮತಿ ವಿಜಯಲಕ್ಷ್ಮಿ ಅವರ ಒಂದು ಹೊಸ ಸಾಹಸ ಪ್ರಯತ್ನ ಇವತ್ತು ಆಗ್ತಾ ಇದೆ. ಈ ಸಾಹಸದಿಂದ ಏನೇನು ಅನಾಹುತಗಳು ಆಗಬಹುದು, ಏನೇನು ಕಷ್ಟಗಳಾಗ್ಬೋದು ಅಂತ ಅನ್ನೋದು ಸೂಚ್ಯವಾಗಿಸಿ ಯಾಕಂದರೆ ಕನ್ನಡ ಕಟ್ಟೋದು ಅಷ್ಟು ಸುಲಭ ಅಲ್ಲ. ಒಂದು ಸಲ ನಾವು ಕನ್ನಡ ಕಟ್ತೀವಿ ಅಂತ ನಿಂತಾಗ ಅದಕ್ಕೆ ಅಡಚಣೆಗಳೇ ಹೆಚ್ಚು. ಈ ಒಂದು ಅಡಚಣೆಗಳನ್ನು ಮೀರಿ ನೀವು ನಿಂತು ನೀವು ನಿಮ್ಮ ಕೆಲಸವನ್ನು ಮಾಡಿ ಇದಕ್ಕೆ ನಮ್ಮ ಸದಾ ಬೆಂಬಲ ಇರುತ್ತೆ ಅಂತಲೂ ಸಹ ಹೇಳಿದರು. ಇದಕ್ಕಾಗಿ ನಾನು ಅವರಿಗೆ ಋಣಿಯಾಗಿದ್ದೀನಿ. ಇಲ್ಲಿ ಈ ಒಂದು ಸಂಸ್ಥೆಯಲ್ಲಿ ಈ ಥರ ಸಂಸ್ಥೆಗಳೆಲ್ಲ ನನಗೆ ಗೊತ್ತಿರಂಗೆ ಸುಮಾರು 10ರಿಂದ 12 ಸಂಸ್ಥೆಗಳಿವೆ ಬೆಂಗಳೂರಿನಲ್ಲಿ ನನಗೆ ಗೊತ್ತಿರಂಗೆ. ಈ ಸಂಸ್ಥೆಗಳು ಸಾಮಾನ್ಯವಾಗಿ ನಮ್ಮಂಥವರಿಗೆ ಅಂತಂದರೆ ವಿಶೇಷ ಹೆಚ್ಚಿನ ಅನುಭವ ಇಲ್ಲದೇ ಇರೋಂಥ ವ್ಯಕ್ತಿಗಳಿಗೆ ಇಲ್ಲಿ ಒಂಥರ ಸ್ಟೇಜನ್ನು ಕೊಟ್ಟು ಆಗ ಈ ಒಂದು 7-8 ಸಂಸ್ಥೆಗಳು ಇದರಿಂದ ನಾವು ಸಾಕಷ್ಟು ಬೆಳೆದದ್ದು ಆಗಿದೆ. ಈ ನಿಟ್ಟಿನಲ್ಲೇ ಇನ್ನೂ ಒಂದು ಸಂಸ್ಥೆ ಋತುಗಾನ ಬಂದಿದೆ. ಇದನ್ನು ಸಹ ನಮ್ಮ ಲೇಖಕರೇ ಆಗಲಿ, ನಮ್ಮ ಕವಿಯತ್ರೆಯರೇ ಆಗಲಿ, ಕವಿಗಳೇ ಆಗಲಿ ಇದನ್ನು ಹೆಚ್ಚಿನ ಉಪಯೋಗ ಪಡ್ಕೊಳ್ಳಿ ಅಂತೇಳಿ ನಾವು ಆಶಿಸ್ತೀವಿ. ನನ್ನನ್ನು ಮುಖ್ಯ ಅತಿಥಿಗಳಾಗಿ ಕರೆದಿದ್ದರೆ ಹೆಚ್ಚು ಮಾತಾಡಬೇಡ ಅಂತ ಅನ್ನೋ ಸೂಚನೆ ಅದು. ಯಾಕಂದರೆ ಕವಿತ್ರಿಯರು ಸಾಕಷ್ಟು ಜನ ಇದ್ದಾರೆ, ಮಾತೆಯರವರು ಮಾತೆ ಮುಖ್ಯ. ಸೊ ನನ್ನನ್ನು ಹೆಚ್ಚು ಮಾತಾಡೋಕ್ಕೆ ನಿಂತು ನನ್ನನ್ನು ಪಡೆದಾರು. ಹಾಗಾಗಿ ನನ್ನ ಮಾತುಗಳನ್ನು ಇಲ್ಲಿಗೆ ಮುಗಿಸಿ BMC ಅವರ ಒಂದು ಅವನದ ಸಾಲುಗಳನ್ನು ನಾನು ಹೇಳಬೇಕು ಅಂತ ಅನಿಸ್ತಾ ಇದೆ. ಅದನ್ನು ಹೇಳ್ಬಿಡ್ತೀನಿ, ಹೇಳಿ ನನ್ನ ಮಾತುಗಳನ್ನು. ಕರುಣಾಳು ಬಾ ಬೆಳಕೆ, ಕರುಣಾಳು ಬಾ ಬೆಳಕೆ, ಮಸುಕಿದೆ ಮಬ್ಬಿನಲಿ ಕೈ ಹಿಡಿದು ನಡೆಸೆನ್ನರು. ಕರುಣಾಳು ಬಾ ಬೆಳಕೆ, ಮಸುಕಿದೆ ಮಬ್ಬಿನಲಿ ಕೈ ಹಿಡಿದು ನಡೆಸೆನ್ನನು. ഇരുಳು ಕತ್ತಲೆಯ ಕವಿ ಮನೆ ದೂರ ಕನಿಕರಿಸಿ, ഇരുಳು ಕತ್ತಲೆಯ ಕವಿ
ಮನೆ ದೂರ ಕನಿಕರಿಸಿ ಕರುಣಾಳು ಬಾ ಬೆಳಕೆ ಮುಸುಕಿದಿ ಮಗ್ಗಿನಲಿ ಕೈ ಹಿಡಿದು ನಡೆಸೆನ್ನನು ಹೇಳಿ ನನ್ನಡಿಡಿಸು ಬಲು ದೂರ ನೋಟವನು ಹೇಳ ಮೊದಲೇ ಸಾಕು ನನಗೊಂದು ಹೆಜ್ಜೆ ಹೇಳಿ ನನ್ನಡಿಡಿಸು ಬಲು ದೂರ ನೋಟವನು ಹೇಳ ಮೊದಲೇ ಸಾಕು ನನಗೊಂದು ಹೆಜ್ಜೆ ಮುನ್ನ ಇಂದಿರದಾದೆ ನಿನ್ನ ಬೇಡದೆ ಹೋದೆ ಮುನ್ನ ಇಂದಿರಲಾದೆ ನಿನ್ನ ಬೇಡದೆ ಹೋದೆ ಕೈ ಹಿಡಿದು ನಡೆಸೆನ್ನನು ಕರುಣಾಳು ಬಾ ಬೆಳಕೆ ಮುಸುಕಿದಿ ಮಬ್ಬಿನಲಿ ಕೈ ಹಿಡಿದು ನಡೆಸೆನ್ನನು ಕೈ ಹಿಡಿದು ನಡೆಸೆನ್ನನು ಕೈ ಹಿಡಿದು ನಡೆಸೆನ್ನನು BM ಶ್ರೀಯವರ ಗೀತೆಯ ಋತುವಿಗೆ ಬೆಳಕಿನ ಧಾರೆ ಹರಿಸಿದ ಡಾಕ್ಟರ್ ಬೆಮೆಲ್ ಸೆಲ್ವಕುಮಾರ್ ಸರ್ ಅವರಿಗೆ ಧನ್ಯವಾದಗಳು. ಇದೀಗ ಅವರಿಗೆ ಗೌರವ ಸಮರ್ಪಣೆ. ಎಲ್ಲರ ಆತ್ಮೀಯಪೂರ್ವಕವಾದ ಚಪ್ಪಾಳೆ. ಚಪ್ಪಾಳೆಗಳೇ ಅವ್ರಿಗೆ ತುಂಬಾ ಉತ್ಸಾಹ ಕೊಡುತ್ತೆ ಅಂತ ನಾನು ಮಾತ್ರ ಭಾವಿಸ್ತೀನಿ. ಸಪ್ಪೆ ಆಗುತ್ತೆ ಇಲ್ಲ ಅಂದ್ರೆ. ಧನ್ಯವಾದಗಳು ಸರ್. ಇದೀಗ ಕವಿಗೋಷ್ಠಿ ಆರಂಭ ಆಗಲಿದೆ. ದಯವಿಟ್ಟು ಎಲ್ಲರೂ ಮೊಬೈಲ್ ಮೂಲಕ ವಾಚಿಸುವುದನ್ನು ನಿಷೇಧಿಸಲಾಗಿದೆ. ಎಲ್ಲರೂ ಬರೆದಿರುವುದನ್ನು ತೆಗೆದುಕೊಂಡು ಬಂದು ಓದಬೇಕಾಗಿ ಕೇಳಿಕೊಳ್ಳಲಾಗಿದೆ. ಇದೀಗ ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀಕಾಂತ್ ಪತ್ರೆಬರ ಸರ್ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಮೊದಲಿಗೆ ತಮ್ಮ ಕವಿತೆಯನ್ನು ವಾಚಿಸಲು ಬರುತ್ತಿದ್ದಾರೆ ಮಾಲಾ ಪ್ರಸಾದ್ ಅವರು. ಮುಂದಿನ ತಯಾರಿಗಾಗಿ ಮಂಜುಳಾ ಎಸ್ ವೆಂಕಟೇಶ್ ಅವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತೇನೆ. ಹಾಗೆ ರಂಜಿತಾ ರಾಮ್ಕುಮಾರ್ ಅವರಿಲ್ಲ ಅಂದ್ರೆ ನೆಕ್ಸ್ಟ್ ಮಾನಸ KK ಅವರು. ನಮಸ್ತೆ. ನನ್ನ ಕವನದ ಶೀರ್ಷಿಕೆ ಝೇಂಕಾರ. ನವ ವಸಂತಕ್ಕೆ ವರ್ಷದ ಆಗಮನ, ಸಾಹಿತ್ಯದ ಒಡಲಿಗೆ ಬಂತು ಋತುಗಾನ. ವಸಂತನಿಗೆ ಕೋಗಿಲೆಗಳ ಇಂಚರ, ಋತುಗಾನಕ್ಕೆ ಸಾಹಿತಿಗಳ ಝೇಂಕಾರ. ಎಲೆಮರೆಯ ದಿಗ್ಗಜ ಸಾಹಿತಿಗಳ ಮೊಗದಲ್ಲೂ ಕಾಣಲಿ ನಗುವಿನ ಕಿರಣ, ಹೊಸ ಹೊಸ ಪ್ರತಿಭೆಗಳ ಅನಾವರಣ. ಸದಾ ಮೂಡುತ್ತಿರಲಿ ನವನವೀನ. ಪ್ರೇಮ ಕವಿಯತ್ರಿಯ ಸಮರ್ಪಣೆ, ಶಾರದೆಯ ಮಡಿಲಿಗೆ ಈ ಋತುಗಾನ. ಸಾಹಿತ್ಯ ಸಾಂಸ್ಕೃತಿಕಗಳ ಪಯಣ, ಉತ್ತುಂಗಕ್ಕೇರಲಿ ನೂತನ ಯಾನ. ಶುಭಾವಗಲಿಗಳಲ್ಲಿ ಧನ್ಯವಾದಗಳು. ಶೈಲಜಾ ಶರ್ಮಾ ಅವರಿಗೆ ಧನ್ಯವಾದಗಳು. ಶೈಲಜಾ ಶರ್ಮಾ ಅವರಿಗೆ ಸ್ಮರಣೆಯನ್ನು ನೀಡಬೇಕಾಗಿ ಕೇಳಿಕೊಳ್ತೇನೆ. ಪ್ರಕಾಶ್ ರಂಜಿತಾ ರಾಮ್ಕುಮಾರ್, ಮಂಜುಳಾ ಎಸ್ ವೆಂಕಟೇಶ್ ಮೊದಲಿಗೆ ಬಂದಿಲ್ಲ ಆಸೀನರಾಗಿರ್ಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ. ಹಾಗೆ ಮಾನಸ KK ಅವರು ಮುಂದೆ ತಯಾರಿ ಮಾಡ್ಕೋಬೇಕಂತ ಕೇಳ್ಕೊಳ್ತೀನಿ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಕವಿತೆಯ ಶೀರ್ಷಿಕೆ ಮೈಲಿಗೆ. ಮೈಲಿಗೆ ಆಗಿ ಹೋಯ್ತು ಊರಿಗೂರೇ ಮೈಲಿಗೆ ಆಗಿ ಹೋಯ್ತು, ಮೈಲಿಗೆ ಆಗಿ ಹೋಯ್ತು ಊರಿಗೂರೇ ಮೈಲಿಗೆ ಆಗಿ ಹೋಯ್ತು. ದಾಸರು ಗೊಲ್ಲರು ಬುಡಬುಡಿಕೆಯ ಸಿದ್ಧರು, ದಾರಿ ಹೋಕರು ಬೇಡಿ ಬರುವವರು, ಊರ ಕೇರಿಯವರೆಂಬ ಭೇದ ಭಾವವಿಲ್ಲದೆ
ಬಂದವರೆಲ್ಲರಿಗೂ ಅನ್ನವಿಕ್ಕಿ ಕಳುಹಿಸುತ್ತಿದ್ದ ದೊಡ್ಡ ಮನೆಯ ಹಿರಿಯ ಜೀವವೊಂದಿಂದು ಮುಪ್ಪಿನಿ ಕಾಲದಲ್ಲಿ ಹೊರದಬ್ಬಿದ ಮಕ್ಕಳಿಂದ ದೂರದಲ್ಲಿ ಯಾರಿಗೂ ಕಾಣದೆ ಕುಳಿತು ಹಸಿವೆಯಿಂದ ನರಳುವಾಗ ತೊಟ್ಟಿಕ್ಕಿದ ಆ ತಾಯಿಯ ಕಣ್ಣೀರು ಭೂಮಿಗೆ ಸೋಕಲು ಮೈಲಿಗೆ ಆಗಿ ಹೋಯಿತು. ಊರಿಗೂರೇ ಮೈಲಿಗೆ ಆಗಿ ಹೋಯಿತು. ಧನ್ಯವಾದಗಳು. ಬನ್ನಿ. ಎಲ್ಲರಿಗೂ ಶುಭ ಸಂಜೆ. ಈ ದಿನ ಋತುಗಾನ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ವೇದಿಕೆಯನ್ನು ಹೊಸದಾಗಿ ಆರಂಭ ಮಾಡ್ತಿದ್ದಾರೆ. ವಿಜಯಲಕ್ಷ್ಮಿ ಸತ್ಯಮೂರ್ತಿಯವರಿಗೆ ಅಭಿನಂದನೆಗಳು. ಹೀಗೆ ಎಲ್ಲ ಯಶಸ್ವಿ ಕಾರ್ಯಕ್ರಮಗಳು ಮಾಡಲಿದ್ದಾರೆ. ಕವನದ ಶೀರ್ಷಿಕೆ ಮುಸ್ಸಂಜೆ ಮಳೆ. ಬರದ ಮಳೆ ಧರೆಯ ತಡಿಸಿ ಜರಿ ಹರಿಯ ಉಣಿಸಿ ಮೈ ತುಂಬ ಹನಿ ಮುತ್ತ ಹಿಡಿದ ಪ್ರಕೃತಿ ಮನೋಲ್ಲಾಸಕ್ಕೆ ಹೂನಲಿ ನಲಿದ ಶಶಿ ಅಬ್ಬರದಿ ಹಾಲ ಬೆಳಕ ಎರೆದು ಮಳೆಯ ಹನಿಗೆ ಮುತ್ತಿ ಕಾತುರದಿ ಕಾದಿದೆ. ಕಾಲ ಕಾಲಕ್ಕೆ ಸುರಿವ ಮಳೆ ತುದಿ ಮೊದಲಿಲ್ಲದ ಹನಿ ಬೆರಗು ನಾಸಿಕಕ್ಕೆ ಇಳಿದ ಮಳೆ ಸೆರಗು ಉಗುರ ಬಿಸಿಯೊಳಗೆ ಮನ ಬೆಚ್ಚಿದಂತಾಗಿ ಹೃದಯ ಬಿರಿದಿದೆ. ಹನಿ ಎರೆದ ಪರದೆಯಲ್ಲಿ ಗಾಳಿಯ ಸುಂದರ ನಾಟ್ಯ ನವಿಲಿನಂತೆ ಸುರಿಮಳೆಯು ತಪ್ಪಿದಾಗ ಮನ ಮೌನದಿ ಕಲಕಿ ಜಗದೆದೆಯ ತುಂಬೆಲ್ಲ ನಗುವು ಹೊರಹೊಮ್ಮಿ ಧರೆಯ ತಡಿಸಿದೆ. ಮರುಳಾಗದಿರು ಮಳೆಯೇ ಮುಗ್ಧ ಹನಿಯೊಳಗೆ ಉಕ್ಕಿ ಸೊಕ್ಕಿದೊಡೆ ಬಯದಿ ಬದುಕ ಕೊಚ್ಚದಿರು. ನುಡಿಸುವೆನು ನನ್ನೆದೆಯ ಮುತ್ತಿನ ರಾಗದ ತಂತಿಯದು ಮೀಟುತ್ತಿರೆ ಹನಿ ಹನಿಯು ಬೆರಳಿನ ಸಂದಿನಲ್ಲಿ ಹರಿದಂತೆ ಬಾಸ ಮನಕ್ಕೆ ಜಗದಿ ಜನರ ಬೆಚ್ಚಿಸಿದೊಡೆ ಫಲವೇನು. ಧನ್ಯವಾದ. ಧನ್ಯವಾದಗಳು ಮಾನಸನ್ ಅವರಿಗೆ. ಇದೀಗ ಅವರಿಗೆ ಸ್ಮರಣಿಕೆಯನ್ನು ನೀಡುವ ಮೂಲಕ ಗೌರವಿಸಬೇಕಾಗಿ ಕೇಳಿಕೊಳ್ತೇನೆ. ಎಲ್ಲರ ಆತ್ಮೀಯಪೂರ್ವಕವಾದ ಚಪ್ಪಾಳೆ ಬರಲಿ. ಈಗ ಮಂಜುಳಾ ಎಸ್ ವೆಂಕಟೇಶ್ ಅವರು ತಮ್ಮ ಕವಿತೆಯನ್ನು ವಾಚಿಸಲಿದ್ದಾರೆ. ಮುಂದಿನ ತಯಾರಿಗಾಗಿ ರಂಜಿತಾ ರಾಮ್ಕುಮಾರ್ ಅವರು ಹಾಗೆ ಶೈಲಶ್ರೀ ಶಶಿಧರ್ ಅವರು ವೇದಿಕೆ ಬರಬೇಕಾಗಿ ಕೇಳಿಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ. ಋತುಗಾನ. ಆಹಾ ಏನು ವಿಸ್ಮಯ ಪ್ರಕೃತಿ, ಆಹಾ ಏನು ವಿಸ್ಮಯ ಪ್ರಕೃತಿ. ಹನಿ ನೀರಿಲ್ಲ ಬಿಸಿಲ ಬೇಗೆ, ಹನಿ ನೀರಿಲ್ಲ ಬಿಸಿಲ ಬೇಗೆ. ಎತ್ತೆತ್ತ ನೋಡಿದರೂ ಹಬೆಯೇ ಹಬೆ. ಆದರೂ ಚಿಗುರಿ ನಡೆಯುತ್ತಿವೆ ಉದುರಿದ ಎಲೆಯ ಕೊಡಿಯಲ್ಲಿ ಹಚ್ಚ ಹಸಿರಾಗಿ ಎಸಳಾಗಿ ಹೆಸರ ಹೇಳುತ್ತಿವೆ. ಋತು ಆಗಮನದ ಮುನ್ಸೂಚನೆಯೊಂದಿಗೆ ಹೊಸತನದಿಂದ ಯುಗಾದಿಯಾಗಿ ಹೊಸತೆರದಿ ತೋರಣವಾಗಿ ಅಲ್ಲೊಂದಿಷ್ಟು ಇಲ್ಲೊಂದಿಷ್ಟು ಎಲ್ಲಿಂದಲೋ ತುಂತುರು ಹನಿಯಾಗಿ ಧಾವಂತದಿ ಆಗಸದಿಂದ ಉದುರಿ ಎಲೆಗಳ ಮರು ಹುಟ್ಟಿಗೆ ಇಳೆಗೆ ಹನಿಯಾಗಿ ಹೊಸತನದಿ ಹೊಸ ವರುಷದ ಹಾದಿಯಲ್ಲಿ ಚಿಗುರೊಡೆದ ಗಿಡ ಮರ ಬಳ್ಳಿ ಕೊಂಬೆ ರೆಂಬೆಗಳಲ್ಲಿ ಹೊಸ ಹಕ್ಕಿಗಳು ವಿರಮಿಸಿ ರಮಿಸಿವೆ, ಹೊಸ ಹಕ್ಕಿಗಳು ವಿರಮಿಸಿ ರಮಿಸಿವೆ. ರವಿಯ ಕಿರಣಕ್ಕೆ ಚಿಲಿಪಿಲಿಗುಟ್ಟುವ ಮರುಸೃಷ್ಟಿಗೆ ಬರಡು ಭೂಮಿಯೊಳಗೊಂದಿಷ್ಟು ಇಕ್ಕೆಲೆಗಳಲ್ಲೂ ಮೊಳಕೆಯೊಡೆಯದ ಬೀಜವ ಪಸರಿಸಿ ಮತ್ತೊಂದು ಬೇಸಿಗೆಯ ಬಿಸಿಲಿಗೆ ಬಾಯಿ ತೆರೆದಿದೆ. ಭೂಮಿಯಿಂದ ನಭದೆತ್ತರಕ್ಕೆ ಇಣುಕಿ ಮೋಡದಲ್ಲಿ ಅವಿತ ಸ್ವಾತಿ ಹನಿಗಳ ಆಹ್ವಾನಿಸಿ ಮುಂಬೆಳಕಿನ ಇಬ್ಬನಿಯೊಂದಿಗೆ ಮೀಯಲು, ಮುಂಬೆಳಕಿನ ಇಬ್ಬನಿಯೊಂದಿಗೆ ಮೀಯಲು ಒಡಲ ತಾಯಿ ಮಡಿಲು ಋತುಗಾನ ಕಾಯುತ್ತಿದೆ. ಧನ್ಯವಾದ. ಧನ್ಯವಾದಗಳು ಮಂಜುಳಾ ಎಸ್ ವೆಂಕಟೇಶ್ ಅವರಿಗೆ. ಸ್ಮರಣಿಕೆಯನ್ನು ನೀಡಬೇಕಾಗಿ ಕೇಳಿಕೊಳ್ತೇನೆ. ಮುಂದೆ ತನ್ನ ಕವನವನ್ನು ವಾಚಿಸಲು ಭಾರ್ಗವಿ ಪಿ ಬರಬೇಕಾಗಿ ಕೇಳಿಕೊಳ್ತೇನೆ. ದಯಮಾಡಿ ಕವನ ವಾಚಿಸುವಾಗ ತಮ್ಮ ಪರಿಚಯವನ್ನು ಮಾಡಿಕೊಡ್ಬೇಡಿ, ಕೇವಲ ಕವನವನ್ನು ವಾಚಿಸಿದ್ರೆ ಮಾತ್ರ ಸಾಕು. ಎಲ್ಲರಿಗೂ ನಮಸ್ಕಾರ. ನನ್ನ ಕವನದ ಶೀರ್ಷಿಕೆ ಮಾವಿನ ಸಂಗಮ. ವಸಂತ ಕಾಲದಲ್ಲಿ ನೀ ಚಿಗುರುವೆ, ಎಲ್ಲರ ಮನದಲ್ಲಿ ಸಂತೋಷ ತರುವೆ. ವಸಂತ ಕಾಲದಲ್ಲಿ ನೀ ಚಿಗುರುವೆ, ಎಲ್ಲರ ಮನದಲ್ಲಿ ಸಂತೋಷ ತರುವೆ.
ಎಲ್ಲ ಹಣ್ಣುಗಳ ರಾಜ ಮಾವು, ಯುಗಾದಿ ಎಂದು ಕೊಡುವರು ಬೇವು ಬೆಲ್ಲ ಮಾವು. ಎಲ್ಲ ಹಣ್ಣುಗಳ ರಾಜ ಮಾವು, ಯುಗಾದಿ ಎಂದು ಕೊಡುವರು ಬೇವು ಬೆಲ್ಲ ಮಾವು. ಮಾವಿನ ಮರದಲ್ಲಿ ಕೋಗಿಲೆಯ ಇಂಚರ, ಚೈತ್ರ ಮಾಸದಲ್ಲಿ ಎಲ್ಲದಕ್ಕೂ ಸಡಗರ. ಅಕ್ಕಿ ರೊಟ್ಟಿ ಮಾವಿನಕಾಯಿ ಚಟ್ನಿ ಜೋಡಿ, ಎಂಥವರ ಬಾಯಲ್ಲೂ ನೀರುರಿಸುವ ಮೋಡಿ. ನೀನು ಅನೇಕ ಬಣ್ಣದಲ್ಲಿ ಕೂಡಿ ಬಂದಿರುವೆ, ಪ್ರಾಚೀನ ಕಾಲದಿಂದಲೂ ನೀನು ಜನಪ್ರಿಯವಾಗಿರುವೆ. ಉಂಡು ಮಾವು ಹಸಿದು ಹಸು ಎಂಬ ಗಾದೆ ಇದೆ, ರಕ್ತದೊತ್ತಡ ಮಟ್ಟಿನಲ್ಲಿರುವ ಕುಸ್ತಿ ಇದೆ. ಬಸರಿಯರಿಗೆ ಬಯಕೆ ಮೂಡಿಸುವ ಮಾವಿನಕಾಯಿ, ನಿನ್ನ ಮಾಡುವರು ಬಗೆ ಬಗೆ ಉಪ್ಪಿನಕಾಯಿ. ಶುಭ ಕಾರ್ಯಕ್ಕೆ ನೀನಾಗಿರುವೆ ನಿಜಕ್ಕೂ ಕಾರಣ, ನೀನು ಮುಂಬಾಗಿಲಿಗೆ ಆಗಿರುವೆ ಹಸಿರು ತೋರಣ. ಮಾವು ನಮ್ಮ ರಾಷ್ಟ್ರೀಯ ಹಣ್ಣು, ಆರೋಗ್ಯಕ್ಕೆ ನೀನು ನಿಜವಾಗಿಯೂ ಹೊನ್ನು. ಮಾವಿನ ಮರದ ಅತ್ಯಂತ ಪವಿತ್ರವಾದದ್ದು, ನೀನು ಇದ್ದರೆ ಅದು ನಿಜಕ್ಕೂ ಕಾರ್ಯ ನಡೆಯುವುದು. ಧನ್ಯವಾದಗಳು. ಮಾವಿನ ಬಗೆಗೆ ಸೊಗಸಾದ ಕವನವನ್ನು ವಾಚಿಸಿದಂತಹ ಮಾರ್ಗದೀಪಿ ಅವರಿಗೆ ಧನ್ಯವಾದಗಳು. ಇದೀಗ ಅವರಿಗೆ ಸ್ಮರಣಿಕೆಯನ್ನು ನೀಡುವ ಮೂಲಕ ಗೌರವಿಸಲಾಗಿತ್ತು. ಮುಂದೆ ಪುಟ್ಟಣ್ಣ ಕೋಲಾಲ ಸರ್ ಅವರು ತಮ್ಮ ಕವಿತೆಯನ್ನು ವಾಚಿಸಿ ಬರಬೇಕಾಗಿ ಕೇಳ್ಕೊಳ್ತೇನೆ. ಮುಂದಿನ ತಯಾರಿಗಾಗಿ ಶ್ವೇತಾ ಪ್ರಕಾಶ್. ಎಲ್ರಿಗೂ ನಮಸ್ಕಾರ. ಕವಿತೆಯ ಶೀರ್ಷಿಕೆ ಚೆಲುವಿನ ಚಿತ್ತಾರ. ಮೂಡಣದ ಮುಂಬೆಳಗು ಕಂಗೊಳಿಸಿದೆ, ಮಂದಹಾಸವು ಮನವ ಖುಷಿಗೊಳಿಸಿದೆ. ನನ್ನೆದೆಯ ಬಡಿತಕ್ಕೀಗ ಹುರುಪು ಸಿಕ್ಕಿದೆ, ಶೃಂಗಾರ ಭಾವ ಉಕ್ಕಿ ಮನವ ಮುದಗೊಳಿಸಿದೆ. ಎನ್ನರಸಿ ನನ್ನೆದೆಯ ಬಂದೆಯಾಗಿರುವೆ, ಪಿಸು ಮಾತಿನ ವಯ್ಯಾರಕ್ಕೆ ಸೋತಿರುವೆ. ತುಟಿ ಹೆಚ್ಚಿನ ನಗುವು ಹುಚ್ಚು ಹಿಡಿಸಿದೆ, ನಿನ್ನ ನೋಡುವ ಆಸೆಯು ಬಲವಾಗಿದೆ. ಚಂದಿರನ ಬೆಳಕು ನಿನ್ನೆದುರು ಮಂಕಾಗಿದೆ, ನಿನ್ನಂದವ ನೋಡಿ ಇನ್ನೂ ಕಿಚ್ಚು ಹೆಚ್ಚಾಗಿದೆ. ಚೆಲುವಿನ ಚಿತ್ತಾರಕ್ಕೆ ಮನ ಮೋಹಗೊಂಡಿದೆ, ಚಾಪಲ್ಯವು ಮನವ ಬಿಟ್ಟು ಹೋಗದಿದೆ. ಧನ್ಯವಾದಗಳು. ಸರ್ ಧನ್ಯವಾದಗಳು ಸರ್ ತಮಗೆ. ತಮ್ಮೆಲ್ಲರ ಉತ್ಸಾಹದಾಯಕ ಚಪ್ಪಾಳೆ ಬರಲಿ, ಇಲ್ಲ ಅಂತಂದ್ರೆ ಅವ್ರಿಗೂ ಬೇಸರ ಆಗತ್ತೆ. ಇದೀಗ ಶ್ವೇತಾ ಪ್ರಕಾಶ್ ಅವರು ತಮ್ಮ ಕವಿತೆಯನ್ನು ವಾಚಿಸ್ಬೇಕಾಗಿ ಕೇಳ್ಕೊಳ್ತೇನೆ. ಮುಂದಿನ ತಯಾರಿಗಾಗಿ ಧೀರೇಂದ್ರ ನಾಗರಹಳ್ಳಿ ಸರ್. ಮುಂದೆ ಶೈಲಶ್ರೀ ಶಶಿಧರ ಮೇಡಮ್ ಅವರು ವೇದಿಕೆ ಬರಬೇಕಾಗಿ ಕೇಳ್ಕೊಳ್ತೇನೆ. ನಮಸ್ಕಾರ. ಅಲೆಮಾರಿ ನಾನಾದ ಪರವಶಗಳಿಗೆ ಸಂಕೋಚ ಏಕೋ ಈ ಕಂಗಳಿಗೆ, ನಾನಾದ ಪರವಶಗಳಿಗೆ ಸಂಕೋಚ ಏಕೋ ಈ ಕಂಗಳಿಗೆ. ಕಣ್ಮುಚ್ಚಿದ ಬೆಕ್ಕಾಯಿ ತೆಗರಿ ಮನಸ್ಸು, ಮುಚ್ಚಿದ ಕಣ್ಣು ತನ್ನೊಳಗೆ ಇಳುಕಿ ತುಸು, ಮುಚ್ಚಿದ ಕಣ್ಣು ತನ್ನೊಳಗೆ ಇಳುಕಿ ತುಸು. ಎಷ್ಟೊಂದು ಕಾವ್ಯ ಮುಗದೆ ಲೆಕ್ಕ ಸೆಳೆ ತನ್ನರಿಯದೆ ಮುಗುದೆ, ಎಷ್ಟೊಂದು ಕಾವ್ಯ ಮುಗುದೆ ಲೆಕ್ಕ ಸೆಳೆ ತನ್ನರಿಯದ ಮುಗುದೆ. ಹಣೆ ಮೂಗು ಗಲ್ಲ ತುಟಿಗೆಲ್ಲಿ ಉಪಮೆ, ಹಣೆಗಲ್ಲ ತುಟಿಗೆಲ್ಲಿ ಉಪಮೆ. ಒಂದರಲ್ಲೊಂದು ಶಿಲ್ಪ ಕೆತ್ತನೆಯ ದಿಗ್ಭ್ರಮೆ, ಒಂದರಲ್ಲೊಂದು ಶಿಲ್ಪ ಕೆತ್ತನೆಯ ದಿಗ್ಭ್ರಮೆ. ನೀಳ ಕೊರಳೆತ್ತಿ ಭಂಗಿ ಭವ್ಯತೆ, ನೀಳ ಕೊರಳೆತ್ತಿ ಭಂಗಿ ಭವ್ಯತೆ. ಮೇಲೆತ್ತಿದ ಶಿರ ತಲ್ಪ ತಲ್ಲೀನತೆ, ಮೇಲೆತ್ತಿದ ಶಿರ ತಲ್ಪ ತಲ್ಲೀನತೆ. ಜೋತಲಾಟದ ಗಾಲಿ ಕರ್ಣ ರಿಂಗಣವೇ, ನೀನೆದ್ದ ಪುಳಕ ಕೇಶ ಹಾರಾಡಿತಾವೆ, ನೀನೆದ್ದ ಪುಳಕ ಕೇಶ ಹಾರಾಡಿತಾವೆ. ಏನ ನೆನೆಸುತ್ತಿದೆ ಹೇಳು ಚಿತ್ತ, ಏನ ನೆನೆಸುತ್ತಿದೆ ಹೇಳು ಚಿತ್ತ. ನುಡಿದೆ ಏನು ಗಾನ ಸಂಗೀತ, ನುಡಿದೆ ಏನು ಗಾನ ಸಂಗೀತ. ಮಿಡಿದೆ ಏನಲ್ಲಿ ಮಧುರ ನೆನಪ ತಂತಿ, ಮನದ ಬೇಲಿ ಹರಿದು ಪಸರಿಸಿ ಹಳೆ ವಾಸಂತಿ. ತಲ್ಲೀನ ಭಾವದಲ್ಲಿ ತಲ್ಲಣ ಸ್ತಬ್ಧ, ತಲ್ಲೀನ ಭಾವದಲ್ಲಿ ತಲ್ಲಣ ಸ್ತಬ್ಧ. ತಾನದಲ್ಲದ ತಮುಲ ಕಾಡದ ನಿಶ್ಶಬ್ದ, ತಾನದಲ್ಲದ ತಮುಲ ಕಾಡದೆ ನಿಶ್ಶಬ್ದ. ಏರುತ್ತಾವುದೋ ಸ್ವರದಲ್ಲೇನೋ ಜಿಗಿತ, ಏರುತ್ತಾವೋ ಸ್ವರದಲ್ಲೇಕೋ ಜಿಗಿತ. ಅಲೆದಾಡುತ್ತಾ ಮನಸ್ಸು
ಮತ್ತದ ಹುಡುಕುತ್ತ ಮತ್ತದ ಹುಡುಕುತ್ತ. ಧನ್ಯವಾದಗಳು ಮ್ಯಾಮ್. ಎಲ್ಲರೂ ಸ್ಮರಣಿಕೆಯನ್ನು ನೀಡಬೇಕಾಗಿ ಕೇಳಿಕೊಳ್ತೇನೆ. ಚಪ್ಪಾಳೆ ಬಗ್ಗೆ ತಮ್ಮ ಮುಂದಿನ ಕವಿತೆಯನ್ನು ವಾಚಿಸಲಿದ್ದಾರೆ ಶೈಲಶ್ರೀ ಶ್ರೀಶಿಧರ ಅವರು. ಮುಂದಿನ ತಯಾರಿಗಾಗಿ ಷಣ್ಮುಖಯ್ಯ ತೋಟದ ಅವರು ಬರಬೇಕಾಗಿ ಕೇಳಿಕೊಳ್ತೇನೆ. ನಮಸ್ಕಾರ ಎಲ್ಲರಿಗೂ. ನನ್ನ ಕವಿತೆ ಶ್ರೀ ನಿನ್ನ ದಯೆ ಇರಲಿ ಕೃಷ್ಣ. ಹುಟ್ಟಿನಿಂದಿಗೂ ಪ್ರೀತಿಯನ್ನೇ ಕಂಡಿಲ್ಲ ಬಳಲುತಿಹನಯ್ಯ ಕೃಷ್ಣ. ಹುಟ್ಟಿನಿಂದಿಗೂ ಪ್ರೀತಿಯನ್ನೇ ಕಂಡಿಲ್ಲ ಬಳಲುತಿಹನಯ್ಯ ಕೃಷ್ಣ. ಕಾಸು ವೀಸು ಹೊನ್ನು ಕ್ಲೇಶ ಕಳೆಯುವುದಿಲ್ಲ ಸೋಲುತಿಹನಯ್ಯ ಕೃಷ್ಣ. ಕಾಸು ವೀಸು ಹೊನ್ನು ಕ್ಲೇಶ ಕಳೆಯುವುದಿಲ್ಲ ಸೋಲುತಿಹನಯ್ಯ ಕೃಷ್ಣ. ಹೆತ್ತ ತಾಯಿಯ ಮಮತೆಯ ಅರಿವೇ ನನಗಿಲ್ಲ ಸೊರಗಿಹನಯ್ಯ ಕೃಷ್ಣ. ಹೆತ್ತ ತಾಯಿಯ ಮಮತೆಯ ಅರಿವೇ ನನಗಿಲ್ಲ ಸೊರಗಿಹನಯ್ಯ ಕೃಷ್ಣ. ನನ್ನ ಪಾಪದ ಫಲಕ್ಕೆ ಯಾರ್ಯಾರೂ ಕಾರಣರಲ್ಲ ಕರಗುತಿಹನಯ್ಯ ಕೃಷ್ಣ. ನನ್ನ ಪಾಪದ ಫಲಕ್ಕೆ ಯಾರ್ಯಾರೂ ಕಾರಣರಲ್ಲ ಕರಗುತಿಹನಯ್ಯ ಕೃಷ್ಣ. ನಾ ಮಾಡಿದ ಕರ್ಮ ನನ್ನ ಕಾಡುತ್ತಿದೆಯಲ್ಲ ನೀ ಹೊಣೆಯಲ್ಲಯ್ಯ ಕೃಷ್ಣ. ನಾ ಮಾಡಿದ ಕರ್ಮ ನನ್ನ ಕಾಡುತ್ತಿದೆಯಲ್ಲ ನೀ ಹೊಣೆಯಲ್ಲಯ್ಯ ಕೃಷ್ಣ. ಅನಾಥ ರಕ್ಷಕ ಬಿರುದಾಂಕಿತ ನೀನಿರುವೆಯಲ್ಲ ಭಯವಿಲ್ಲಯ್ಯ ಕೃಷ್ಣ. ಅನಾಥ ರಕ್ಷಕ ಬಿರುದಾಂಕಿತ ನೀನಿರುವೆಯಲ್ಲ ಭಯವಿಲ್ಲಯ್ಯ ಕೃಷ್ಣ. ಪ್ರೀತಿ ಎಂಬ ಅದೃಷ್ಟವನ್ನ ಪಡೆದು ಬಂದಿಲ್ಲ ಏನು ಮಾಡಲಯ್ಯ ಕೃಷ್ಣ. ಪ್ರೀತಿ ಎಂಬ ಅದೃಷ್ಟವನ್ನ ಪಡೆದು ಬಂದಿಲ್ಲ ಏನು ಮಾಡಲಯ್ಯ ಕೃಷ್ಣ. ನಿನ್ನ ನಾಮಸ್ಮರಣೆ ಇನ್ನೂ ನಾ ಮರೆಯುವಂತಿಲ್ಲ ನೀ ಹರಸಯ್ಯ ಕೃಷ್ಣ. ಇನ್ನು ನಿನ್ನ ನಾಮಸ್ಮರಣೆ ನಾ ಮರೆಯುವಂತಿಲ್ಲ ನೀ ಹರಸಯ್ಯ ಕೃಷ್ಣ. ಸಾರಥಿಯಾಗಿ ನೀ ಪಾರ್ಥನ ಕಳವಳವೆಲ್ಲ ಕಳೆದೆಯಯ್ಯ ಕೃಷ್ಣ. ಸಾರಥಿಯಾಗಿ ನೀ ಪಾರ್ಥನ ಕಳವಳವೆಲ್ಲ ಕಳೆದೆಯಯ್ಯ ಕೃಷ್ಣ. ನಿನ್ನ ಕರುಣೆಯೊಂದಿದ್ದರೆ ಬೇರೇನೂ ಬೇಕಿಲ್ಲ ಶರಣೆಂಬೆನೆಯ ಕೃಷ್ಣ. ನಿನ್ನ ಕರುಣೆಯೊಂದಿದ್ದರೆ ಬೇರೇನೂ ಬೇಕಿಲ್ಲ ಶರಣೆಂಬೆನೆಯ ಕೃಷ್ಣ. ಧನ್ಯವಾದಗಳು. ಕೃಷ್ಣನನ್ನು ನೆನೆದು ತಮ್ಮ ಕವಿತೆಯನ್ನು ವಾಚಿಸಿದಂತಹ ಶೈಲಶ್ರೀ ಮೇಡಮ್ಗೆ ಧನ್ಯವಾದಗಳು. ಅವರಿಗೆ ಒಂದು ಸ್ಮರಣಿಕೆಯನ್ನು ನೀಡುವ ಮೂಲಕ ಅವರ ಗೌರವವನ್ನು ಸಲ್ಲಿಸಲಾಗುವುದು. ದಯಮಾಡಿ ಎಲ್ಲರೂ ಚಪ್ಪಾಳೆಯನ್ನು ತಟ್ಟಬೇಕಾಗಿ ಕೇಳಿಕೊಳ್ಳುತ್ತಾರೆ. ಇದೀಗ ತಮ್ಮ ಕವಿತೆಯನ್ನು ಷಣ್ಮುಖಯ್ಯ ತೋಟದವರು ವಾಚಿಸಲಿದ್ದಾರೆ. ಮುಂದಿನ ತಯಾರಿಗಾಗಿ ಪತ್ನಂಗಿಯ ಮುರಳಿ ಸರ್ ಹಾಗೂ ಮಾಧುರಿ ದೇಶಪಾಂಡೆ ಅವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತೇನೆ. ಕವನದ ಶೀರ್ಷಿಕೆ ಹೊಸ ವರುಷ. ನವಚೈತನ್ಯ ಋತುಮಾಸದ ವನಸಿರಿಯ ಪುಷ್ಪಗಳು ಅರಳಿ ಪರಿಮಳ ಸೂಚಿಸಿವೆ. ಭ್ರಮಣದ ಝೇಂಕಾರ ಕೋಗಿಲೆಗಳ ಸಂವಿಧಾನ ಮಾವು ಚಿಗುರೊಡೆದು ಬರುತ್ತಲಿದೆ. ಇದುವೇ ಹೊಸ ವರ್ಷ, ಬಾಳಿಗೆ ಹೊಸ ವರ್ಷ. ಅಜ್ಞಾನ ತೊಳೆದು ಸುಜ್ಞಾನ ಮನದಲ್ಲಿ ತುಂಬಿ ಚಿಂತೆ ದೂರಾಗಿ ನೋವು ನಲಿಗಳು ಮರೆಯಾಗಿ ನವಕಲ್ಪನೆಯಲ್ಲಿ ನಲಿವು ಗೆಲುವು ಹೊಸ ಹೊಮ್ಮಲಿ. ಇದುವೇ ಹೊಸ ವರ್ಷ, ಬಾಳಿಗೆ ಹೊಸ ವರ್ಷ. ತೊಲಗಲಿ ಜಾತಿ ಮತ ಪಂಥಗಳು, ಐಕ್ಯತೆ ಮೂಡಲಿ ನಾವು ಮನುಕುಲದವರೆಂದು. ಎಲ್ಲವೂ ಮರೆತು ಬೇವು ಬೆಲ್ಲದಂತೆ ಬೆರೆತು ಜೊತೆಯಾಗಿ ಬಾಳಿದರೆ ಇದುವೇ ಹೊಸ ವರ್ಷ, ಬಾಳಿಗೆ ಹೊಸ ವರ್ಷ. ಹೊಸ ಸಂವತ್ಸರ ಸುಭಕೃತ ಶುಭವಾಗಲಿ. ಹೊಳೆ ಮರದಿ ಹೊಸ ಚಿಗುರಿನಂತೆ ಕವಿಗಳ ಮನದಲ್ಲಿ ಹೊರಹೊಮ್ಮಲಿ ನವಕಾವ್ಯಗಳು. ಇದುವೇ ಹೊಸ ವರ್ಷ, ತರುವುದು ಬಾಳಿಗೆ ಹೊಸ ವರ್ಷ. ಧನ್ಯವಾದ. ಷಣ್ಮುಖಯ್ಯ ಸರ್ ಅವರಿಗೆ ಧನ್ಯವಾದಗಳು. ಅವರಿಗೆ ಸ್ಮರಣಿಕೆಯನ್ನು ನೀಡಬೇಕಾಗಿ ಕೇಳಿಕೊಳ್ತೇನೆ. ಎಲ್ಲರೂ ಚಪ್ಪಾಳೆ ಬರಲಿ. ಯಾಕೋ ಉತ್ಸಾಹನೇ ಇಲ್ಲ ಅಂತ ಅನ್ನಿಸ್ತಿದೆ ಅಲ್ವಾ? ದಯಮಾಡಿ ಜೋರಾದ ಚಪ್ಪಾಳೆ ಬರಲಿ. ನನ್ನ ನಿರೂಪಣೆ ಬರಬೇಕು. ಇದೀಗ ಮಾಧುರಿ ದೇಶಪಾಂಡೆ ಅವರು ತಮ್ಮ ಕವಿತೆಯನ್ನು ವಾಚಿಸಲಿದ್ದಾರೆ. ಮುಂದಿನ ತಯಾರಿಗಾಗಿ ರಶ್ಮಿ ಪ್ರಶಾಂತ್ ಅವರು ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತೇನೆ. ನನ್ನ ಕವಿತೆ ಮುಂಗಾರು ಮಳೆ. ವಾನೆತ್ತರದಿ ನೋಡುವ ಮೋಡಗಳ ಸುಂದರ, ಬರಲಿವೆಯೋ ಇಂದು ಮುತ್ತಿನ ಹನಿಗಳು ಸುಂದರ.
ಇದೇ ಒಡಲ ದಾಪ ಕಡೆಯಲ್ಲಿ ಸುರಿಯಲಿ ಮಳೆ ಧಾರಾಕಾರ. ಮುಂಗಾರಿನ ಆಗಮನಕ್ಕಾಗಿ ಕಾಯುತ್ತಿದೆ ಜನಸಾಗರ. ಮಳೆ ಬೆಳೆಯ ಮೇಲೆ ಅವಲಂಬಿತ ರೈತರ ಸಂಸಾರ. ಮೇಘರಾಜನ ಆಗಮನದಿ ಪ್ರೇಮಿಗಳಲ್ಲಿ ಪ್ರೇಮೋತ್ಸವದ ಸಂಚಾರ. ನದಿ ಹಳ್ಳ ಕೆರೆ ತುಂಬಲು ನಯನ ಮನೋಹರ ಪರಿಸರ. ಮುಂಗಾರಿನ ಸ್ವಾಗತಕ್ಕೆ ತವಕಿಸುತ್ತಿದೆ ಜನಸಾಗರ. ನೆರೆಯ ತಾಪ ಕಳೆದ ಹನಿಯು ಮುಂಗಾರಿನ ಮಳೆಯ ನಿಗುರ. ಮಳೆಯ ಕಾಲ ಸುಖ ಸಮೃದ್ಧಿಯ ಆಗರ. ಮಳೆಯ ನೋಡಿ ಕವನ ರೂಪದಿ ಹರಿದಿದೆ ಕವಿಯ ಅಕ್ಷರ. ಮುಂಗಾರಿನ ಮಳೆಯ ನೋಡಲು ಜನರಿಗೆಲ್ಲ ಕಾತರ. ಧನ್ಯವಾದಗಳು. ಧನ್ಯವಾದಗಳು ಮ್ಯಾಮ್. ಅವರಿಗೆ ಸ್ಮರಣಿಕೆಯನ್ನು ನೀಡಬೇಕಾಗಿ ಕೇಳ್ಕೊಳ್ತೇನೆ. ಎಲ್ಲರ ಪ್ರೋತ್ಸಾಹದಾಯಕವಾದ ಚಪ್ಪಾಳೆ ಬರಲಿ. ಇದೀಗ ಪತ್ತಂಗಿ ಎಸ್ ಮುರಳಿ ಸರ್ ತಮ್ಮ ಕವಿತೆಯನ್ನು ವಾಚಿಸಲಿದ್ದಾರೆ. ಮುಂದಿನ ತಯಾರಿಗಾಗಿ ಸಂವಾದವಾಡ ತಪ್ಪಿ ವೇದಿಕೆ ಮೇಲೆ ಬರಬೇಕಾಗಿದೆ. ಎಲ್ರಿಗೂ ನಮಸ್ಕಾರ. 2 ಹನಿಗವನಗಳನ್ನು ವಾಚನ ಮಾಡ್ತಿದ್ದೀನಿ. ಮೊದಲನೆಯ ಹನಿಗವನದ ಶೀರ್ಷಿಕೆ ಕವಿ ಮನ. ಹಬ್ಬದ ದಿನ ಗುರಿ ಭೋಜನದ ನಂತರ ಕವನ ವಾಚಿಸಲು ಇಲ್ಲ ಮನಸ್ಸು. ಹಬ್ಬದ ದಿನ ಗುರಿ ಭೋಜನದ ನಂತರ ಕವನ ವಾಚಿಸಲು ಇಲ್ಲ ಮನಸ್ಸು. ಚಾಪೆ ಹಾಸಿ ಫ್ಯಾನು ಹಾಕಿ ದಿಂಬಿಗೆ ತಲೆ ಕೊಟ್ಟರೆ ಅದು ಹಬ್ಬದ ಸೊಗಸು. ಚಾಪೆ ಹಾಸಿ ಫ್ಯಾನು ಹಾಕಿ ದಿಂಬಿಗೆ ತಲೆ ಕೊಟ್ಟರೆ ಅದು ಹಬ್ಬದ ಸೊಗಸು. ಒಳಗಿನಿಂದ ಎಚ್ಚರಿಸಿತು ಮನ, ಒಳಗಿನಿಂದ ಎಚ್ಚರಿಸಿತು ಮನ, ನೀ ಸಾಮಾನ್ಯನಲ್ಲ ಕವಿ ಜಗದ ಕಣ್ಣು. ನೀ ಸಾಮಾನ್ಯನಲ್ಲ ಕವಿ ಜಗದ ಕಣ್ಣು. ಯಾವುದೇ ಸಬೂಬು ಹೇಳದೆ ಕವನ ಬರೆದು ವಾಚಿಸು, ಕವನ ಬರೆದು ವಾಚಿಸು. ಹನಿಗವನ ದೇಶ ದ್ವೇಷ. ಪಾಂಡವ ಕೌರವರಿಗಿಂತ ಹೆಚ್ಚಿನ ದ್ವೇಷ ಉಕ್ರೇನ್ ರಷ್ಯಾ ದೇಶಗಳ ನಡುವೆ. ಪಾಂಡವ ಕೌರವರಿಗಿಂತ ಹೆಚ್ಚಿನ ದ್ವೇಷ ಉಕ್ರೇನ್ ರಷ್ಯಾ ದೇಶಗಳ ನಡುವೆ. ದ್ವಾಪರದ ಕಲಹ ಮುಗಿದೇ ಹೋಯಿತು 18 ದಿನಕ್ಕೆ. ದ್ವಾಪರದ ನೋಡಿ ನಗ್ತಾ ಇದ್ರೆ ಏನಾಯ್ತು? ಪುರುಷೇಷ ಏನಿಲ್ಲ ತಾನೆ, ಆತರ ಏನಿಲ್ಲಲ್ಲ. ಸರಿ ಇದೆ. ಹಾಂ ಸರಿ, ಧೈರ್ಯ. ದ್ವಾಪರದ ಕಲಹ ಮುಗಿದೇ ಹೋಯಿತು 18 ದಿನಕ್ಕೆ. ಕಲಿಯುಗದ ಸಮರ ಮುಂದುವರೆದು ಸಾಗಿದೆ ದಿನದಿಂದ ದಿನಕ್ಕೆ, ದಿನದಿಂದ ದಿನಕ್ಕೆ. ನರನ ಕೋಪಕ್ಕೆ ನಲುಗಿ ಹೋಗಿವೆ ಪ್ರಾಣಿ ಪಕ್ಷಿ ಸಂಕುಲ. ನರನ ಕೋಪಕ್ಕೆ ನಲುಗಿ ಹೋಗಿವೆ ಪ್ರಾಣಿ ಪಕ್ಷಿ ಸಂಕುಲ. ಎಂದು ಆಗುವುದೋ ಇಡೀ ಜಗತ್ತು ಶಾಂತಿಯ ದೇಗುಲ, ಶಾಂತಿಯ ದೇಗುಲ. ಅವಕಾಶಕ್ಕಾಗಿ ಧನ್ಯವಾದಗಳು. ಧನ್ಯವಾದಗಳು ಸರ್. ಅವರಿಗೆ ಒಂದು ಗೌರವ ಸಮರ್ಪಣೆ. ಜೋರಾದ ಚಪ್ಪಾಳೆ. ಮುಂದೆ ತಮ್ಮ ಕವಿತೆಯನ್ನು ವಾಚಿಸಬೇಕಾಗಿ ರಶ್ಮಿ ಪ್ರಶಾಂತ್ ಮೇಡಮ್ ಅವ್ರನ್ನ ಕೇಳ್ಕೊಳ್ತೇನೆ. ಮುಂದಿನ ತಯಾರಿಗಾಗಿ ಹರೀಶ್ ಕುಮಾರ್ ಎಸ್ ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ. ಶೀರ್ಷಿಕೆ ಪ್ರಕೃತಿಯ ರಮ್ಯತೆ. ಹಾರಾಡುವ ಬಣ್ಣ ಬಣ್ಣದ ಚಿಟ್ಟೆಗಳು, ಜಳಜಳನೆ ಹರಿಯುತ್ತಿರುವ ತಿಳಿ ನೀರಿನ ತೊರೆಯಲ್ಲಿ ಸ್ವಚ್ಛಂದವಾಗಿ ಓಡಾಡುತ್ತಿರುವ ಜಲಚರಗಳು, ಆಕಾಶದಲ್ಲಿ ಹಾರಾಡುತ್ತಿರುವ ಹಕ್ಕಿಗಳ ಕಲರವ, ಮೋಡಗಳ ಮಧ್ಯೆಯಿಂದ ತನ್ನ ಕಿರಣಗಳನ್ನು ಹೊರಸೂಸುತ್ತಿರುವ ರವಿತೇಜ, ಹಸಿರು ಗಿಡ ಮರಗಳ ನಡುವೆ ಅಲ್ಲಿ ಇಲ್ಲಿ ಕಾಣುವ ಬಣ್ಣ ಬಣ್ಣದ ಹೂವು ಹಣ್ಣುಗಳು, ಯಾವ ಭಯವೂ ಇಲ್ಲದೆ ಅತ್ತಿಂದಿತ್ತ ಜಿಗಿದಾಡುವ ವನಚರಗಳು, ಅವುಗಳ ನಡುವೆ ನಕ್ಕು ನಲಿಯುತ್ತಿರುವ ನಿರ್ಮಲ ಮನದ ಮನುಜರು. ಇಲ್ಲಿ ಯಾರಿಗೆ ಯಾರೂ ಶತ್ರುವಲ್ಲ, ಯಾರಿಂದಲೂ ಯಾರಿಗೆ ಹಾನಿ ಇಲ್ಲ. ಇದೇ ಅಲ್ಲವೇ ನೈಜ ಪ್ರಕೃತಿಯ ರಮ್ಯತೆ. ಧನ್ಯವಾದಗಳು. ಧನ್ಯವಾದಗಳು ರಶ್ಮಿ ಪ್ರಶಾಂತ್ ಮ್ಯಾಮ್. ಅವರಿಗೆ ಗೌರವ ಅರ್ಪಣೆ. ಮುಂದೆ ತಮ್ಮ ಕವಿತೆಯನ್ನು ವಾಚಿಸಬೇಕಾಗಿ ಸಂವಾದ ವಾಡಪ್ಪಿ ಅವ್ರನ್ನ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಮುಂದಿನ ತಯಾರಿಗಾಗಿ ಬೇಸು ಆಳವರವರು ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ. ಕವನದ ಶೀರ್ಷಿಕೆ ಒಳಾಂಗಣ.
ಆ ಮಹಾದೀಪ ಮರೆಯಾದರೂ ಕೆಲಗಳಿಗೆ ಸಾವಧಾನದಿ ಇಣುಕುತ್ತ ಬರುವ ಮರುಪಾಳಿಗೆ ಹೊಸದೊಂದು ಕಿರಣ ಆ ಮೂಲೆಯಲ್ಲಿ ಚಾಚುತ್ತ ಶಶಿಯಿಲ್ಲದ ರಾತ್ರಿಗೆ ಮಂಗಳ ಆಡುತ್ತ ಕುನಗುತ್ತ ಅವನಿಗೆ ಗ್ರಹಣ ಅಂದೊಮ್ಮೆ ಇಂದೊಮ್ಮೆ ಈ ಆಂತರ್ಯಕ್ಕೆ ದಿನವೂ ಅನುಕ್ಷಣವು ಒಮ್ಮೆ ಮಾತಿನ ನಡುವೆ ಮಗದೊಮ್ಮೆ ಮೌನದಲ್ಲಿ ಸರಿದೀತೆಂದರೆ ಸಮಯದು ಛಾಯೆ ಅದೇನೋ ಮಾಯೆ ತುಸು ಹೊತ್ತು ಕಾದಾಟ ಹೋರಾಟ ರಂಪಾಟ ಎಲ್ಲಿಲ್ಲದ ಹಠ ಮುಂಗೋಪ ಅರೆ ಥಟ್ಟನೆ ನಿಂತ ಮಳೆ ಮರು ಮಾತಿಲ್ಲ ಮತ್ತೆ ಮೌನ ಪಿಸು ಮಾತು ತುಸು ನಗು ಮನದಾಳದ ನೀರು ಶಾಂತ ಬಹು ಪ್ರಶಾಂತ ಒಮ್ಮೆಲೆ ನಿರ್ವಾತ ಕದಲಲು ನೂರಾರು ಹಾಯ್ದಾವೋ ಭಾವ ಅಲೆಗಳಾಗಿ ತುಂಬುತ್ತಾ ಅರ್ಥ ಅಲೆಗಳಾಗಿ ತುಂಬುತ್ತಾ ಅರ್ಥ ನಿವಾಂತವಾಗಿದ್ದ ಒಳಗಿನ ಈ ಆಲಯವು ಕೆಲವೊಮ್ಮೆ ಯಾವುದೋ ಧ್ವನಿಗೆ ಪ್ರತಿಧ್ವನಿಸಿ ನೋಡುತ್ತ ಮತ್ತೆ ಯಾವುದೋ ವೃತ ಹಿಡಿದಂತೆ ತಟಸ್ಥ ನೋಡುತ್ತ ಮತ್ತೆ ಯಾವುದೋ ವೃತ ಹಿಡಿದಂತೆ ತಟಸ್ಥ ಹಿಂದೊಮ್ಮೆ ಮುಂದೊಮ್ಮೆ ದೃಷ್ಟಿ ಬೀರುತ್ತ ಹುಟ್ಟು ಹಾಕುತ್ತ ದಡದತ್ತ ಹಗಲಿರುಳಿನಂತೆ ಭಾವನಾ ಲೋಕ ಮನದಿ ಹೊನಲ ಸ್ಫೋಟ ದಿಟವು ಗ್ರಹಣಗಳ ಆಗುಹೋಗುಗಳು ಸಮಯದ ಚಲನದಿ ಸರಿದ ಮೇಲೆ ಮತ್ತೆ ಅದೇ ಬೆಳಕಿನ ದಾರಿ ಜೀವನದ ಸವಾರಿ ಸರಿದ ಮೇಲೆ ಮತ್ತೆ ಅದೇ ಬೆಳಕಿನ ದಾರಿ ಜೀವನದ ಸವಾರಿ ಸೂರ್ಯನ ಮುಳುಗು ನಮಗೆ ಅವನಿಗೆ ಎಂದೂ ಇಲ್ಲ ಕತ್ತಲಿನ ಭಯ ಆಗಿಬಿಡು ನೀನು ನಿರ್ಭಯ ಆಗಿಬಿಡು ನೀನು ನಿರ್ಭಯ. ಧನ್ಯವಾದಗಳು. ಅದ್ಭುತವಾಗಿ ಕವನವನ್ನು ವಾಚಿಸಿದಂತಹ ಸಂಬೋಧ ವಾಡವತಿ ಅವರಿಗೆ ಧನ್ಯವಾದಗಳು. ಇದೀಗ ಅವರಿಗೆ ಸಣ್ಣ ಗೌರವ ಸಮರ್ಪಣೆ. ಮುಂದೆ ತನ್ನ ಕವಿತೆಯನ್ನು ವಾಚಿಸಬೇಕಾಗಿ ಹರೀಶ್ ಕುಮಾರ್ ಎಸ್ ಅವ್ರಿಗೆ ಕೇಳ್ಕೊಳ್ತೇನೆ. ಮುಂದೆ ಪವಿತ್ರ ಬದ್ರಿನಾಥ್. ಎಲ್ಲರಿಗೂ ನಮಸ್ಕಾರ. ನನ್ನ ಶನಿಗವನಾದ ಶೀರ್ಷಿಕೆ ಹರುಷದಿಂದ ಹರಿಯುವ. ಅವಳದು ಪವಿತ್ರತೆಯ ಬಾಳಂತೆ, ಅವಳಿಗೂ ಆಸೆಗಳು ಇದೆಯಂತೆ. ಇರಲು ಬಯಸುವ ಜಾಗ ಕಾಡಂತೆ, ನೋವಿಗೆ ಕಾರಣ ನಾಡಿನ ಜನರಂತೆ. ಬುದ್ಧಿಜೀವಿಗಳ ಸಂಘ ಬೇಡವಂತೆ, ಕಣಿವೆಯ ಕಣ್ಮಣಿಗೆ ಕಾರಣ ಕಣ್ಣೀರಿಗೂ ನಾಗಂತೆ. ಮರುದಿಗಳು ಎಲ್ಲೋ ಕೇಳದಂತೆ, ಮರೆಯಾಗಿಗಳು ಕಾಣದೆ, ಜಿಗಿದಿಗಳು ಒಮ್ಮೆ ಝರಿಯಂತೆ, ಹರಿದಿಗಳು ಒಮ್ಮೆ ಹಾಲಿನಂತೆ. ಪಂಚಭೂತಗಳು ಅವಳ ಕಡೆಯಂತೆ, ಸೃಷ್ಟಿಕರ್ತನೇ ಅವನ ಒಡೆಯನಂತೆ. ಧನ್ಯವಾದಗಳು. ಧನ್ಯವಾದಗಳು ಸರ್. ಅವರಿಗೆ ಒಂದು ಸಣ್ಣ ಗೌರವ ಸಮರ್ಪಣೆ. ದಯಮಾಡಿ ಎಲ್ಲರೂ ಚಪ್ಪಾಳೆ ಬೇಕಾಗಿ ಕೇಳಿಕೊಳ್ತಾರೆ. ಮುಂದೆ ತಮ್ಮ ಕವಿತೆಯನ್ನು ವಾಚಿಸಬೇಕಾಗಿ ದೇಸು ಆಲೂಸ್ ಅವರನ್ನ ಕೇಳ್ಕೊಳ್ತೇನೆ. ಮುಂದಿನ ತಯಾರಿಗಾಗಿ ಮಹಾಂತೇಶ್ ಮಾಗ್ನೂರ್ ಅವರು ವೇದಿಕೆಗೆ ಬರಬೇಕಾಗಿ. ಎಲ್ರಿಗೂ ನಮಸ್ಕಾರ. ಕವಿತೆಯ ಶೀರ್ಷಿಕೆ ಕವಿತೆ ಹುಟ್ಟುತ್ತದೆ. ತೋರು ಬೆರಳಿನಿಂದ ಬೆವರವರಿಸಿ, ಹೆಬ್ಬೆರಳಿಗೆ ತೋರ್ಬೆರಳ ತಾಗಿಸಿ ಚಿಮ್ಮಿ ಮತ್ತೆ ಕಾಯಕಕ್ಕಿಳಿಯುವ ಪೌರ ಕಾರ್ಮಿಕರ ಕಂಡಾಗ ನನ್ನೊಳಗೊಂದು ನೋವಿನ ಕವಿತೆ. ಒಣಗಿದ ಹೊಲದಲ್ಲಿ ಕೂತು ಆಕಾಶ ದಟ್ಟಿಸುತ್ತಾ ವರುಣನ ಆಗಮನಕ್ಕೆ ಕಾಯುತ್ತಾ ಪೈರು ಸ್ಪರ್ಶಿಸಿ ಕಣ್ಣ ಹನಿ ತುಳುಕಿಸಿ ನೋವು ನುಂಗುವ ರೈತರ ಕಂಡಾಗ ನನ್ನೊಳಗೊಂದು ಹತಾಶೆಯ ಕವಿತೆ ಹುಟ್ಟುತ್ತದೆ. ಒಪ್ಪತ್ತಿನ ಊಟಕ್ಕೆ ಅಸುಳೆಯ ಹೆಗಲಿಗೇರಿಸಿ ಕಂಕುಳಿಗೆ ಕುಡುಗೋಲು ಸಿಕ್ಕಿಸಿ ಸರಿಕರ ಮನೆಯ ಕೂಲಿಗೆ ತೆರಳುವ ಬಡವರ ಕಂಡಾಗ ನನ್ನೊಳಗೊಂದು ಅಪಹಪಿಯ ಕವಿತೆ ಹುಟ್ಟುತ್ತದೆ. ಇರಲು ಮನೆಯಿಲ್ಲ, ನನ್ನವರೇ ನನಗಿಲ್ಲ, ನಾನು ನಿಮ್ಮವನೆಂದು ತಿಳಿದು ಹಸಿದ ಹೊಟ್ಟೆಯ ತಡಿಸಿರೆಂದು ಅಂಗಲಾಚುವ ಭಿಕ್ಷುಕರ ಕಂಡಾಗ ನನ್ನೊಳಗೊಂದು ಬೇಡಿಕೆಯ ಕವಿತೆ ಹುಟ್ಟುತ್ತದೆ. ಹಗಲಿರುಳು ಕನಿಕರವಿಲ್ಲದೆ ಸುರಿದು ಅಳಿದ ಜೀವಗಳ ಸಂಸ್ಕಾರಕ್ಕೂ ಬಿಡದೆ ಬದುಕನ್ನು ಮೂರಾ ಬಟ್ಟೆ ಮಾಡಿದ ಜಲರಾಕ್ಷಸನ ಕಂಡಾಗ ನನ್ನೊಳಗೊಂದು ಕಣ್ಣೀರಿನ ಕವಿತೆ ಹುಟ್ಟುತ್ತದೆ. ಅವಕಾಶಕ್ಕಾಗಿ ಧನ್ಯವಾದ. ಕವಿತೆ
ಮತ್ತೆ ಹುಟ್ಟುವ ಭಿನ್ನ ಆಯಾಮಗಳನ್ನು ಪರಿಚಯಿಸಿದಂತಹ ತೇಸು ಸರ್ ಅವರಿಗೆ ಧನ್ಯವಾದಗಳು. ಈಗ ಅವ್ರಿಗೊಂದು ಸಣ್ಣ ಗೌರವ ಸಮರ್ಪಣೆ. ಮುಂದೆ ತಮ್ಮ ಕವಿತೆಯನ್ನು ವಾಚಿಸಬೇಕಾಗಿ ಪವಿತ್ರ ಬದ್ರಿನಾಥ್ ಅವ್ರನ್ನ ಕೇಳ್ಕೊಳ್ತೇನೆ. ಎಲ್ಲರಿಗೂ ಶ್ರೀರಾಮನವಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಮನುಷ್ಯನಿಗೆ ಆಸೆಗಳಿರುತ್ತಲ್ಲ, ಆ ಆಸೆಗಳು ಪೂರೈಸ್ಕೊಳ್ಳೋದಕ್ಕೆ ಏನೆಲ್ಲ ಹರಸಾಹಸ ಮಾಡ್ತಾ ಇರ್ತಾರೆ ಅಂತ ಇದೊಂದು ಪುಟಾಣಿ ಬರ್ತಿರೋದು. ಪಾರು 16, ಬಡವಿಯಾದ ಯುವತಿ ಪಾರು, ಅವಳ ವಯಸ್ಸು 16. ದಿನವೂ ಚಿಂತಿಸುವಳು ಸವಾಸೇರು, ಐಶ್ವರ್ಯಕ್ಕಾಗಿ ಪೂಜಿಸುವಳು ಬೀರು, ಕನಸಿನಲ್ಲಿ ಕಾಣುವಳು ಕಾರು, ಪೂಜೆಯಲ್ಲಿ ಇಡುವಳು ಕೀರು, ವ್ರತದಿಂದ ಹತ್ತುವಳು ಮೇರು, ಗುಡಿಯಲ್ಲಿ ಭೇಟಿಯಾದರು ಗುರು, ಕುಡಿಯಲು ಕೊಟ್ಟರು ಬೇರು, ಔಷಧಿಯಾಗಿ ಸೇವಿಸಿದ್ದು 6, ಮರುದಿನದಿಂದ ಆದಳು ಜೋರು, ಏನೇ ಆದರೂ ಆಸೆಗಳು 100. ಧನ್ಯವಾದಗಳು. ಕವಿತೆ ಪ್ರಾಸದಾಯಕವಾಗಿದ್ದು ಧನ್ಯವಾದಗಳು ಮೇಡಮ್ಗೆ. ಮಾಂತೇಶ್ ಮಾಗನೂರು ಸರ್ ತಮ್ಮ ಕವಿತೆಯನ್ನು ವಾಚಿಸಬೇಕಾಗಿ ಕೇಳಿಕೊಳ್ತೇನೆ. ಯಾರಾದರೂ ಹೆಸರು ಬಿಟ್ಟಿದ್ರೆ ದಯಮಾಡಿ ಆನಂತರ ತಿಳಿಸ್ಬೇಕಾಗಿ ಕೇಳ್ಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ. ನಾನು ಒಂದೆರಡು ಹನಿಗವನಗಳನ್ನು ಇಲ್ಲಿ ವಾಚಿಸ್ತೇನೆ. ಮೊದಲನೆಯ ಹನಿಗವನದ ಶೀರ್ಷಿಕೆ ಪರೀಕ್ಷೆ. ನಾನು ಪಿಜ್ಜಾ, ಬರ್ಗರ್, ಬಜ್ಜಿ, ಪಕೋಡ ತಿನ್ನುವುದು ನೋಡಿ ಆಗುತ್ತಿದ್ದಳು ತಬ್ಬಿರು. ರಕ್ತ ಪರೀಕ್ಷೆ ಮಾಡಿದಾಗ ಹೆಚ್ಚಾಗಿತ್ತು ಅವಳ ರಕ್ತದಲ್ಲಿ ಕೊಬ್ಬು. ಇನ್ನು ಎರಡನೆಯ ಹನಿಗಮನ ರಿಪೇರಿ. ಕೊರೋನಾ ಷೇರು ಬೆಲೆ ಏರಿಕೆ ಎಲ್ಲವೂ ನಿಲ್ಲುತ್ತವೆ ಕಂಡ ಮೇಲೆ ಒಂದು ಹಂತದ ನೆಗೆತ. ಕೊರೋನಾ ಷೇರು ಬೆಲೆ ಏರಿಕೆ ಎಲ್ಲವೂ ನಿಲ್ಲುತ್ತವೆ ಕಂಡ ಮೇಲೆ ಒಂದು ಹಂತದ ನೆಗೆತ. ನಿತ್ಯ ನಿರಂತರ ನಮ್ಮ ರಸ್ತೆಗಳ ಅಗೆತ. ಕೊನೆಯದಾಗಿ ಗಡಿಯಾರ. ಬಿಡುವಿಲ್ಲದೆ ದನಿವಿಲ್ಲದೆ ಗಡಿಬಿಡಿ ಇಲ್ಲದೆ ದುಡಿಯುವುದು ಟಿಕ್ ಟಿಕ್ ಎಂದು ಗಡಿಯಾರ. ಬೇಡದ ಬೇಕುಗಳಿಗೆ ಬ್ರೇಕು ಹಾಕದೆ ಗಡಿಬಿಡಿಯಲ್ಲಿ ಪಡೆಯಲು ಹವನಿಸುವುದು ನಮ್ಮ ಮನುಜ ಕುಲದ ಬಡಿವಾರ. ಧನ್ಯವಾದಗಳು. ಧನ್ಯವಾದಗಳು ಸರ್. ಮಾಂತೇಶ್ ಮಾಗೂರ್ ಸರ್ ಅವ್ರಿಗೆ ಒಂದು ಸ್ಮರಣಿಕೆಯನ್ನು ನೀಡುವ ಮೂಲಕ ಗೌರವವನ್ನು ಸಮರ್ಪಿಸುತ್ತಾ ಕೇಳ್ಕೊಳ್ತೇನೆ. ಮುಂದಿನ ಕವಿತೆ ವಾಚನವನ್ನ ಅರುಣ್ ಪುಷ್ಪದಂತರ್ ಅವರು ನೆರವೇರಿಸಿಕೊಡ್ಬೇಕಾಗಿ ಕೇಳ್ಕೊಳ್ತೇನೆ. ಇದೊಂದು ಹೊಸ ಸೇರ್ಪಡೆ. ಯಾರ್ದಾದ್ರೂ ಹೆಸರು ಬಿಟ್ಟೋಗಿದ್ರೆ ದಯಮಾಡಿ ತಿಳಿಸಿ. ಎಲ್ರಿಗೂ ನಮಸ್ಕಾರ. ಕವಿತೆ ಬೆಳಕಸು. ನಾನು ನಿನಗೆ ಮಾತ್ರ ಹೇಳುತ್ತೇನೆ ಕೇಳು ಪುಷ್ಪ. ಸುರಂಗದೊಳಗೊಂದು ಕೋಟೆ ಕೊತ್ತಲಗಳಾಚೆ ದಿಟ್ಟಿಸಿದೆ, ಅಲೆಯೊಂದು ಅಪ್ಪಳಿಸಿದೆ, ಎದೆಗೂಡ ಹೊಡೆದು ಹೃದಯದೊಳಗಿನ ಪ್ರೀತಿ ರೇಖೆ ಅಳಿಸಿದಂತೆ. ನೆಲಮಾಳಿಗೆಯಲ್ಲೊಂದು ಸದ್ದು ಹರಿದಿತ್ತು, ದೀಪ ಹಚ್ಚಿದ್ದೆ, ದೀಪಾವಳಿಯ ನೆಪ್ಪುಗಳ ಕಟ್ಟಿದಂತೆ. ಪುಷ್ಪ, ನೀನು ದೀಪಾವಳಿಗೆ ಮಾಗಿ ಬೆಳಕ ಒಟ್ಟು ಬೆಳಕಸತಿಯಂತೆ. ತೇವಗೊಳ್ಳುವ ಈ ಕಂಗಳ ನೋಡು, ಶಕುಂತಲೆ ದುಷ್ಯಂತನ ನಿರಾಕರಿಸುವ ಹೊತ್ತು. ಈ ನಿರಾಕರಣೆ ಇಂದಿನದ್ದಲ್ಲ, ಅರಮನೆ, ಛತ್ರ, ಚಾಮರ ಇವೆಲ್ಲದಕ್ಕೂ ಗೊತ್ತು. ಈ ಕೋಣೆಯಿಂದ ಆ ಕೋಣೆಯವರೆಗೂ ನಿರಾಕರಣೆ ಎಂದರೆ ದೀರ್ಘಕಾಲದ ಮೌನ. ಪ್ರೀತಿಗೆಂದೇ ಚೆಲ್ಲಿದ ರಕ್ತ, ನೋವು, ಪುಷ್ಪ. ಅತಿಯಾದ ಈ ಭಾವ ತೀವ್ರತೆ ಸೆಳೆತ ರಾಮನನ್ನು, ನಿನ್ನನ್ನು, ನನ್ನನ್ನು ಕೂಡ ಬಿಟ್ಟಿಲ್ಲ. ಅವನು ಚಿತೆಯೇರಿಸುತ್ತಲೇ ನಿರಾಕರಿಸಿದ. ಇವಳು ಕಾಲಕ್ಕೂ ಸತ್ಯಶೋಧನೆಯಲ್ಲೇ ನಿದ್ರೆಗೆಟ್ಟಳು. ಪುಷ್ಪ, ನಿದ್ರೆಗೆ ಜಾರಿದ ಈ ಕಂಗಳನ್ನು ಎಚ್ಚರಿಸು. ನಾನು ಬರೆದು ಕೊರೆದು ಕೂಗಿ ಹೇಳಿದ ನನ್ನ ಮಾತುಗಳನ್ನೊಮ್ಮೆ ಕೇಳಿಬಿಡು. ನಿನ್ನ ಎಲ್ಲ ನಿರಾಕರಿಸುವ ಸಿದ್ಧಾಂತಗಳು ಬದಲುಗೊಳ್ಳುತ್ತವೆ. ಈಗ ಅದ್ಯಾವ ಸಂದಿಗೂ ಒಪ್ಪದ ನೀನು ಅಗಲಿಕೆಗಾಗಿ ತುಟಿ ಬಿಚ್ಚಬಹುದು.
ನಿನ್ನ ಸಂಧಿಸುವ ಕಾಲಕ್ಕೆ ನನಗೆ ನಿರಾಕರಣೆಯ ಸಪ್ಪಳ ಬೇಕಿಲ್ಲ ಪುಷ್ಪ. ನಮ್ಮಿಬ್ಬರ ದೀರ್ಘ ಮೌನ ಒಡೆದು ನೀನು ಗೆರೆ ದಾಟಿ ಬರಬಹುದು. ನೀನು ನೆನಪಿಸಿಕೋ, ಪ್ರೀತಿ ಧರ್ಮಗಳಾಚೆಗಿನ ಹೊರಗಿನದ್ದು, ಹಾಗಾವೆ ಎನಿಸುತ್ತದೆ. 100 ಹಂಬಲದ ತೃಷೆಗೆ ಬೆಳಕಿನ ಹಬ್ಬ ಬೇಕಿಲ್ಲ ಎಂದು. ವಿರಾಮ ಬಯಸುವ ಹೊತ್ತಿಗೆ ನಾನು ಕ್ರೂರಿಯಾದಂತೆಲ್ಲ ಪುಷ್ಪ ನನ್ನೊಳಗೆ ಒಲವಿನ ಕಾವು ಹೆಚ್ಚುತ್ತದೆ. ಈಗಲಾದರೂ ನೆನಪಿಸಿಕೋ, ರಾವಣನ ನಿವೇದನೆ, ಸೀತೆಯ ಸಂಕಟ ಎಲ್ಲವೂ ಕೂಡ ಪ್ರೇಮಕ್ಕಾಗಿಯೇ ಎಂದು. ಈಗಲಾದರೂ ಕ್ಷಮಿಸಿ ಬಿಡು ಪುಷ್ಪ. ಸದಾ ನಗುವುದಕ್ಕಾಗಿ ಅಳುವ ಮುಚ್ಚುತ್ತಿದ್ದೇನೆ, ಒಲವನ್ನಲ್ಲ. ಧನ್ಯವಾದಗಳು. ತನ್ನನ್ನು ಬಣ್ಣಿಸಿಕೊಂಡ ಕವಿ ಪುಷ್ಪದಂತ ಅವರಿಗೆ ಧನ್ಯವಾದಗಳು. ಎಲ್ಲರೂ ಜೋರಾದ ಚಪ್ಪಾಳೆಯನ್ನು ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಮುಂದಿನ ಕವನ ವಾಚನವನ್ನು ಪದ್ಮನಾಭ ಸರ್ ಮಾಡಬೇಕಾಗಿ ಕೇಳಿಕೊಳ್ತೇನೆ. ಎಲ್ಲ ಕವಿಮನೆಗಳಿಗೂ ವಂದನೆಗಳು. ನಾನು ಪದ್ಮನಾಭ ಪಾಟೀಲ್, ನಿವೃತ್ತ ಪೋಸ್ಟ್ ಮಾಸ್ಟರು. ಇದುವರೆಗೂ 4 ಕವನ ಸಂಕಲನ, 1 ಕಥಾ ಸಂಕಲನ, 1 ಕಾದಂಬರಿಯನ್ನು ಹೊರತಂದಿನಿ. ಇದು ನನ್ನ ಸಂಕ್ಷಿಪ್ತ ಪರಿಚಯ. ಈಗ ನಾನು ವಾಚನ ಮಾಡುವ ಕವನ ಸಮಯದ ಅಭಾವ. ಟೈಮ್ ಇಲ್ಲ, ಟೈಮನ್ನು ನೋಡೋದಕ್ಕೂ ಟೈಮ್ ಇಲ್ಲ. ಕಂಪ್ಯೂಟರ್, ಇಂಟರ್ನೆಟ್ ಎಲ್ಲ ಇದೆ, ಇನ್ ಟೈಮ್ಗೆ ಕೆಲಸ ಎಲ್ಲೂ ಮುಗಿಯೋದಿಲ್ಲ. ಸ್ಕೂಟಿ, ಬೈಕು, ಆಟೋ, ಬಸ್ಸು ಎಲ್ಲ ಇದೆ, ಇನ್ ಟೈಮ್ಗೆ ನಾವು ಎಲ್ಲೂ ಹೋಗೋದಿಲ್ಲ. ಯಾಕೆಂದರೆ ನಮಗೆ ಸ್ವಾಮಿ ಟೈಮ್ ಇಲ್ಲ. ದಿನ ಫ್ರೆಶಾಗಿ ಅಡುಗೆ ತಿಂಡಿ ಮಾಡೋದಿಲ್ಲ. ನಿನ್ನೆ ಸಾಂಬಾರು ಚಟ್ನಿ ಫ್ರಿಡ್ಜಲ್ಲಿ ಇಡ್ತೀವಲ್ಲ, ಗಂಡ ಮಕ್ಕಳು ಪಾಪ ಅದನ್ನೇ ತಿನ್ನಬೇಕಲ್ಲ. ಫ್ರೆಶಾಗಿ ಅಡುಗೆ ಮಾಡೋಕ್ಕೆ ನಮಗೆ ಟೈಮ್ ಇಲ್ಲ. ಸಂಕ್ರಾಂತಿಗೂ ಮನೇಲಿ ಎಳ್ಳು ಬೆರೆಸೋದಿಲ್ಲ. ಹಬ್ಬದಲ್ಲೂ ಹೋಳಿಗೆ ಚಕ್ಲಿ ಮಾಡೋದಿಲ್ಲ. ಅಂಗಡಿಯವನಿಗೆ ನಮ್ಮ ಕಷ್ಟ ಗೊತ್ತಿದೆಯಲ್ಲ, ಎಲ್ಲ ಅವನೇ ಸಿದ್ಧ ಮಾಡಿ ಕೊಡ್ತಾನಲ್ಲ, ಹಂಚೋದಕ್ಕೆ ನಮಗೆ ಸ್ವಲ್ಪ ಟೈಮ್ ಇಲ್ಲ. ಬಂಧು ಬಳಗ ಎಲ್ಲಿ ಅಂತ ಗೊತ್ತಿಲ್ಲ. ಬಂದು ಹೋಗಿ ಮಾಡೋಕ್ಕಂತೂ ಟೈಮ್ ಇಲ್ಲ. ತಿಳ್ಕೊಳ್ಳೋಕ್ಕೂ ನಮಗೆ ಈಗ ಟೈಮ್ ಇಲ್ಲ. ಪಕ್ಕದ ದೇಶದಲ್ಲಿ ಏನಾಗ್ತಿದೆ ಗೊತ್ತಿದೆ, ಪಕ್ಕದ ಬೀದಿಲಿ ಏನಾಗ್ತಿದೆ ಗೊತ್ತಿಲ್ಲ. ಪಕ್ಕದ ಮನೆಯವ್ರ ಹೆಸರು ನಮಗೆ ಗೊತ್ತಿಲ್ಲ. ತಿಳ್ಕೊಳ್ಳೋಕ್ಕೆ ನಮಗೆ ಸ್ವಲ್ಪ ಟೈಮ್ ಇಲ್ಲ. ಮೊಬೈಲಲ್ಲೇ ಮಕ್ಕಳಿಗೆ ಆಡ್ತಾವಲ್ಲ, ನಿಜವಾದ ಆಟ ಓಟ ಎಲ್ಲ ಮಾತೋಯ್ತಲ್ಲ. ಮೊಬೈಲಲ್ಲೇ ಮಕ್ಕಳಿಗೆ ಆಡ್ತಾವಲ್ಲ, ನಿಜವಾದ ಆಟ ಓಟ ಎಲ್ಲ ಮಾತೋಯ್ತಲ್ಲ. ಸ್ಕೂಲು, ಟ್ಯೂಷನ್ ಹೋಗೋದಕ್ಕಿಂತ ಬಗಾಟಲ್ಲಿ ಪಾಪ ಮಕ್ಳಿಗೆ ಆಟ ಆಡೋಕ್ಕೆ ಟೈಮ್ ಇಲ್ಲ. ಟೈಮನ್ನು ನೋಡೋದಕ್ಕೆ ಟೈಮ್ ಇಲ್ಲ. ಎಲ್ಲದನ್ನು ಟೀಕೆ ಮಾಡೋಕ್ಕೆ ಟೈಮ್ ಇದೆ, ನಮ್ಮನ್ನು ನಾವು ತಿದ್ಕೊಳ್ಳೋಕ್ಕೆ ಟೈಮ್ ಇಲ್ಲ. ಎಲ್ಲದನ್ನು ಟೀಕೆ ಮಾಡೋಕ್ಕೆ ಟೈಮ್ ಇದೆ, ನಮ್ಮನ್ನು ನಾವು ತಿದ್ಕೊಳ್ಳೋಕ್ಕೆ ಟೈಮ್ ಇಲ್ಲ. ಧನ್ಯವಾದ. ಸಮಯವನ್ನು ಕುರಿತು ಅತ್ಯಂತ ಅಪ್ಯಾಯಮಾನವಾಗಿ ಕವಿತೆಯನ್ನು ವಾಚಿಸಿದಂತಹ ಪದ್ಮನಾಭ ಸರ್ ಅವರಿಗೆ ಧನ್ಯವಾದಗಳು. ಎಲ್ಲರ ಜೋರಾದ ಚಪ್ಪಾಳೆ ಬರಲಿ. ವೀಣಾ ರಮೇಶ್ ಅವರು ತಮ್ಮ ಕವಿತೆಯನ್ನು ವಾಚಿಸಬೇಕಾಗಿ ಕೇಳ್ಕೊಳ್ತೇನೆ. ಪ್ರಕೃತಿಯ ಕಳೆದು ಹೋಗುತ್ತದೆ. ಪ್ರಕೃತಿಯ ಹಸಿರಿಲ್ಲದ ಪುಟಗಳಲ್ಲಿ ಹಸಿರಿಲ್ಲದ 100 ಗಿಣ್ಣೆಗಳು. ಕ್ಷಮೆ ಇರಲಿ, ಮೇಡಮ್ಗೆ ಓದಕ್ಕೆ ತೊಂದರೆ ಆಗ್ತಾ ಇರೋದ್ರಿಂದ ಅವರ ಕವಿತೆನ ನಾನೇ ವಾಚಿಸ್ತಾ ಇದ್ದೀನಿ. ಪ್ರಕೃತಿಯ ಓದೆ. ಕವನದ ಹೆಸರು ಪ್ರಕೃತಿಯ ಓಲೆ. ಕಳೆದು ಹೋಗುತ್ತಿದೆ ಪ್ರಕೃತಿ ಹಸಿರಿಲ್ಲದ ಪುಟಗಳಲ್ಲಿ. ಉಸಿರಿಲ್ಲದ 100 ನೆನ್ನೆಗಳು, ಕಾತುರದಲ್ಲಿ ಬಸಿರಾಗುವ ನಾಳೆಯ ಭವಿಷ್ಯಗಳು. ಅವಳ ಹಸಿರಿಗೆ ನೀನಿಟ್ಟ ಕೆಸರು ಮರೆತು ಹೋಗುತ್ತಿದೆ ನಿನಗೆ. ಇಂದಿನ ದಿನದ ಪುಟಗಳಲ್ಲಿ ಓದುವ ಹಸಿರು ಪ್ರೀತಿಯ ಅವಳ ಉಸಿರು ಭೂತ ಭವಿಷ್ಯಗಳ ಚಿಂತೆಯಲ್ಲಿ. ಕಟ್ಟಿ ಹಾಕಿದೆ ಉಸಿರು ಮುಂದಿನ ಪೀಳಿಗೆಗೆಲ್ಲ. ಉಸಿರಿನ ತುಂಬು ಬಸಿರು ಹೊಸ ಚಿಗುರು
ಹಸಿರು ಪ್ರೀತಿ ತುಂಬದೆ ಹೋದರೆ ಮಾಸಿ ಹೋಗಬಹುದು. ಬದುಕಿನ ದಾರಿಯಲ್ಲಿ ಪುಟ್ಟ ಕನ್ನಮ್ಮಗಳು ನಿನ್ನೆ ನಾಳೆಗಳ ಜೊತೆ ಇರಲಿ, ಬಣ್ಣ ಕಳೆದುಕೊಳ್ಳದಂತೆ ಪ್ರಕೃತಿ ಇರಲಿ ಅವಳಿಗೊಂದು ಉಡುಗೊರೆ, ನೀ ನೀಡುವ ಹೆಜ್ಜೆಯಲ್ಲಿ ಹಸಿರು ಕಾಣಿಕೆ, ಕಳೆದು ಹೋಗುತ್ತಿದೆ ಪ್ರಕೃತಿ ಹಸಿರಿಲ್ಲದ ಪುಟಗಳಲ್ಲಿ. ಧನ್ಯವಾದ. ಆಶಿಸಿದವ್ರಿಗೆ ರಚಿಸಿದವ್ರಿಗೆ ಇಬ್ಬರಿಗೂ ಪ್ರಕಾಶ್ ಮೂರ್ತಿ ಸರ್. ಕವಿತೆಯನ್ನು ವಾಚಿಸಿದಂತಹ ಎಲ್ಲ ಕವಿಮಿತ್ರರಿಗೆ ಧನ್ಯವಾದಗಳು. ಇದೀಗ ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿದಂತಹ ಶ್ರೀಕಾಂತ್ ಭದ್ರೇಮರ ಅವರು ತಮ್ಮ ಅಧ್ಯಕ್ಷೀಯ ನುಡಿಗಳನ್ನು ಆಡಬೇಕಾಗಿ ಕೇಳಿಕೊಳ್ತೇನೆ. ಈಗ ಪ್ರಕಾಶ್ ಮೂರ್ತಿ ಸರ್ ಹಾಗೂ ರಾಸು ವೆಂಕಟೇಶ್ ಅವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಚೊಚ್ಚಲ ಕಾರ್ಯಕ್ರಮ ಪ್ರಧಾನ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ವೇದಿಕೆಯ ಮೊದಲನೇ ಕಾರ್ಯಕ್ರಮ. ಇದರ ರೂವಾರಿ ವಿಜಯಲಕ್ಷ್ಮಿ ಸತ್ಯಮೂರ್ತಿಯವರಿಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆಯೇ ನಮ್ಮ ಸ್ನೇಹಿತರು ರಾಸು ವೆಂಕಟೇಶ್ವರು ಮಾತಿನ ಮನೆ ಇದನ್ನು ನಿರ್ಮಾಣ ಮಾಡಿ ಎಲೆಮರೆಯ ಕಾಯಿ ಥರ ಇರ್ತಕ್ಕಂಥ ಈ ನಮ್ಮ ಚಿಕ್ಕ ಈ ತಾನೇ ಅರಳಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತಕ್ಕಂಥ ಕವಿಗಳಿಗೆ ಒಂದು ಅವಕಾಶವನ್ನು, ಒಂದು ಸ್ಥಳಾವಕಾಶವನ್ನು ಮಾಡಿಕೊಡ್ತಿದ್ದಾರೆ. ಅದಕ್ಕೋಸ್ಕರ ಅವರು ಅಭಿನಂದನಾರ್ಹರು. ಇನ್ನು ನಗರ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಪ್ರಕಾಶ್ ಮೂರ್ತಿಯವರು ತಮ್ಮ ಆಶಯ ನುಡಿಗಳಲ್ಲಿ ತುಂಬ ಮಾರ್ಮಿಕವಾಗಿ ಈ ಕವಿತೆ ಬಗ್ಗೆ, ಓದಿನ ಬಗ್ಗೆ ಭಾಳ ಸೂಕ್ಷ್ಮವಾಗಿ ಹೇಳಿದರು. ನಾವು ಬರೆತಕ್ಕಂಥ ಕವಿತೆ ಅದು ಚುಟುಕು ಇರ್ಬೋದು, ಹನಿಗವನ ಇರ್ಬೋದು, ನೀಳ್ಗವನ ಇರ್ಬೋದು, ಅಥವಾ ಸ್ವಲ್ಪ ವಿಡಂಬನೆ ಇರತಕ್ಕಂಥ, ವ್ಯಂಗ್ಯ ಆಗಿರ್ತಕ್ಕಂಥ, ಸರ್ಕ್ಯಾಸಮ್ ಇರ್ತಕ್ಕಂಥದ್ದು ಯಾವುದೇ ಆಗಿರ್ಬೋದು. ಅದು ಯಾವುದೇ ಆಗಿದ್ದನ್ನು ಅದರ ಹಿಂದೆ ಒಂದಷ್ಟು ಓದಬೇಕು, ಅಧ್ಯಯನ. ಹಾಗೆಯೇ ಹಿರಿಯ ಸಾಹಿತಿಗಳು ಅವರ ಸಾಹಿತ್ಯವನ್ನು ಓದಬೇಕು. ಕನ್ನಡ ಸಾಹಿತ್ಯ ತುಂಬ ಸಮೃದ್ಧವಾಗಿ ಇರ್ತಕ್ಕಂಥ ಒಂದು ಸಾಹಿತ್ಯ ಕ್ಷೇತ್ರ ನಮ್ಮ ಇಡೀ ಭಾರತ ದೇಶದಲ್ಲಿ, ಅಷ್ಟೇ ಏಕೆ ವಿಶ್ವದಲ್ಲೇ ಒಂದು ಹೋಲಿಕೆ ಮಾಡೋದಾದರೆ ನಮ್ಮ ಕನ್ನಡ ಸಾಹಿತ್ಯ ತುಂಬ ಸಮೃದ್ಧವಾಗಿದೆ. 3000 ವರ್ಷಗಳ ಹೆಚ್ಚಿನ ಇತಿಹಾಸ ಇರತಕ್ಕಂಥ ಈ ಸಾಹಿತ್ಯ ಕ್ಷೇತ್ರದಲ್ಲಿ ದೊಡ್ಡ ದೊಡ್ಡ ಮಹನೀಯರು ಸಾಕಷ್ಟು ತುಂಬ ಮೌಲ್ಯಯುತವಾದಂಥ ಸಾಹಿತ್ಯವನ್ನು ರಚನೆ ಮಾಡಿದ್ದಾರೆ. ಬಹುಶಃ ಅವರನ್ನೆಲ್ಲ ನಾವು ಒಂದಷ್ಟು ಓದಿಕೊಂಡ್ರೆ ನಮಗೊಂದಷ್ಟು ಮೆದುಳಿನಲ್ಲಿ ಒಂದಷ್ಟು ಬರೆಯುವಂಥ ಶಕ್ತಿ ಬರ್ತದೆ. ಆಗ ನಮ್ಮ ಬರಹಕ್ಕೆ ಸತ್ವ ಬರ್ತದೆ. ಅದನ್ನು ಪ್ರಕಾಶ್ ಮೂರ್ತಿಯವರು ತುಂಬ ಸೂಚ್ಯವಾಗಿ ಹೇಳಿದರು. ಆ ಮಾತು ನನಗೆ ತುಂಬ ಸಂತೋಷ ಅನ್ನಿಸ್ತು. ಇನ್ನು ಕವಿಗೋಷ್ಠಿಯ ವಿಚಾರಕ್ಕೆ ಸ್ವಲ್ಪ ಅನಂತರ ಬರ್ತೇನೆ. ಮೊದಲು ವಿಜಯಲಕ್ಷ್ಮಿ ಸತ್ಯಮೂರ್ತಿ ಅವರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹೀಗೆ ಒಂದು 5-6 ವರ್ಷಗಳ ಮುಂಚೆ ವಿಜಯಲಕ್ಷ್ಮಿ ಮೇಡಮ್ ಅವರು ಒಬ್ಬ ಸಾಮಾನ್ಯ ಗೃಹಿಣಿಯಾಗಿ ಒಂದು ಗೃಹ ಕೃತ್ಯಗಳನ್ನು ಮಾಡಿಕೊಂಡಿದ್ದಂಥ ಒಬ್ಬ ಮಹಿಳೆ. ಅವರಿಗೆ ಯಾವುದೋ ಒಂದು ಸಮಯದಲ್ಲಿ ಅವ್ರಿಗೆ ಬರೀಬೇಕು ಅಂತಕ್ಕಂಥ ಒಂದು ಪ್ರೇರಣೆ ಆಗ್ತದೆ. ಸಣ್ಣದಾಗಿ ಪ್ರೇಮ ಕವನಗಳನ್ನು ಬರೀತಾ ಹೋಗ್ತಾರೆ. ಸೊ ಗೃಹ ಕೃತ್ಯಗಳ ಜೊತೆಗೆ ಒಂದು ಕವನದ ಆಸಕ್ತಿಯನ್ನು ಬೆಳೆಸ್ಕೊಳ್ತಾರೆ. ಕವನ ಬರೆದ ಕ್ಷಣ ಅದನ್ನು ಪ್ರಕಟ ಮಾಡುವಂಥ ಒಂದು ಸಾಹಸಕ್ಕೂ ಕೈ ಹಾಕ್ತಾರೆ. ಅವರ ಸಂಗಾತಿ, ಜೀವನ ಸಂಗಾತಿ ಅಂತ ಸತ್ಯಮೂರ್ತಿಯವರು ಅದಕ್ಕೆ ಇಂಬು ಕೊಡ್ತಾರೆ. ಹಾಗೆಯೇ ಕವಿತೆಗಳನ್ನು ಬರೀತಾ ಇದ್ದಾಗೇ ಕಥನ ವಿಭಾಗಕ್ಕೆ ಕಾಲಿಡ್ತಾರೆ. ಹಾಗೆಯೇ ಕಾದಂಬರಿ ಕ್ಷೇತ್ರಕ್ಕೆ ಕಾಲಿಡ್ತಾರೆ. ನೋಡ್ತಾ ಇದ್ದಂಗೆ ನಾವು ಅವರನ್ನು ಜೊತೆಯಲ್ಲೇ ನೋಡ್ತಾ ಬಂದಿದ್ದೀನಿ. ಅವರ ಬೆಳವಣಿಗೆ ಒಂದು ಬೆರಗನ್ನು ನನಗೆ ಉಂಟು ಮಾಡ್ತದೆ. ಅವರು ಈಗ 3-4 ವರ್ಷದಲ್ಲಿ ಒಬ್ಬ ಸಾಹಿತಿಯಾಗಿ ಹೊರಹೊಮ್ಮಿದ್ದಲ್ಲದೆ ಸಂಘಟಕಿಯಾಗಿ ಹೊರಹೊಮ್ಮಿದ್ದಾರೆ. ಮತ್ತು ಒಂದು ಪರಿಚಾರಕಿ ಅನ್ನೋ ಒಂದು ಮಾತನ್ನು ಕೂಡ ಸತ್ಯಮೂರ್ತಿ ಹೇಳಿದರು. ಅಂದರೆ ಒಂದು ಸಂಘಟನೆ ಮಾಡ್ತಕ್ಕಂಥದ್ದು, ಎಲ್ಲ ಕ್ಷೇತ್ರದಲ್ಲೂ ತನಗೆ ಅವಕಾಶ ಇರ್ತಕ್ಕಂಥ ಎಲ್ಲ ಕ್ಷೇತ್ರದಲ್ಲೂ ಏನಾದರೂ ಒಂದು ಮಾಡಬೇಕು ಅಂತಕ್ಕಂಥ ಒಂದು
ಛಲ, ಆ ಒಂದು ಅದಮ್ಯವಾದಂಥ ಒಂದು ಉತ್ಸಾಹ ಇದೆಯಲ್ಲ, ಅದಕ್ಕೆ ಹೆಣ್ಣು ಮನಸ್ಸು ಮಾಡಿದರೆ ಏನನ್ನು ಬೇಕಾದರೂ ಸಾಧಿಸಬಹುದು. ಇವತ್ತು ಹೆಣ್ಣು ಎಲ್ಲ ಕ್ಷೇತ್ರಗಳಲ್ಲೂ ತನ್ನನ್ನು ತಾನು ಗುರುತಿಸ್ಕೊಳ್ತಾ ಇದ್ದಾರೆ. ಅದಕ್ಕೆ ಜೀವಂತ ಸಾಕ್ಷಿ ಸತ್ಯಮೂರ್ತಿಯವರು, ಶ್ರೀ ಜಗದೀಶ ಸತ್ಯಮೂರ್ತಿಯವರು ಅವರು ಇಂದು ತುಂಬ ಅಭಿನಂದನಾರ್ಹರು. ಈ ಒಂದು ಶುಭ ದಿನ ರಾಮನವಮಿಯಂದು ಅವರ ಒಂದು ಹೊಸ ಒಂದು ಈ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಒಂದು ಸಂಘಟನೆಯನ್ನು ಹುಟ್ಟುಹಾಕಿ ಇನ್ನೊಂದು ಒಂದು ಸಾಹಸವನ್ನು ಮಾಡಿದ್ದಾರೆ. ಆ ಒಂದು ಸಾಹಸಕ್ಕೆ ಎಲ್ಲ ಯಶಸ್ಸು ಸಿಗಲಿ ಅಂತೇಳಿ ನಿಮ್ಮೆಲ್ಲರ ಪರವಾಗಿ ನಾನು ವೈಯಕ್ತಿಕವಾಗಿ ಕೂಡ ಅವರಿಗೆ ಒಂದು ಅಭಿನಂದನೆಗಳನ್ನು, ಪ್ರೋತ್ಸಾಹವನ್ನು ನೀಡ್ತಕ್ಕಂಥ ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವರು ನಮಗೆಲ್ಲರಿಗೂ ಹೆಮ್ಮೆ ಅನಿಸುತ್ತೆ. ಅವರ ಈ ಸಾಧನೆ ತುಂಬ ಖುಷಿ ಕೊಡುತ್ತೆ ನನಗೆ. ಒಂದು ನಾವು ಕೂಡ ಏನಾದರೂ ಮಾಡಬಹುದಲ್ಲ, ಸಮಯ ಇಲ್ಲ ಅಂತ ಹೇಳಿ ನಾವು ಪ್ರತಿಯೊಂದನ್ನು ಬದಿಗಿಡ್ತಾ ಹೋಗ್ತೀವಿ. ತುಂಬ ಚೆನ್ನಾಗಿ ಲಾಸ್ಟ್ ಕೊನೆಯಲ್ಲಿ ನಮಗೆ ಟೈಮ್ ಇಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಪದ್ಮನಾಭ ಸರ್ ಅವರು ಎಷ್ಟು ವಿಡಂಬನೆಯನ್ನು ಮಾಡಿದರು. ನಮ್ಮ ಈ ನಿತ್ಯದ ಬದುಕಲ್ಲಿ ಹೇಗೆ ನಾವು ಸಮಯ ಇಲ್ಲ ಅಂತ ಹೇಳ್ಕೊತಾನೆ ಬೇಕಿಲ್ಲದೆಲ್ಲ ಮಾಡ್ತಾ ಇರ್ತೀವಿ, ಬೇಕಾದ್ದನ್ನು ಮಾಡ್ತಾ ಇರೋದಿಲ್ಲ. ಸೃಜನಾತ್ಮಕವಾಗಿ ಧನಾತ್ಮಕವಾಗಿ ನಾವು ಯೋಚನೆ ಮಾಡಿದರೆ ಎಲ್ಲವೂ ಕೂಡ ನಾವು ಅಂದುಕೊಂಡಾಗೆ ನಾವು ಸಾಧಿಸಬೇಕು ಅಂತಕ್ಕಂಥದ್ದು ಎಲ್ಲವೂ ಕೂಡ ಸಾಧ್ಯ ಆಗ್ತದೆ. ನಕಾರಾತ್ಮಕತೆ ಇದ್ದರೆ ಅಥವಾ ಒಂದು ನೆಗೆಟಿವ್ ಒಂದು ಥಿಂಕಿಂಗ್ ಇದ್ದರೆ ಯಾವುದೂ ಕೂಡ ಕೈಗೊಳ್ಳಲ್ಲ. ಒಳ್ಳೆಯದನ್ನು ಮಾಡತಕ್ಕಂಥದ್ದು, ಒಳ್ಳೆಯದನ್ನು ಆಲೋಚನೆ ಮಾಡ್ತಕ್ಕಂಥದ್ದು, ಬೇರೆಯವರಿಗೆ ಒಳ್ಳೆಯದನ್ನು ಬಯಸ್ತಕ್ಕಂಥದ್ದು, ಬಯತಕ್ಕಂಥದ್ದು ನಮ್ಮಲ್ಲಿದ್ದರೆ ಬಹುಶಃ ಎಲ್ಲವೂ ಕೂಡ ನಾವು ಅಂದುಕೊಂಡಂಗೆ ನಮಗೆ ಜೊತೆಯಾಗ್ತದೆ ಅನ್ನೋ ಮಾತು ಸತ್ಯ. ಇಲ್ಲಿ 20 ಜನ ಕವಿಗಳು ಇವತ್ತು ಕವನವಾಚನಗಳನ್ನು ಮಾಡಿದರು. ಅದರಲ್ಲಿ 11 ಜನ ಮಹಿಳೆಯರು, 9 ಜನ ಪುರುಷರು. ಇಲ್ಲಿನೂ ಕೂಡ ಮಹಿಳೆಯರು ನಾವು ಯಾವುದಕ್ಕೂ ಕೂಡ ಕಡಿಮೆ ಇಲ್ಲ ಅನ್ನೋ ರೀತಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ರು. ಕವನದ ಗುಣಮಟ್ಟಗಳ ಬಗ್ಗೆ ಹೇಳಲಿಕ್ಕೆ ಅಷ್ಟಾಗಿ ಇಷ್ಟಪಡೋದಿಲ್ಲ ನಾನು. ಯಾಕೆ ಅಂದರೆ ಈ ಕವಿಗೋಷ್ಠಿ ಇದೆಲ್ಲ ತುಂಬ ಕಡಿಮೆ ಅವಧಿಯಲ್ಲಿ ನಾವು ಈಗ ಮಾಡ್ತಾ ಇರ್ತೀವಿ. ಅಂದರೆ ಕೇವಲ ಒಬ್ಬರಿಗೆ 2 ನಿಮಿಷ ಅಥವಾ ಹೆಚ್ಚಂದ್ರೆ 3 ನಿಮಿಷದ ಅವಕಾಶ ಕೊಡ್ತೀವಿ. ನನ್ನ ವೈಯಕ್ತಿಕ ಅಭಿಪ್ರಾಯ ಏನಂತ ಹೇಳಿದರೆ, ಕವಿಗೋಷ್ಠಿ ಅಂತಂದರೆ ಒಬ್ಬರಿಗೆ ಕನಿಷ್ಠ ಒಂದು 5 ನಿಮಿಷ ಅದರಿಂದ 10 ನಿಮಿಷವರೆಗೆ ಸಮಯ ಕೊಡಬೇಕನ್ಸುತ್ತೆ. ಮೊದಲೇ ಕವಿತೆಯನ್ನು ಯಾವುದನ್ನು ಓದಬೇಕು ಅಂತ ಇರ್ತಾರೋ ಆ ಕವಿತೆಯನ್ನು ಅಲ್ಲಿ ಆ ಕವಿತೆಯ ಒಂದು ಅಧ್ಯಕ್ಷತೆಯನ್ನು ಯಾರು ವಹಿಸಿರ್ತಾರೋ ಅವರಿಗೆ ಕೊಡಬೇಕು. ಅಥವಾ ಒಂದು 3-4 ಜನ ಅಲ್ಲಿ ಅದನ್ನು ನಿಷ್ಕರ್ಷೆ ಮಾಡ್ತಕ್ಕಂಥವ್ರಿಗೆ ಅದನ್ನು ಕೊಟ್ಟು ಅದರ ಸತ್ವ ಏನಿದೆ, ಅದರ ಗಟ್ಟಿತನ ಏನಿದೆ ಅನ್ನೋದನ್ನು ಅವರು ಕೂಡ ಅವಲೋಕನ ಮಾಡಲಿಕ್ಕೆ ಅವಕಾಶ ಸಿಗುವ ಥರ ಇರಬೇಕು. ಆಮೇಲೆ ಪ್ರತಿಯೊಬ್ಬ ಕವಿಗೂ ಕೂಡ ತನ್ನದನ್ನು ಏನಾದರೂ ಹೇಳ್ಕೊಳ್ಬೇಕು ಅಂತ ಇರುತ್ತೆ. ನಿಮ್ಮ ಪರಿಚಯ ಬೇಡ ಅಂದರೆ ಅಥವಾ ಅದರ ಹಿನ್ನೆಲೆ ಏನು, ಕವಿತೆ ಹುಟ್ಟಿದ ಹಿನ್ನೆಲೆ ಏನು, ಅದರ ಸಂದರ್ಭ ಹೇಗಿತ್ತು, ಯಾತಕ್ಕೋಸ್ಕರ ಇದನ್ನು ಬರೆದೆ, ಇದರ ಉದ್ದೇಶ ಏನು, ಇದನ್ನೆಲ್ಲ ಹೇಳುವಂಥ ತವಕ ಆ ಕವಿಗಿರ್ತದೆ. ಎಷ್ಟೋ ಸರಿ ಕವಿಗೋಷ್ಠಿಗಳನ್ನು ನಡೆಸಿದಾಗ ಬೆಂಗಳೂರಿನಲ್ಲಿ ಕವಿಗೋಷ್ಠಿ ನಡೆದರೆ ಬೀದರ್ನಿಂದ ಬರ್ತಾರೆ, ಗುಲ್ಬರ್ಗದಿಂದ ಬರ್ತಾರೆ, ರಾಯಚೂರಿನಿಂದ ಬರ್ತಾರೆ, ಬೆಳಗಾವಿಯಿಂದ ಬರ್ತಾರೆ. ಯಾಕೆ? ಕೇವಲ 1-2 ನಿಮಿಷದ 1.5 ನಿಮಿಷದ ಅವಧಿಗೋಸ್ಕರ ಅಷ್ಟು ದೂರದಿಂದ ಬರ್ತಾರೆ, ಖರ್ಚು ಮಾಡ್ಕೊಂಡು ಬರ್ತಾರೆ. ಆ ಒಂದು ವೇದಿಕೆಯಲ್ಲಿ ನನ್ನ ಒಂದು ಸಣ್ಣದಾದ ಒಂದು ಮಾತನ್ನು, ನನ್ನ ಧ್ವನಿಯನ್ನು, ನನ್ನ ಇರುವಿಕೆಯನ್ನು ನಾನು ವ್ಯಕ್ತಪಡಿಸಬೇಕು ಅಂತ ಬರ್ತಾರೆ. ಹಾಗಾಗಿ ಒಂದಷ್ಟು ಹೆಚ್ಚು ಸಮಯ ಕೊಟ್ಟರೆ ಆಗ ನಾವು ನಿಜವಾಗ್ಲೂ ಒಂದಷ್ಟು ಏನಾದರೂ ಸಾರ್ಥಕತೆಯನ್ನು ಕಾಣಬಹುದು. ಈಗೇನಾಗುತ್ತೆ ಅಂದರೆ ಒಂದು ರೀತಿ ಸಮಯವನ್ನು ಒಂದು ಇದು ಏನು ಕಾರ್ಯಕ್ರಮ ಮಾಡಬೇಕು, ಮಾಡ್ತಾ ಇದ್ವಿ ಅನ್ನೋ ರೀತಿ ಆಗ್ತದೆ. ನಿಜವಾದ ಒಂದು ಕವಿತೆಯ ಸತ್ವ ಅಥವಾ ಕವಿಗೋಷ್ಠಿಯ ಅರ್ಥ ವ್ಯಾಪ್ತಿ ಹೆಚ್ಚಾಗಬೇಕು ಅಂದರೆ, ಅದಕ್ಕೆ ಮಹತ್ವ ಬರಬೇಕು ಅಂತ ಹೇಳಿದರೆ ಒಂದಷ್ಟು 10 ಜನ ಆಗಲಿ 6 ಜನ ಆಗಲಿ ಅವರುಗಳು ಒಂದಷ್ಟು ಸಮಯವನ್ನು ಒಂದು ಅರ್ಧ-ಮುಕ್ಕಾಲು ಗಂಟೆ ಅದಕ್ಕೆ ವಿನಿಯೋಗಿಸಿ ಕನಿಷ್ಠ ಒಬ್ಬೊಬ್ಬರಿಗೆ 10 ನಿಮಿಷ ಸಮಯ ಕೊಟ್ಟು ಮತ್ತೆ ಅವರ ಕವಿತೆಯನ್ನು ಮತ್ತೊಬ್ಬರು ವಿಮರ್ಶೆ ಮಾಡುವಂಥದ್ದು. ಆಗ ಏನಾಗ್ತದೆ ಅಂದರೆ ಬರೆಯುವಂಥವ್ರಿಗೆ ಒಂದಷ್ಟು ಒಳವುಗಳು ಸಿಗುತ್ತೆ. ಇಲ್ಲ ಅಂದರೆ ನಾನು ಬಂದೆ, ಏನೋ ನನಗೆ ತಿಳಿದದ್ದು ಓದೆ ಅಷ್ಟೇ. ಅದು ತಲೆಯಲ್ಲಿ ಯಾರ ತಲೆಯಲ್ಲೂ ಉಳಿಯೋದಿಲ್ಲ. ಉಳಿಬೇಕು ಅಂದರೆ ಅಥವಾ ನನ್ನನ್ನು ನಾನು ತಿದ್ದುಕೋಬೇಕು ಅಂದರೆ ಅದು ಇನ್ನೊಬ್ಬರ ಪ್ರತಿಕ್ರಿಯೆಗಳನ್ನು ನಾವು ತಗೊಳ್ಬೇಕು ಅಂತ ಒಂದಷ್ಟು ಆ ಮಂಥನ ಆಗಬೇಕು. ಆ ಮಂಥನ ಆಗುವಂಥ ನಿಟ್ಟಿನಲ್ಲಿ ಬಹುಶಃ ಈ ಮಾತಿನ ಮನೆ ಮತ್ತು ನಮ್ಮ ಮೇಡಮ್ ಅವ್ರದ್ದು ಈ ಋತುಗಾನ ಈ ಸಂಸ್ಥೆಗಳು ಮುಂದಿನ ದಿನಗಳಲ್ಲಿ ಈ ಬಗ್ಗೆ ಒಂದು ಚಿಂತನೆಯನ್ನು ಮಾಡಿ ಆ ನಿಟ್ಟಿನಲ್ಲಿ ಅದಕ್ಕೆ ಪೂರಕವಾದಂಥ ಕಾರ್ಯಗಳನ್ನು ಆಯೋಜನೆ ಮಾಡುವಂಥ ಅವಕಾಶ ಅವರಿಗೆ ಒದಗಿ ಬರಲಿ ಅಂತ ನನ್ನ ಅನಿಸಿಕೆ. ಇಂದು ಈ ಒಂದು ಕವಿಗೋಷ್ಠಿಗೆ
ಅಧ್ಯಕ್ಷನಾಗಲಿಕ್ಕೆ ನಾನು ಎಷ್ಟು ಅರ್ಹನೋ ಖಂಡಿತ ಗೊತ್ತಿಲ್ಲ. ನಾನು ಬಹಳ ಸಾಮಾನ್ಯರಲ್ಲಿ ಸಾಮಾನ್ಯ, ಒಂದು ಬ್ಯಾಂಕ್ನಲ್ಲಿ ವೃತ್ತಿಯನ್ನು ಮಾಡಿಕೊಂಡು ಒಂದಷ್ಟು ಓದಿನ ಹುಚ್ಚನ್ನು ಹಚ್ಕೊಂಡಿರ್ತಕ್ಕಂಥವನು, ಬರೆಯೋದಕ್ಕಿಂತ ಓದಬೇಕು ಅನ್ನೋ ಒಂದು ಅದಮ್ಯವಾದಂಥ ಒಂದು ಉತ್ಸಾಹ ಇಟ್ಕೊಂಡಿರ್ತಕ್ಕಂಥವನು. ನಿವೃತ್ತಿ ಆದಮೇಲೆ ಅದಕ್ಕಿಂತ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಡಬೇಕು ಅಂತ ಇದೆ. ಸೃಜನಾತ್ಮಕ ಜನರ ಜೊತೆ ಉತ್ತಮವಾದಂಥ ಬದುಕನ್ನು ಕಂಡುಕೊಳ್ಳುವಂಥದ್ದು ಈ ಕವಿ ಅನ್ನೋ ಪದಕ್ಕೆ ಅಥವಾ ಒಂದು ಸಾಹಿತಿ ಅನ್ನೋ ಒಂದು ಪದಕ್ಕೆ ಅಥವಾ ಬರಹಗಾರ ಅನ್ನೋ ಪದಕ್ಕೆ ತುಂಬ ದೊಡ್ಡ ಅರ್ಥವ್ಯಾಪ್ತಿ ಇದೆ. ನಾವು ಪತಂಗಿ ಮುರಳಿಯವರು ಹೇಳಿದಾಗೆ ಈ ಕವಿ ಅನ್ನೋನು ಜಗದ ಕಣ್ಣು ಅಂತ ಹೇಳ್ತಾರೆ. ಆ ಜಗದ ಕಣ್ಣಾಗಿ ನಾವು ಈ ಸಮಾಜಕ್ಕೆ ನಾವು ಒಂದು ಉತ್ತಮವಾದಂಥ ಸಂದೇಶವನ್ನು ಕೊಡಬೇಕು. ವಿಘಟನೆ ಆಗ್ತಕ್ಕಂಥ ಈ ಒಂದು ಸಂದರ್ಭಗಳಲ್ಲಿ ಒಟ್ಟುಗೂಡಿಸ್ತಕ್ಕಂಥ ಒಂದು ಮನಸ್ಸನ್ನು ಬೆಳೆಸ್ತಕ್ಕಂಥ ಒಂದು ದಿಕ್ಸೂಚಿಯಾಗಿ ಕವಿ, ಬರಹಗಾರ, ಸಾಹಿತಿ ಇರಬೇಕಾಗ್ತದೆ ಅನ್ನೋದು ನನ್ನ ಮನದಾಳದ ಮಾತು. ಈ ಒಂದು ಅವಕಾಶಕ್ಕಾಗಿ ಪ್ರಾಯೋಜಕರಿಗೆ, ಈ ವೇದಿಕೆಯ ಇಲ್ಲಿ ನೆರೆದಿರ್ತಕ್ಕಂಥ ನಮ್ಮ ಗಣ್ಯರಿಗೆ, ML ಸೆಲ್ವಕುಮಾರ್ ಸರ್ಗೆ, ಪ್ರಕಾಶ್ ಮೂರ್ತಿಯವರಿಗೆ, ಸತ್ಯಮೂರ್ತಿ ಅವರಿಗೆ, ವಾಸು ವೆಂಕಟೇಶ್ ಅವರಿಗೆ ಮತ್ತು ಪವನ ವಾಚನ ಮಾಡಿದಂಥ ತಮ್ಮೆಲ್ಲರಿಗೂ ಕೂಡ ನಾನು ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈ ರೀತಿ ಇನ್ನಷ್ಟು ಕಾರ್ಯಕ್ರಮಗಳು ನಡೆಯುವಂತಾಗಲಿ. ನಿರೂಪಣೆ ಮಾಡಿದಂಥ ನಮ್ಮ ಶಾಲು ಅವರಿಗೆ, ಭಾಗವಹಿಸಿದಂಥ ಮತ್ತೆಲ್ಲರಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಅವಕಾಶ ಮಾಡುವಂಥದ್ದೇ ಹೃತ್ಪೂರ್ವಕವಾಗಿ ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಕವಿತೆ ಹುಟ್ಟೋದಕ್ಕೆ ಖಂಡಿತವಾಗಿ ಹೆಚ್ಚಿನ ಓದು ಅಗತ್ಯ ಅನ್ನುವಂತಹ ಎಲ್ಲ ಕವಿಗಳಿಗೆ ಕಿವಿಮಾತನ್ನ ಹೇಳಿದಂತಹ ಶ್ರೀಕಾಂತ್ ಪದ್ರೆಮರ ಸರ್ ಅವರಿಗೆ ಧನ್ಯವಾದಗಳು. ಇದೀಗ ಅವರಿಗೆ ಒಂದು ಸಣ್ಣ ಗೌರವ ಸಮರ್ಪಣೆ ಎಲ್ಲ ವೇದಿಕೆ ಅತಿಥಿಗಳು ನೆರವೇರಿಸಬೇಕಾಗಿ ಕೇಳ್ಕೊಳ್ತೇನೆ. ಜೋರಾದ ಚಪ್ಪಾಳೆ ಬರಲಿ. ಈ ಋತುಗಾನ ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆ 6 ಕಾಲವು ಸಾಕಷ್ಟು ಕಾರ್ಯಕ್ರಮಗಳನ್ನು ಕೊಟ್ಟು ಆಶಾದಾಯಕವಾದಂತಹ ಒಂದು ಸಾಹಿತಿಗಳಿಗೆ ವೇದಿಕೆಯಾಗಲಿ ಅಂತ ನಾವೆಲ್ಲ ಆಶಿಸೋಣ. ಧನ್ಯವಾದಗಳು ಎಲ್ಲರಿಗೂ. ಇದೀಗ ಅಧ್ಯಕ್ಷೀಯ ಭಾಷಣ ಶ್ರೀ ರಾಸು ವೆಂಕಟೇಶ್, ಕನ್ನಡ ಪರ ಚಿಂತಕರು, ಸಂಸ್ಥಾಪಕರು, ಮಾತಿನ ಮನೆ, ಇವರು ತಮ್ಮ ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಬಾಲ್ಯದ ಗೆಳತಿ ವಿಜಯಲಕ್ಷ್ಮಿ ಇವಳ ಒಂದು ಋತುಗಾನ ವೇದಿಕೆಯ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಯಾಗಿದ್ದೇವೆ. ಈಗಾಗಲೇ ಅವರ ಬಗ್ಗೆ ಎಲ್ಲ ಪರಿಚಯ ಮಾಡಿದ್ದಾರೆ. ಗೃಹಿಣಿಯಾಗಿದ್ದ ವಿಜಯಲಕ್ಷ್ಮಿ ಒಬ್ಬ ಲೇಖಕಿಯಾಗಿ ಹೇಗೆ ಬೆಳೆದು ಅನ್ನೋದು, ಕೆಲವೇ ದಿನಗಳಲ್ಲಿ ಹೇಗೆ ಬೆಳೆದು ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತಿದೆ. ವಿಜಯಲಕ್ಷ್ಮಿಯವರ 2 ಕಾದಂಬರಿಗಳು ಬಹುಶಃ ಚಲನಚಿತ್ರವಾಗ್ತಾ ಇದೆ ಅಂತ ನನಗೆ ಗೊತ್ತಾಗಿದೆ. ಅವರಿಗೆ ಅಭಿನಂದನೆಗಳು. ಸಾಹಿತ್ಯಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಾಡಿನೆಲ್ಲೆಡೆ ನಿರಂತರವಾಗಿ ನಡೀತಾನೇ ಇರಬೇಕು. ಎಲ್ಲ ಬಡಾವಣೆಗಳಲ್ಲೂ ಕೂಡ ಇಂತಹ ಒಂದು ಸಂಘಟನೆಗಳಾಗಬೇಕು. ಆ ನಿಟ್ಟಿನಲ್ಲಿ ನಂದಿನಿ ಬಡಾವಣೆಯಲ್ಲಿ ವಿಜಯಲಕ್ಷ್ಮಿ ಋತುಗಾನ ಅನ್ನೋ ಒಂದು ಸಾಂಸ್ಕೃತಿಕ ವೇದಿಕೆಯನ್ನು ಆರಂಭಿಸಿದ್ದಾರೆ. ಅವರಿಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತಾರೆ. ಈ ಸಾಹಿತ್ಯ ಸಂಸ್ಕೃತಿ ಅನ್ನೋದು ಕಲೆ ಇದ್ದಂಗೆ. ಕಲೆ ಎಲ್ಲರನ್ನ ಕೈ ಬಿಸಿ ಕರೆಯುತ್ತೆ, ಆದರೆ ಕೆಲವನ್ನ ಮಾತ್ರ ಸೇರ್ಕೊಳ್ಳುತ್ತೆ. ಹಾಗೆ ಸೇರ್ಕೊಂಡಂಥ ಕೆಲವೇ ವ್ಯಕ್ತಿಗಳಲ್ಲಿ ವಿಜಯಲಕ್ಷ್ಮಿ ಕೂಡ ಅವರು ಕತೆ, ಕವನ, ಕಾದಂಬರಿ ಹೀಗೆ ನಾನಾ ಪ್ರಕಾರಗಳಲ್ಲಿ ಗಮನ ತೋರಿಸ್ತಾರೆ. ಸೊ ಸಾಹಿತ್ಯ ಬರೆದ ತಕ್ಷಣ ಆಗಲ್ಲ, ಓದೋರು ಬೇಕು. ಆ ನಿಟ್ಟಿನಲ್ಲಿ ಕೂಡ ಅವರು ಯಶಸ್ವಿಯಾಗಿದ್ದಾರೆ. ಅವರದೇ ಆದಂಥ ಒಂದು ಬಳಗವನ್ನು, ಅಭಿಮಾನಿ ಬಳಗವನ್ನು ಹೊಂದಿದ್ದಾರೆ. ಇಂತಹ ವಿಜಯಲಕ್ಷ್ಮಿ ನಮ್ಮ ಮಾತಿನ ಮನೆ ಇರುತ್ತೆ ಋತುಗಾನ ಸಂಸ್ಥೆಯ ಉದ್ಘಾಟನೆ ಇಟ್ಕೊಂಡಿದ್ದು ನನಗೂ ಕೂಡ ಹೆಮ್ಮೆ ತಂದಿದೆ. ಅದಕ್ಕಾಗಿ ವಿಜಯಲಕ್ಷ್ಮಿನ ಅಭಿನಂದಿಸ್ತೇನೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಕವಿಗೋಷ್ಠಿಯಲ್ಲಿ ನೀವೆಲ್ಲ ಬೆಂಗಳೂರಿನ ನಾನಾ ಕಡೆಗಳಿಂದ ಬಂದಿದ್ದೀರಿ. ನಿಮ್ಮ ಮನದ ಅಭಿಪ್ರಾಯವನ್ನು ಕವನಗಳ ರೂಪದಲ್ಲಿ ರಚಿಸಿ ಇಲ್ಲಿ ಪ್ರಕಟಪಡಿಸಿದ್ದೀನಿ. ನಿಮ್ಮೆಲ್ಲರಿಗೂ ಕೂಡ ನಾನು ವಂದನೆಗಳನ್ನು ಅರ್ಪಿಸ್ತೀನಿ. ಸೊ ಇದೇ ರೀತಿ ಸಾಹಿತ್ಯಿಕ ಕಾರ್ಯಕ್ರಮಗಳು ನಿರಂತರ ಎಲ್ಲ ಕಡೆ ನಡೀತಾ ಇದೆ ಅನ್ನೋದೇ ನನ್ನ ಆಶಯ. ಈ ವೇದಿಕೆಗೆ ಗಣ್ಯರಾಗಿ ಆಗಮಿಸಿದಂತಹ ಶ್ರೀ
ಪ್ರಕಾಶ್ ಮೂರ್ತಿಯವರು ನನ್ನ ಆತ್ಮೀಯ ಗೆಳೆಯರು, ಮಾತಿನ ಮನೆಗೆ ಇದವರ ಮೊದಲನೇ ಭೇಟಿ. ಅವರಿಗೆ ನಾನು ಮತ್ತೊಮ್ಮೆ ಹೃತ್ಪೂರ್ವಕವಾದ ನಮನವನ್ನು ಅರ್ಪಿಸ್ತಾ ಇದ್ದೇನೆ. ಎಂ.ಎಲ್. ಚಂದ್ರಕುಮಾರ್ ಅವರು, ಶ್ರೀಕಾಂತ್ ಪತ್ರೆಮರ ಮತ್ತು ಪತಂಗಿ ಸರ್ ಮತ್ತು ನಮ್ಮ ವಿಶ್ವನಾಥ್ ಅವರು ಬಂದಿದ್ದಾರೆ. ಇವರೆಲ್ಲ ಮಾತಿನ ಮನೆ ಕಾರ್ಯಕ್ರಮಗಳಲ್ಲಿ ಭಾಳ ಆಸಕ್ತಿ ಉಳ್ಳವರು. ಈ ಕಾರ್ಯಕ್ರಮ ನಾವು ನಿರಂತರ ನಡೆಸ್ತಾ ಇರ್ತೇವೆ. ನಿಮ್ಮೆಲ್ಲರ ಪ್ರೋತ್ಸಾಹವನ್ನು ನಾವು ನಿರಂತರ ನಿರೀಕ್ಷೆ ಮಾಡಿ ನಾವು ಒಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇವೆ. ನಮಸ್ತೆ. ಧನ್ಯವಾದಗಳು ಡಾಕ್ಟರ್ ವೆಂಕಟೇಶ್ ಸರ್ ಅವರಿಗೆ. ವಿಶೇಷವಾದ ಮಾಹಿತಿ ಇದೆ, ಹಾಗಾಗಿ ನಾನು ಹಾಗೆ ಹೇಳಿದೆ. ಏನಂತಂದ್ರೆ ನಿಮ್ಗೆ ಗೊತ್ತಿದೆ ಇಲ್ವೋ ಗೊತ್ತಿಲ್ಲ, ವಿಜಯಲಕ್ಷ್ಮಿ ಸತ್ಯಮೂರ್ತಿ ಅವರವ್ರಿಗೆ ಗೌರವ ಡಾಕ್ಟರೇಟ್ ಪದವಿ ಬಂದಿದೆ. ಅದು ಬಹಳ ಸಂತೋಷದ ವಿಷಯ. ಅವ್ರಿಗೆ ಏಷ್ಯಾಟಿಕ್ ವೇದಿಕ್ ಕಲ್ಚರ್ ರಿಸರ್ಚ್ ಯೂನಿವರ್ಸಿಟಿ ಅವರು ಗೌರವ ಡಾಕ್ಟರೇಟ್ ಪದವಿಯನ್ನ ನೀಡಿ ಗೌರವಿಸಿದ್ದಾರೆ. ಈ ಒಂದು ವೇದಿಕೆಯಲ್ಲಿ ನಾವೆಲ್ಲರೂ ಅದನ್ನ ಸಂತೋಷವನ್ನು ಹಂಚಿಕೊಳ್ಳೋಣ ಅನ್ನೋ ಕಾರಣಕ್ಕೆ ನಾನು ಅದನ್ನ ಪ್ರಸ್ತಾಪ ಮಾಡಿದೆ. ಆದ್ರೆ ಅವ್ರಿಗೆ ಅದು ಇಷ್ಟ ಇರಲಿಲ್ಲ. ಈಗ ಅವ್ರಿಗೊಂದು ಸಣ್ಣ ಸನ್ಮಾನ ಮಾಡಲಿಕ್ಕೆ ನಾವೆಲ್ಲ ಸ್ನೇಹಿತರು ಕಾಯ್ತಾ ಇದ್ದೀವಿ. ದಯವಿಟ್ಟು ಸ್ವೀಕರಿಸ್ಬೇಕಂತ ಕೇಳ್ಕೊಳ್ತೇನೆ. ಬನ್ನಿ. ಇಲ್ಲ, ಮೊದಲು ಅಧ್ಯಕ್ಷರಿಗೆ ಗೌರವ ಸಮರ್ಪಣೆ ಮಾಡ್ಬೇಕು. ರಾಸು ಅವ್ರಿಗೆ ಅವರು ಗೆಳತಿ ಆಗಿರೋದ್ರಿಂದ ಫಸ್ಟ್ ಅವ್ರಿಗೆ ಸಮರ್ಪಣೆ ಮಾಡ್ತಾರೆ. ಋತುಗಾನ ವೇದಿಕೆಯನ್ನ ಸ್ಥಾಪಿಸೋದ್ರಲ್ಲಿ ಒಬ್ಬ ಸೂಕ್ತವಾದ ವ್ಯಕ್ತಿಯ ಒಂದು ಆಯ್ಕೆ ಆಗಿದೆ ಅಂತ ನಾನಂತೂ ಭಾವಿಸ್ತೀನಿ. ಅವರ ವೇದಿಕೆ ಹೀಗೆ ಸದಾಕಾಲ ಸಾಹಿತ್ಯಿಕವಾದ ಚಟುವಟಿಕೆಗಳಿಂದ ತುಂಬಿರಲಿ ಅಂತ ನಾವೆಲ್ಲ ಆಶಿಸೋಣ. ಅಭಿನಂದನೆಗಳು ವಿಜು. ಒನ್ಸ್ ಅಗೇನ್. ಇದೀಗ ರಾಸು ವೆಂಕಟೇಶ್ ಅವರವರಿಗೆ ಗೌರವ ಸಮರ್ಪಣೆ ಮಾಡಬೇಕಾಗಿ ಕೇಳ್ಕೊಳ್ತೇನೆ. ಚಪ್ಪಾಳೆ ಬರಲಿ ದಯಮಾಡಿ. ಮಾತಿನ ಮನೆಯಲ್ಲಿ ಸಾಕಷ್ಟು ಚಟುವಟಿಕೆಗಳು ನಡೀತಾ ಇರುತ್ತೆ. ಪುಸ್ತಕ ಬಿಡುಗಡೆ ಇರ್ಬೋದು, ಮತ್ತೆ ವಿಮರ್ಶೆ ಕಾರ್ಯಕ್ರಮಗಳು, ಈ ರೀತಿ ಹೊಸ ಹೊಸ ವೇದಿಕೆಯನ್ನು ಕೊಟ್ಟಂತ ವೇದಿಕೆ. ಹಾಗಾಗಿ ಈ ವೇದಿಕೆಗೆ ನಾವೆಲ್ಲರೂ ಕೃತಜ್ಞತೆಯನ್ನು ಸಲ್ಲಿಸಲೇಬೇಕು. ಅಭಿನಂದನೆಗಳು ರಾಸು ವೆಂಕಟೇಶ್ ಸರ್. ಧನ್ಯವಾದಗಳು ಎಲ್ಲ ಅತಿಥಿಗಳಿಗೂ. ಇದೀಗ ವಂದನಾರ್ಪಣೆ ಶ್ರೀಮತಿ ರಂಜಿತಾ ರಾಮ್ಕುಮಾರ್ ಅವರು. ಈಗ ವೇದಿಕೆಯಲ್ಲಿ ನಾಡಗೀತೆಯನ್ನ ಹಾಡಿದಂತಹ ಶ್ರೀಮತಿ ಗೌರಮ್ಮ ಜಾನಪದ ಅಕಾಡೆಮಿಯ ಪ್ರಶಸ್ತಿ ಪುರಸ್ಕೃತರು. ಇವರಿಗೆ ಗೌರವ ಒಂದು ನೆನಪಿನ ಕಿರುಗಾಣಿಕೆ. ಸರಳ ಸುಂದರ ಸತ್ವಯುತ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದೇವೆ. ಮೊದಲನೆಯದಾಗಿ ಋತುಗಾನ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ವೇದಿಕೆಯನ್ನ ಉದ್ಘಾಟಿಸಿ ಸಾಹಿತ್ಯದ ಕಾರ್ಯಕ್ರಮಗಳು, ಸಂಘಟನೆಗಳು ಕನ್ನಡ ಕಟ್ಟುವ ಕೆಲಸ ಸದಾ ನಡೆಯಲೆಂಬ ಆಶಯ ನುಡಿಗಳನ್ನಾಡಿದ ಶ್ರೀ ಎಂ. ಪ್ರಕಾಶ್ ಮೂರ್ತಿ, ಬೆಂಗಳೂರು ನಗರ ಜಿಲ್ಲೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು. ಇವರಿಗೆ ತುಂಬು ಹೃದಯದ ಧನ್ಯವಾದಗಳು. ಕಾರ್ಯಕ್ರಮದ ಅತಿಥಿಗಳಾಗಿ ಆಗಮಿಸಿ ಹಿತನುಡಿಗಳೊಂದಿಗೆ ಕರುನಾಡು ಬಾಬೆಳಕೆ ಎಂಬ ಸುಶ್ರಾವ್ಯ ಸಾಲುಗಳನ್ನು ಕೇಳುಗರ ಸ್ಮೃತಿಯಲ್ಲಿ ಗುನುಗಿಸಿದ ಡಾಕ್ಟರ್ ಬೆಮೆಲ್ ಸೆಲ್ವಕುಮಾರ್, ಸಾಹಿತಿಗಳು ಹಾಗೂ ಪತ್ರಕರ್ತರು. ಇವರಿಗೆ ತುಂಬು ಹೃದಯದ ಧನ್ಯವಾದಗಳು. ಕವಿಗೋಷ್ಠಿಯ ಅಧ್ಯಕ್ಷರಾಗಿ ಎಲ್ಲ ಕವಿಗಳ ಕವಿತೆಗಳ ಸಾಲುಗಳಿಗೆ ಕಿವಿಯಾಗಿ ಓದು, ಬರಹ, ಕವಿತೆ ಹೇಗಿರಬೇಕೆಂದು ಕಿವಿ ಮಾತುಗಳನ್ನಾಡಿದಂತಹ ಶ್ರೀ ಶ್ರೀಕಾಂತ್ ಪತ್ರೆಮರ, ಕವಿಗಳು, ಬರಹಗಾರರು. ಇವರಿಗೆ ತುಂಬು ಹೃದಯದ ಧನ್ಯವಾದಗಳು. ಈ ಕಾರ್ಯಕ್ರಮದ ಅಧ್ಯಕ್ಷರು, ಮಾತಿನ ಮನೆಯ ರೂವಾರಿಗಳು ಆಗಿರುವ ಶ್ರೀ ರಾಸು ವೆಂಕಟೇಶ್ ಅವರಿಗೂ ಕೂಡ ಸರ್ವರ ಪರವಾಗಿ ಧನ್ಯವಾದಗಳು. ಒಂದು ಮಾತನ್ನ ನಾನು ರೀಸೆಂಟ್ ಆಗಿ ಓದಿದೆ. ಬಂಡಿಯನ್ನ ಎಳೆಯುವುದು ಎತ್ತುಗಳಾದರೂ ಎತ್ತುಗಳಿಗೆ ಆ ಅವಕಾಶ ಸಿಕ್ಕಿದ್ದು ಬಂಡಿಯಿಂದಲೇ ಅಂತ. ಈ ದಿನ ನಾವು ನೀವೆಲ್ಲರೂ ಕವಿಗೋಷ್ಠಿಯಲ್ಲಿ ಭಾಗವಹಿಸಿ ಕಾರ್ಯಕ್ರಮದ ಭಾಗವಾಗಿದ್ದೇವೆ. ಅದಕ್ಕೆ ಅವಕಾಶವನ್ನ ಒದಗಿಸಿದ್ದು ಶ್ರೀಮತಿ ವಿಜಯಲಕ್ಷ್ಮಿ ಸತ್ಯಮೂರ್ತಿಯವರ ಈ ಋತುಗಾನದ ಕಲರವ. ಸರ್ವರ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ.
ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಸ್ವಾಗತವನ್ನ ನೆರವೇರಿಸಿಕೊಟ್ಟಂತಹ ಡಾಕ್ಟರ್ ಶೈಲಜಾ ಶರ್ಮಾ ರವರಿಗೂ ಕೂಡ ಸರ್ವರ ಪರವಾಗಿ ಧನ್ಯವಾದಗಳು. ಕಾರ್ಯಕ್ರಮದ ಪ್ರಾರ್ಥನೆಯನ್ನ ನೆರವೇರಿಸಿಕೊಟ್ಟಂತಹ ಕುಮಾರಿ ಮಯೂನಾ ಗೌಡ ಇವರಿಗೂ ಕೂಡ ಸರ್ವರ ಪರವಾಗಿ ಧನ್ಯವಾದಗಳು. ಹಾಗೂ ವೇದಿಕೆಗೆ ಒಂದು ಮಯೂನಾರವರು ಈ ಕಾರ್ಯಕ್ರಮದ ನೆನಪಿನ ಕಾಣಿಕೆಯನ್ನ ಸ್ವೀಕರಿಸಬೇಕಾಗಿ ವಿನಂತಿ. ಹಾಗೆ ಈ ಕಾರ್ಯಕ್ರಮದ ನಿರೂಪಣೆಯನ್ನ ನೆರವೇರಿಸಿಕೊಟ್ಟಂತಹ ನವಿಲೆ ಶಾಲು ಅವರಿಗೂ ಸರ್ವರ ಪರವಾಗಿ ಧನ್ಯವಾದಗಳು. ಇಂದಿನ ಈ ಕಾರ್ಯಕ್ರಮದ ಕೊನೆ ನವಿಲೆ ಶಾಲು ಅವರು ವೇದಿಕೆಗೆ ಬಂದು ನೆನಪಿನ ಕಾಣಿಕೆಯನ್ನ ಸ್ವೀಕರಿಸಬೇಕಾಗಿ ವಿನಂತಿ. ಶ್ರೀಮತಿ ವಿಜಯಲಕ್ಷ್ಮಿ ಸತ್ಯಮೂರ್ತಿ ಅವರಿಗೆ ಮತ್ತೊಮ್ಮೆ ಪ್ರೀತಿಯ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಿದ್ದಾರೆ. ದಯವಿಟ್ಟು ಸ್ವೀಕರಿಸಬೇಕಾಗಿ ವಿನಂತಿ. ಶಾಲಿನಿ ಅವರು ತುಂಬಾ ಪ್ರೀತಿಯಿಂದ ತುಂಬಾ ಸ್ನೇಹಪೂರ್ವಕವಾಗಿ ಈ ಕಾರ್ಯಕ್ರಮವನ್ನ ಅವರಿಗೆ ಒಂದು ಗೌರವ ಸಮರ್ಪಣೆಯನ್ನ ಮಾಡ್ತಾ ಇದ್ದಾರೆ. ಎಲ್ಲರೂ ಮತ್ತೊಮ್ಮೆ ಚಪ್ಪಾಳೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ಕಿರಣ್ ಬನ್ನಿ ಕಿರಣ್ ಕಾಣ್ತಿದ್ದಾರಾ? ಇಂದಿನ ಈ ಕಾರ್ಯಕ್ರಮದ ಕೊನೆ ನಾಳೆಯ ಮುಂದಿನ ಕಾರ್ಯಕ್ರಮದ ಮುನ್ನುಡಿ. ಮತ್ತೊಮ್ಮೆ ಎಲ್ಲ ಸಹೃದಯಿ ಮನಸ್ಸುಗಳಿಗೂ, ಅತಿಥಿಗಳಿಗೂ, ಆಮಂತ್ರಿತರಿಗೂ, ಅಭ್ಯಾಗತರಿಗೂ, ಕವಿಗಳಿಗೂ, ಸಾಮಾಜಿಕ ಜಾಲತಾಣದಲ್ಲಿ ಕಾರ್ಯಕ್ರಮವನ್ನು ವೀಕ್ಷಿಸುವ ಮೂಲಕ ಅಮೂಲ್ಯ ಸಮಯವನ್ನು ನೀಡಿದ ಪ್ರತಿಯೊಬ್ಬರಿಗೂ ನನ್ನ ಧನ್ಯವಾದಗಳು.